ಕರಟಮದಧುನೀಲೋಲಕಲ್ಲೋಲಮಾಲಾ ಖೇಲಲ್ಲೋಲಂಬಕೋಲಾಹಲಮುಖರಿತ ದಿಕ್ಚಕ್ರವಾಲಾಂತರಾಲಂ ಪ್ರತ್ನಂ ವೇತಂಡರತ್ನಂ ಸತತ ಪರಿಚರತ್ಕರ್ಣತಾಲ ಪ್ರರೋಹದ್ವಾತಾಂಕೂರಾಜಿಹೀರ್ಷಾದರ ವಿವೃತಫಣಾ ಶೃಂಗಭೂಷಾ ಭುಜಂಗಂ. ನಮಸ್ಸಭಾಯಿ. ಈ ಉಪನ್ಯಾಸ ಮಾಲೆಯ 3ನೇ ದಿವಸ ಆ ಒಂದು ಪರಮಾತ್ಮ ಸ್ವರೂಪದ ವಿಚಾರವಾಗಿ ಏನು ಆರಂಭವಾಗಿದೆಯೋ ಅದರ ಮುಂದುವರಿದ ಭಾಗವನ್ನು ಮುಂದುವರಿಸೋಣ. ನಾಯಮಾತ್ಮ ಪ್ರವಚನೇನ ಲಭ್ಯೋ ನ ಮೇಧಯಾ ನ ಬಹುನಾ ಶ್ರುತೇನ ಯಮೇವೈಷ ವೃಣುತೆ ತೇನ ಲಭ್ಯಃ ತಸ್ಯೈಷ ಆತ್ಮ ವಿವೃಣುತೆ ತನುಂ ಸ್ವಾಂ. ಈ ಒಂದು ಮಂತ್ರ ಬಹಳ ವಿಶಿಷ್ಟವಾಗಿದೆ. ಪರಮಾತ್ಮ ಸ್ವರೂಪವನ್ನು ಹೇಳಲಿಕ್ಕೆ ಹೊರಟು ವೇದಾಂತದ ಸ್ಥಿತಿಯೇ ಹಾಗೆ. ಯಾವುದನ್ನು ಹೇಳಲಿಕ್ಕೆ ಹೊರಟಿದೆಯೋ ಅದನ್ನು ಹೇಳಲಿಕ್ಕೆ ಆಗೋದಿಲ್ಲ, ಆದರೂ ಸಾಹಸ ಮಾಡೋದು ಅದು ವೇದಾಂತದ ಒಂದು ವಿಶೇಷ. ಯಾವುದನ್ನು ತಿಳಿಸಿಕೊಡುವುದಕ್ಕೆ ಶಬ್ದಕ್ಕೆ ಸಾಮರ್ಥ್ಯವಿಲ್ಲವೋ ಅದನ್ನು ತಿಳಿಸಿಕೊಡುವುದಕ್ಕೆ ಅದೇ ಶಬ್ದವನ್ನು ಬಳಸಿ ತಿಳಿಸುವ ಪ್ರಯತ್ನ ಮಾಡುವಂತಹದ್ದು ವೇದಾಂತದ ಒಂದು ತಾಪತ್ರಯ. ಅದಕ್ಕಾಗಿ ಇದನ್ನು ಉಪನಿಷತ್ತಿನಲ್ಲೂ ಹಾಗೆ ಹೇಳಿಬಿಟ್ಟಿದ್ದಾರೆ. ನಾಯಮಾತ್ಮ ಪ್ರವಚನೇನ ಲಭ್ಯ. ಈ ಆತ್ಮನನ್ನು ಪ್ರವಚನದಿಂದ ತಿಳಿದುಕೊಳ್ಳೋದಕ್ಕಾಗೋದಿಲ್ಲ. ಅಂದರೆ ಪ್ರವಚನ ಅನ್ನೋ ಶಬ್ದಕ್ಕೆ ನಾನೀಗ ಹೇಳ್ತಾ ಇರುವ ಪ್ರವಚನವಲ್ಲ, ಅನೇಕ ವೇದಗಳ ಅಧ್ಯಯನದಿಂದ ಪ್ರವಚನ, ವಚನ ಶಬ್ದಕ್ಕೆ, ವಚನಾನು ಶಬ್ದಕ್ಕೆ ಶಬ್ದ ಅಂತ ಅರ್ಥ. ವಚನ ವದತೀತಿ ವಚನಂ ಅಂತ ಹೇಳ್ತಾರೆ. ಅದು ಪ್ರಕೃಷ್ಟವಾಗಿ ವದತಿ, ಪ್ರಕೃಷ್ಟವಾಗಿ ಹೇಳುವಂಥದ್ದು ಅಂದ್ರೆ ವೇದ. ಆದ್ದರಿಂದ ಪ್ರವಚನ ಅಂತ ಹೇಳಿದರೆ ವೇದ. ವೇದಗಳು 4 ಇದ್ದಾವೆ. 4 ವೇದಗಳನ್ನು ಓದಿದ ಮಾತ್ರದಿಂದ ಆತ್ಮನನ್ನು ತಿಳಿಯೋದಕ್ಕಾಗೋದಿಲ್ಲ. ಮತ್ತ್ಯಾಕೆ ವೇದ ಓದಬೇಕು? ಉಪಯೋಗ ಇಲ್ಲದ ಕೆಲಸ ಯಾಕಪ್ಪ ಮಾಡಬೇಕು? ಪ್ರಯೋಜನಮನುದ್ದಿಶ್ಯ ನಮಂದೋಪಿ ಪ್ರವರ್ತತೆ ಅಂತ ಒಂದು ಮಾತಿದೆ. ಉಪಯೋಗಕ್ಕೆ ಬಾರದೇ ಇರುವಂಥ ಕೆಲಸವನ್ನು ಮೂರ್ಖನೂ ಮಾಡಲಾರ. ಇನ್ನು ಬುದ್ಧಿವಂತರ ಕಥೆ ಹೇಳೋದೇನಿದೆ? ಹಾಗಿದ್ದಾಗ ವೇದವನ್ನು ಓದಿದರೂ ಕೂಡ ಈ ಆತ್ಮನನ್ನು ತಿಳಿಯೋದಕ್ಕಾಗೋದಿಲ್ಲ ಅಂತ ಹೇಳಿದರೆ, ಅದೇ ವೇದದಲ್ಲಿ ಆತ್ಮಸ್ವರೂಪವನ್ನು ಹೇಳುವ ವಿವರಣ ಮಂತ್ರಗಳೆಲ್ಲ ನಮಗೆ ಸಿಗ್ತಾ ಇದ್ದಾವೆ. ಆ ವೇದಗಳನ್ನು ಓದಿದರೆ ತಿಳಿಯೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಏನು? ಈ ಆತ್ಮನನ್ನು ವೇದ ಓದಿದ ಮಾತ್ರದಿಂದ, ವೇದದ ಧಾರಣೆ ಸ್ಮರಣೆ ಇತ್ಯಾದಿಗಳನ್ನು ಮಾಡಿದ ಮಾತ್ರದಿಂದ ಆತ್ಮ ತಿಳಿಯೋದಕ್ಕಾಗೋದಿಲ್ಲ. ಯಾಕೆ ಅಂದರೆ ವೇದ ಅನ್ನುವಂಥದ್ದು 4 ವಿಧವಾಗಿದ್ದಿದ್ದು ಎಲ್ಲರಿಗೂ ಗೊತ್ತಿರುವಂಥದ್ದು. ಅನೇಕ ಶಾಖಾಭೇದ ಭಿನ್ನವಾದಂಥ ವೇದಗಳನ್ನು ಎಷ್ಟು ಅಧ್ಯಯನ ಮಾಡಿದರೂ ಕೂಡ ಅದು ವೇದ ಅನ್ನುವಂಥದ್ದು ಒಂದು ಶಬ್ದ ರಾಶಿ. ಒಂದು ಕಥೆ ಬರುತ್ತೆ ವೇದದಲ್ಲೇ ಹೇಳುವಂಥದ್ದು. ಭಾರದ್ವಾಜ ಮಹರ್ಷಿಗಳು ವೇದವನ್ನು ಅಧ್ಯಯನ ಮಾಡ್ತಾರಂತೆ. ಅನೇಕ ಜನ್ಮಗಳಲ್ಲಿ ವೇದಾಧ್ಯಯನವನ್ನು ಮಾಡಿದ್ದಾರೆ ಅವರು. ಎಷ್ಟು ವೇದಾಧ್ಯಯನ ಮಾಡಿದರೂ ಕೂಡ ಆ ವೇದದ ಅಧ್ಯಯನ ಮುಗಿಯೋದಿಲ್ಲ. ಆನಂತರದಲ್ಲಿ ಒಂದು ಸಾರಿ ಅವರು ತಪಸ್ಸು ಮಾಡಿ ಅವರ ತಪಸ್ಸಿಗೆ ಮೆಚ್ಚಿ ಇಂದ್ರ ಪ್ರತ್ಯಕ್ಷನಾದನಂತೆ. ಇಂದ್ರ ಪ್ರತ್ಯಕ್ಷನಾದಾಗ ನಿನಗೇನು ಬೇಕಪ್ಪ ಅಂತ ಕೇಳ್ತಾನೆ. ನನಗೆ ಇನ್ನೂ ಒಂದು ಜನ್ಮ ಬೇಕು ವೇದವನ್ನು ಓದುವುದಕ್ಕೆ. ಇನ್ನೂ 100 ಜನ್ಮವಾದರೂ ನನಗೆ ಸಾಕಾಗೋದಿಲ್ಲ, ವೇದವನ್ನು ಓದಬೇಕು. ಆವಾಗ ಇಂದ್ರ ಹೇಳ್ತಾನೆ, ಎಂಥ ಹುಚ್ಚಪ್ಪ ನೀನು. ಯಾಕೆ ಅಂದರೆ ಭಾರದ್ವಾಜ ಮಹರ್ಷಿಗಳಿಗೆ ಹೇಳಿದ್ದು, ಎಂಥ ಒಂದು ಹುಚ್ಚು ಸಾಹಸ,
ವೇದರಾಶಿ ಎನ್ನುವಂಥದ್ದು ಮಹಾನ್ ರಾಶಿ ಒಂದು ಪರ್ವತವನ್ನೇ ತೋರಿಸಿದಂತೆ. ಆ ಪರ್ವತವನ್ನು ತೋರಿಸಿ, ನೀನು ಇಷ್ಟು ಜನ್ಮಗಳಲ್ಲಿ ಅಧ್ಯಯನ ಮಾಡಿದ ವೇದದ ಭಾಗ ಎಷ್ಟಾಗಿದೆ ಅಂತ ಕೇಳಿದರೆ ಪರ್ವತದಲ್ಲಿ ಒಂದು ಮುಷ್ಟಿ ಮಣ್ಣು ತೆಗೆದರೆ ಎಷ್ಟಾಗುತ್ತೋ ಅಷ್ಟು ನೀನು ಓದಿದ್ದು. ಇದು ಯಾರಿಗೆ ಹೇಳಿದ್ದು? ಭಾರದ್ವಾಜ ಮಹರ್ಷಿಗಳಿಗೆ. ಯಾವ ಮಂತ್ರದ್ರಷ್ಟಾರರಾದಂಥ ಋಷಿಗಳಿದ್ದಾರೆ ಅವರಿಗೆ ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಏನರ್ಥ? ಇವತ್ತು ನಾವು ನೋಡ್ತಾ ಇರುವ ವೇದರಾಶಿ ಏನಿದೆ ಬಹಳ ಅಲ್ಪವಾದದ್ದು. ಋಗ್ವೇದದಲ್ಲಿ ಶಾಕಲ ಬಾಷ್ಕಲ 2 ಶಾಖೆ ಮಾತ್ರ ಇವಾಗ ಉಪಲಬ್ಧವಾಗಿರುವಂಥದ್ದು. ಅದರಲ್ಲೂ ಕೂಡ ಹೆಚ್ಚಾಗಿರುವಂತಹದ್ದು ಶಾಕಲ ಶಾಖೆ ಅನ್ನುವಂಥದ್ದು ಉಳ್ಕೊಂಡ್ಬಿಟ್ಟಿದೆ. ಹಾಗೆ ಯಜುರ್ವೇದದಲ್ಲಿ 101 ಭಾಗದಲ್ಲಿ ಈ ಉಳ್ಕೊಂಡಿರೋದು ಕೆಲವೇ ಭಾಗ. ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅನ್ನುವಂಥದ್ದು 2 ಭಾಗ ನಮಗೆ ಹೆಚ್ಚಾಗಿ ಕಾಣ್ತಾ ಇರುವಂತಹದ್ದು. ಶುಕ್ಲ ಯಜುರ್ವೇದದಲ್ಲಿ ಮಾಧ್ಯಂದಿನ ಶಾಖೆ ಮತ್ತು ಕಾಣ್ವ ಶಾಖೆ ಅಂತ 2 ಶಾಖೆಗಳು ಉಪಲಬ್ಧವಾಗಿದ್ದಾವೆ. ಬಾಕಿ ಎಲ್ಲ ಲುಪ್ತವಾಗಿ ಹೋಗಿದ್ದಾವೆ, ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಹಾಗೆ ಸಾಮವೇದದಲ್ಲಿ ಸಹಸ್ರವರ್ತ್ಮ ಸಾಮವೇದ ಅಂದರೆ 1000 ಶಾಖೆ ಇತ್ತು ಸಾಮವೇದದಲ್ಲಿ. 1000 ಶಾಖೆಯಲ್ಲಿ ಇವತ್ತು ಉಳ್ಕೊಂಡಿರೋದು 3 ಶಾಖೆ: ಜೈಮಿನೀಯ, ರಾಣಾಯನೀಯ ಮತ್ತು ಕೌಥುಮ. ಈ 3 ಶಾಖೆ ಇವತ್ತು ಉಳ್ಕೊಂಡ್ಬಿಟ್ಟಿದೆ. ಅದರಲ್ಲೂ ಕೂಡ ಕೆಲವೊಂದಷ್ಟು ಜನ ಮಾತ್ರ ಇಲ್ಲಿ ಗೋಕರ್ಣದಲ್ಲಿ ಇದ್ದಾರೆ, ಮಹಾರಾಷ್ಟ್ರದಲ್ಲಿ ಕೆಲವರಿದ್ದಾರೆ. ಅಂಗುಲಿ ಗಣನೆ ಯೋಗ್ಯವಾದಂಥ ಜನಗಳು ಕೆಲವೇ ಜನ ಉಳ್ಕೊಂಡಿದ್ದಾರೆ. ಹಾಗೆ ವೇದ ಲುಪ್ತವಾಗ್ತಾ ಹೋಗ್ತಾ ಇದೆ. ಇದು ಕಲಿಗಾಲದಲ್ಲಿ ಈ ಸ್ಥಿತಿ. ಆವತ್ತಿನ ಕಾಲದಲ್ಲೇ ಭಾರದ್ವಾಜ ಮಹರ್ಷಿಗಳಿಗೆ ಅವನು ಆ ಮಾತನ್ನು ಹೇಳಿದ್ದಾನೆ ಅಂದರೆ ಆವತ್ತು ಹೇಗಿದ್ದಿರಬಹುದು, ಇವತ್ತು ಹೇಗಿದೆ ಊಹೆ ಮಾಡಿಕೊಳ್ಬೇಕು. ಹಾಗೆ ಅಥರ್ವಣ ವೇದದಲ್ಲೂ ಅಷ್ಟೇ 9 ಶಾಖೆಗಳಲ್ಲಿ ಉಪಲಬ್ಧವಾಗಿರುವಂಥದ್ದು ಕೇವಲ 1 ಶಾಖೆ. ಈ ಸ್ಥಿತಿಯಲ್ಲಿ ನಾವಿದ್ದೇವೆ. ಭಗವತ್ಪಾದರು ಶಾರೀರಿಕ ಮೀಮಾಂಸಾ ಅಂದರೆ ಬಾದರಾಯಣ ಸೂತ್ರಗಳಿಗೆ ವ್ಯಾಖ್ಯಾನವನ್ನು ಮಾಡುವಾಗ 2ನೇ ಸೂತ್ರವಾದಂಥ ಜನ್ಮಾದ್ಯಸ್ಯತೆ ಯತಃ ಅನ್ನುವಂಥ ಸೂತ್ರವನ್ನು ವ್ಯಾಖ್ಯಾನ ಮಾಡಿ 3ನೇ ಸೂತ್ರವನ್ನು ಹೇಳ್ತಾರೆ ಶಾಸ್ತ್ರಯೋನಿತ್ವಾತ್ ಅಂತ. ಅಲ್ಲಿ ಶಾಸ್ತ್ರ ಶಬ್ದಕ್ಕೆ ವೇದ ಅಂತ ಅರ್ಥ. ಆ ವೇದಾನ ಶಬ್ದವನ್ನು ಹೇಳಿಬಿಟ್ಟು ಆ ವೇದ ಶಬ್ದಕ್ಕೆ ಕೆಲವು ವಿಶೇಷಣಗಳನ್ನು ಕೊಡ್ತಾರೆ, ಅಡ್ಜೆಕ್ಟಿವ್ಸ್. ಹೇಗೆ ಅಂತ ಕೇಳಿದರೆ, ಅನೇಕ ಶಾಖಾಭೇದ ಭಿನ್ನಸ್ಯ ದೇವತರಿಯಂ ಮನುಷ್ಯಾದಿ ಸಕಲ ಪ್ರಾಣಿವರ್ಗ ಜಾತಸ್ಯ ಮನಸಾಪ್ಯಚಿಂತ್ಯ ರಚನಾರೂಪಸ್ಯ ಇತ್ಯಾದಿಯಾಗಿ ಹೇಳಿಬಿಟ್ಟು, ಅದೆಲ್ಲ ಜಗತ್ತಿಗೆ ವಿಶೇಷಣವಾಗಿ ಹೇಳಿಬಿಟ್ಟು ವೇದಕ್ಕೆ ಸರ್ವಜ್ಞಕಲ್ಪಸ್ಯ, ಸರ್ವಜ್ಞಕಲ್ಪೋ ವೇದ ಅಂತ ಹೇಳಿಬಿಟ್ಟಾರೆ. ಸರ್ವಜ್ಞಕಲ್ಪೋ ವೇದ ಅಂತ ಹೇಳಿದ್ರೇನು? ಎಲ್ಲವನ್ನೂ ಕೂಡ ಅದರಲ್ಲಿ ಹೇಳಿರುವಂತಹದ್ದು. ವೇದದಲ್ಲಿ ಇಲ್ಲದೇ ಇರುವ ವಿಚಾರವಿಲ್ಲ, ನಾವು ತಿಳ್ಕೊಂಡಿಲ್ಲ ಅಷ್ಟೇ. ನಾವು ಅದರಲ್ಲಿ ಇಳಿದು ಅದನ್ನು ನೋಡಿ ಅಧ್ಯಯನ ಮಾಡಿ ವೇದದಲ್ಲಿ ಈ ವಿಚಾರ ಇಲ್ಲ ಅಂತ ಹೇಳಿದರೆ ಆವಾಗ ಒಪ್ಪಬಹುದು. ಆದರೂ ನಮಗೆ ಸಿಕ್ಕಿರುವ ಭಾಗ ಎಷ್ಟು? ಕೇವಲ ಅಲ್ಪ ಭಾಗ. ಹಾಗಾಗಿ ಈ ವಿಚಾರವನ್ನು ವೇದದಲ್ಲಿ ಹೇಳಲಿಲ್ಲ ಅಂತ ಹೇಳುವ ಸಾಹಸ ಯಾರೂ ಮಾಡಬಾರದು. ಯಾಕೆಂದರೆ ಯಾರೂ ವೇದವನ್ನು ಸಂಪೂರ್ಣವಾಗಿ ನೋಡಿಲ್ಲ. ತನ್ನ ಶಾಖೆಯಾದ ವೇದವನ್ನೇ ಸಂಪೂರ್ಣವಾಗಿ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ ಈ ರೂಪದಲ್ಲಿರುವಂತಹ ವೇದವನ್ನು ಋಕ್ಷಾಖಾಧ್ಯಾಯಿಗಳಾದವರು ಎಲ್ಲರೂ ಅದನ್ನೇನು ಓದಿರ್ತಾರೆ ಅಂತ ಹೇಳಲಿಕ್ಕಾಗೋಲ್ಲ. ಸಂಹಿತಾ ಭಾಗವನ್ನು ಎಲ್ಲರೂ ಓದಿರುತ್ತಾರೆ ಸಾಧಾರಣವಾಗಿ. 8 ಅಷ್ಟಕದಲ್ಲಿ 64 ಅಧ್ಯಾಯಗಳನ್ನು ಓದಿರುತ್ತಾರೆ ಅಂತ ಹೇಳಬಹುದು. ಅಷ್ಟು ಬಿಟ್ಟರೆ ಬೇರೆ ಇನ್ನೊಂದು ವೇದವನ್ನು ಓದಿರೋದಿಲ್ಲ. ಒಂದು ವೇದವನ್ನು ಓದಿ ಇನ್ನೊಂದು ವೇದವನ್ನು ಮತ್ತೆ ಓದಬೇಕಾದ್ರೆ ಪುನರುಪನಯನ ಆಗಬೇಕು. ಎಷ್ಟು ಜನ ಮಾಡ್ಕೊಳ್ತಾರೆ? ಏನಿಲ್ಲ. ಋಗ್ವೇದಿಗಳಾದರೆ ಋಗ್ವೇದದ ಮಂತ್ರಗಳನ್ನೆಲ್ಲ ಕಲಿತು ಬಿಡ್ತಾರೆ. ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಇತ್ಯಾದಿಗಳನ್ನು ಓದಿ ವೇದದ ವಿಕೃತಿಗಳಾದಂಥ ಘನಾಂತವಾಗಿ ಇರುವಂಥದ್ದು ಕ್ರಮ, ಜಟ, ಪದ ಇತ್ಯಾದಿಯಾಗಿ ಆ ವೇದದ ವಿಕೃತಿಗಳನ್ನು ಸಂಪೂರ್ಣ ಅಧ್ಯಯನ ಮಾಡುವವರು ಇದ್ದಾರೆ. ಅಲ್ಲಿಗೆ ಒಂದು ವೇದದ ಅಧ್ಯಯನ ಮುಗಿಯುತ್ತೆ. 8 ವಿಧವಾದ ವಿಕೃತಿ ಸಹಿತವಾದಂಥ ಸಂಹಿತ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ನಲ್ಲಿ ಸಂಹಿತಾಕ್ಕೆ ಮಾತ್ರ ಆ ವಿಕೃತಿಗಳಿರೋದು. ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳಿಗೆ ಆ ವಿಕೃತಿಗಳು ಇರೋದಿಲ್ಲ. ಇಷ್ಟು ಅಧ್ಯಯನ ಮಾಡಬೇಕಾದ್ರೆ ಅವನಿಗೆ 10 ವರ್ಷ ಮಿನಿಮಮ್ ಬೇಕು.
ಇಷ್ಟು ಅಧ್ಯಯನ ಮಾಡಿದ ನಂತರ ಎರಡನೇ ವೇದಕ್ಕೆ ಹೋಗಬೇಕಾದ್ರೆ ಪುನರುಪನಯನ ಮಾಡಿಕೊಳ್ಬೇಕು. ಹೀಗೆ ಹಿಂದೆ ಇದ್ದರೂ ಆ ರೀತಿಯಾಗಿ ನೀವು ಕೇಳಿರ್ಬೋದು. ಎಲ್ಲ ಈಗ ಉತ್ತರದಲ್ಲಿ ಆ ಹೆಸರಿದೆ, ದ್ವಿವೇದಿ, ತ್ರಿವೇದಿ, ಚತುರ್ವೇದಿ. ನಮ್ಮಲ್ಲಿ ಹಿಂದಿನ ರಾಜ್ಯಪಾಲರು ತ್ರಿಲೋಕೀನಾಥ ಚತುರ್ವೇದಿ ಅಂತಿದ್ರು. ಅವರು ಚತುರ್ವೇದಿ ಅಂದರೆ ಅವ್ರ ವಂಶದಲ್ಲಿ ಚತುರ್ವೇದಾಧ್ಯಯನ ಮಾಡಿದವರು ಇರ್ತಾ ಇದ್ರು. ಸೋಮಯಾಜಿ, ವಾಜಪೇಯಿ ಎನ್ನುವಂಥದ್ದು ವಾಜಪೇಯಿ ಯಾಗವನ್ನು ಮಾಡಿದವರ ವಂಶ, ವಾಜಪೇಯಿ ಯಾಗ. ಆ ರೀತಿಯಾಗಿ ಅವರ ಆ ಹೆಸರುಗಳೆಲ್ಲ ಏನು ಹೇಳ್ತವೆ ಅಂತ ಕೇಳಿದರೆ, ಕೆಲವರು ಯಾರೋ ಹೇಳಿದರು ಇದೆಲ್ಲ ಸುಮ್ಮನೆ ಜಾತಿ ಸೂಚಕವಾದ ಶಬ್ದಗಳು, ಇವನು ಬ್ರಾಹ್ಮಣ ಅಂತ ತಿಳಿಸ್ಕೊಳ್ಳೋದಕ್ಕೋಸ್ಕರ ಆ ಹೆಸರು ಇಟ್ಟುಕೊಂಡಿದ್ದಾನೆ. ಅಲ್ಲ, ಇವತ್ತು MA PhD ಅಂತ ಹೆಸರು ಕ್ವಾಲಿಫಿಕೇಷನ್ ಹಾಕ್ಕೊಳ್ತಾರಲ್ಲ, ಹಿಂದೆ ಹಾಗೆ ದ್ವಿವೇದಿ, ತ್ರಿವೇದಿ, ಚತುರ್ವೇದಿ ಅದು ಅವ್ರ ಕ್ವಾಲಿಫಿಕೇಷನ್. ಆ ರೀತಿಯಾಗಿ ಹಾಕ್ಕೊಳ್ತಾ ಇದ್ರು. ಅವನ ಜಾತಿ ಸೂಚಕವಾದಂಥದ್ದಲ್ಲ, ಅವುಗಳೆಲ್ಲ ಉಪಾಧಿಗಳು. ಅಂದರೆ ಅವರ ವಿದ್ಯಾರ್ಹತೆಯನ್ನು ತೋರಿಸುವಂಥದ್ದು. ಹಾಗೆ ಬಂದಿದ್ದು. ಹೀಗೆ ಅಷ್ಟು ವೇದರಾಶಿಯನ್ನು ಓದಿದರೂ ಕೂಡ ಸಂಪೂರ್ಣ ವೇದರಾಶಿಯಲ್ಲಿ ಹೇಳೋದೇನು ಅಂದರೆ ಎರಡೇ ವಿಷಯ. ಅದು ಯಾವುದಪ್ಪ ಅಂತ ಕೇಳಿದರೆ ಧರ್ಮವನ್ನು ಹೇಳುವುದು. ಆ ಧರ್ಮ ಎರಡು ವಿಧವಾಗಿದೆ, ಒಂದು ಪ್ರವೃತ್ತಿ ಧರ್ಮ, ಒಂದು ನಿವೃತ್ತಿ ಧರ್ಮ. ಇದು ಎರಡು ಬಿಟ್ಟು ಬೇರೆ ಏನೂ ಹೇಳೋದಿಲ್ಲ. ಆದ್ದರಿಂದ ನಮ್ಮ ಸನಾತನ ಧರ್ಮಕ್ಕೆ ಅಥವಾ ಹಿಂದೂ ಧರ್ಮಕ್ಕೆ ಈ ಒಂದೇ ಒಂದು ಗ್ರಂಥ ಅನ್ನುವಂಥ ನಿರ್ದಿಷ್ಟವಾದದ್ದು ನಮಗಿಲ್ಲ. ಹೇಗೆ ಕ್ರಿಶ್ಚಿಯನ್ರಿಗೆ ಬೈಬಲ್ ಇದೆ, ಇವರಿಗೆ ಕುರಾನ್ ಇದೆ, ನಮಗೆಷ್ಟಿದೆ? ನಮಗೆ 28 ಗ್ರಂಥಗಳನ್ನು ಹೇಳ್ತಾರೆ ಅಂತ ಕೆಲವರು ಆಪಾದನೆ ಮಾಡೋದುಂಟು. ಎಲ್ಲರಿಗೂ ಒಂದೇ ಉತ್ತರ, ವೇದ ಅನ್ನುವಂಥದ್ದು ಒಂದೇ ನಮಗೆ ಮೂಲ. ಭಾರತಕ್ಕೆ ವೇದವನ್ನು ಬಿಟ್ಟು ಇನ್ನೊಂದು ಇಲ್ಲ. ಅದು ನಮ್ಮ ಸನಾತನ ಧರ್ಮದ ಮೂಲ ಗ್ರಂಥ. ಆ ವೇದದಲ್ಲಿ ಹೇಳಿದ್ದನ್ನೇ ಬಾಕಿ ಎಲ್ಲದರಲ್ಲಿ ಹೇಳಿದ್ದೇ ಹೊರತು ಪುರಾಣ ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪಬ್ರಹ್ಮಯೇನ್ನರಹ ಅಂತ ಹೇಳ್ತಾರೆ. ಇತಿಹಾಸ ಮತ್ತು ಪುರಾಣಾದಿಗಳು ಏನು ಮಾಡ್ತವೆ ಅಂತ ಕೇಳಿದರೆ ವೇದದಲ್ಲಿ ಹೇಳಿರುವ ಅರ್ಥವನ್ನು ಪರಿಪೋಷಣೆ ಮಾಡಲಿಕ್ಕೆ ಹೊರಟಿದ್ದಾವೆಯೇ ಹೊರತು ಅವು ಹೊಸದಾಗಿ ಏನೊಂದು ಹೇಳೋಕೆ ಹೊರಟಿದ್ದಲ್ಲ. ಅದರಲ್ಲಿ ಯಾರಾದರೂ ವೇದ ವಿರುದ್ಧವಾಗಿ ಹೇಳಿದ್ದಂಥ ಮಾತುಗಳಿದ್ರೆ ಅದು ಅಪ್ರಮಾಣವೇ, ನಿರ್ವಿವಾದವಾಗಿ. ಇದು ಋಷಿವಾಕ್ಯ, ಇದು ಮಂತ್ರದ್ರಷ್ಟಾರರಾದಂಥ ಋಷಿಗಳೇ ಹೇಳಿರುವಂಥದ್ದು. ಹಾಗೆ ಪುರಾಣದಲ್ಲಿ ನಿಮಗೆ ಅಕಸ್ಮಾತ್ ಯಾವುದಾದ್ರೂ ವಾಕ್ಯಗಳು, ಯಾಕೆಂದರೆ ಅವೆಲ್ಲ ಪೌರುಷೇಯ. ಪೌರುಷೇಯ ಅಂದರೆ ಪುರುಷಕರ್ತೃಕ, ಪುರುಷ ನಿರ್ಮಿತವಾದದ್ದು. ಪುರುಷ ಅಂತ ಹೇಳಿದರೆ ಮನುಷ್ಯ ಅಂತ ಹೇಳಿದರೆ ದೋಷ ಮಾಡಿಯೇ ಮಾಡ್ತಾನೆ, ತಪ್ಪನ್ನು ಮಾಡಿಯೇ ಮಾಡ್ತಾನೆ. ತಪ್ಪು ಮಾಡದ ಮನುಷ್ಯ ಇಲ್ಲ. ಟು ಎರ್ ಈಸ್ ಹ್ಯೂಮನ್. ಆದ್ದರಿಂದ ಮನುಷ್ಯಕೃತವಾದಂಥ ಗ್ರಂಥಗಳಲ್ಲಿ ತಪ್ಪು ಬರಬಹುದು, ಆದರೆ ವೇದ ಅಪೌರುಷೇಯ, ಪರಮಾತ್ಮನ ಮುಖದಿಂದ ಬಂದಿರುವಂತಹದ್ದು. ಎಲ್ಲ ಕಲ್ಪದಲ್ಲೂ ಕೂಡ ಈಶ್ವರೋ ಗತಕಲ್ಪೀಯಂ ವೇದಂ ಅಸ್ಮಿನ್ ಕಲ್ಪೆ ಸ್ಮೃತ್ವ ಸನಕ ಸನಂದಾದೀನ್ ಉಪದಿದೇಶ ಮರಿಚ್ಯಾದೀನ್ ಅಗ್ರೇ ಸೃಷ್ಟ್ವಾ ತೇಷಾಂ ವೇದಾಂಗ್ ಗ್ರಾಹಯಾಮಾಸ. ಇದನ್ನು ಹೇಳ್ತಾರೆ. ಮರಿಚ್ಯಾದಿ ಮಹರ್ಷಿಗಳಿಗೆ ಅವನು ಪ್ರವೃತ್ತಿ ಧರ್ಮವನ್ನು, ಸನಂದಾದಿಗಳಿಗೆ ನಿವೃತ್ತಿ ಮುಖದಿಂದ ಉಪದೇಶ ಮಾಡಿದ. ಆದ್ದರಿಂದ ಈಶ್ವರನ ಮುಖದಿಂದ ಹುಟ್ಟಿರುವಂತಹ ವೇದರಾಶಿ ಅಪ್ರಯತ್ನೇನ ಲೀಲಾ ನ್ಯಾಯೇನ ಈಶ್ವರ ಮುಖಾತ್ ಸೃಷ್ಟಾನಾಂ ವೇದಾನಾಂ ಅಂತ ಹೇಳ್ತಾರೆ. ಅವನು ಬಾಯಿಯಿಂದ ಹೊರಟಿರುವಂತಹ ವೇದ ಏನು ಅಂದರೆ ನಾವು ಹೇಳಬೇಕಾದ್ರೆ ಪ್ರಯತ್ನ ಪಡಬೇಕು. ಅವನು ಹೇಳಬೇಕಾದ್ರೆ ಅವನಿಗೆ ಪ್ರಯತ್ನವೇನಿಲ್ವಂತೆ. ನಾವು ಉಚ್ಛ್ವಾಸ ನಿಶ್ವಾಸಕ್ಕೆ ಹೇಗೆ ಪ್ರಯತ್ನವಿಲ್ಲದೇನೆಯೇ ನಾವು ಮಾಡ್ತೇವೋ ಹಾಗೆ ಅಷ್ಟು ಲೀಲೆಯಿಂದ ಈಶ್ವರ ಹೇಳಿದ. ಆದರೂ ಈಶ್ವರನಿಗೂ ಕೂಡ ಆ ವೇದದಲ್ಲಿ ಸ್ವಾತಂತ್ರ್ಯವಿಲ್ಲ. ನೋಡಿ, ಇದೇ ವಿಶೇಷ. ಅವನಿಗೆ ಸ್ವಾತಂತ್ರ್ಯವಿಲ್ಲ. ಅದನ್ನೇ ಅಪೌರುಷೇಯ ಅಂತ ಹೇಳೋದು. ಅಂದರೆ ಹಿಂದಿನ ಕಲ್ಪದಲ್ಲಿ ಯಾವ ರೀತಿಯಾಗಿ ಪರಮಾತ್ಮನಿಂದ ಉಕ್ತವಾದಂಥ ವೇದರಾಶಿ ಇತ್ತೋ ಈ ಕಲ್ಪದಲ್ಲೂ ಕೂಡ ಈಶ್ವರ ಸೃಷ್ಟಿ ಮಾಡುವ ಮೊದಲು ಅದೇ ವೇದರಾಶಿಯನ್ನು ಅದೇ ಆನುಪೂರ್ವಿ ಸಹಿತವಾಗಿ ಅದೇ ಕ್ರಮದಲ್ಲಿ ಉಪದೇಶ ಮಾಡಿದ. ಅವನಿಗೆ ಕ್ರಮವನ್ನು ಬದಲಾವಣೆ ಮಾಡುವ ಅಧಿಕಾರ ಅವನಿಗಿಲ್ಲ, ಆ ಸ್ವಾತಂತ್ರ್ಯವಿಲ್ಲ. ಹೇಗೆ? ಉದಾಹರಣೆಗೆ ಋಗ್ವೇದದ ಮಂತ್ರ ಅಗ್ನಿಮೀಳೆ ಪುರೋಹಿತಂ ಯಜ್ಞಸ್ಯ ದೇವ ಮೃತ್ಯುಜಂ ಹೋತಾ ಆರಂ ರತ್ನಧಾತಮಂ. ಇದು ಮೊದಲನೇ ಮಂತ್ರ ಋಗ್ವೇದದಲ್ಲಿ. ಅಲ್ಲಿ ಅಗ್ನಿಮೀ ಇಳೆ ಪುರೋಹಿತಂ, ಅಗ್ನಿನೂ ಶಬ್ದ ಇದೆ. ಈಶ್ವರ ನಾನು ಎಲ್ಲವನ್ನೂ ಸೃಷ್ಟಿ ಮಾಡೋನು. ಇಲ್ಲಿ ಅಗ್ನಿ ಶಬ್ದಕ್ಕೆ ಬದಲಾಗಿ ವನ್ನಿಮೀ ಇಳೆ ಪುರೋಹಿತಂ ಹೇಳಿಕ್ಕೆ ಆಗೋದಿಲ್ಲ ಅವನಿಗೆ. ಅದು ಹಾಗೆ ಹೇಳಬೇಕು. ಅದಕ್ಕೆ ಇದನ್ನು ಪ್ರಭು ಸಂಹಿತೆ ಅಂತ ಹೇಳುವಂತಹದ್ದು. ಪ್ರಭು ಸಂಹಿತೆ, ಮಿತ್ರ ಸಂಹಿತೆ, ಕಾಂತಾ ಸಂಹಿತೆ ಅಂತ ನಮ್ಮ ವಾಂಗ್ಮಯದಲ್ಲಿ 3 ವಿಧವಾದಂಥ ಸಂಹಿತೆಗಳಿದ್ದಾವೆ. ಪ್ರಭು ಸಂಹಿತೆ ಅಂತ ಹೇಳಿದರೆ ಅದು ರಾಜ ಆಜ್ಞೆ ಮಾಡಿದರೆ ಅದು ಯಾಕೆ ಅಂತ ಕೇಳುವ ಅಧಿಕಾರ ಯಾರಿಗೂ ಇಲ್ಲ. ಅದು ಹಾಗೆ ಅದನ್ನು ಶಿರೋಧಾರ್ಯ ಪಾಲನೆ ಮಾಡುವುದಷ್ಟೇ ಕೆಲಸ. ಹಾಗೆ ವೇದಗಳು ಹೇಳಿದ್ದೆಲ್ಲ ಪ್ರಭು ಸಂಹಿತೆ ಇದ್ದ ಹಾಗೆ ವಿಧಿ, ಅದನ್ನು ಒಪ್ಪಿಕೊಳ್ಬೇಕು.
ಅದು ಯಾಕೆ ಅಂತ ಹೇಳಿದರೆ ಸಕಲ ಮನುಷ್ಯನ ಶ್ರೇಯಸ್ಸಿಗಾಗಿ ಪರಮಾತ್ಮನಿಂದ ಉಕ್ತವಾದಂತಹ ವೇದರಾಶಿ ಆದದ್ರಿಂದ ಅದು ಪ್ರಭು ಸಂಹಿತೆ. ಇನ್ನು ಮಿತ್ರ ಸಂಹಿತೆ, ಪುರಾಣಾದಿಗಳು. ಮಿತ್ರನಿಗೆ ಉಪದೇಶ ಮಾಡಿದ ಅವನು ಒಳ್ಳೆಯದಕ್ಕೂ ಉಪದೇಶ ಮಾಡ್ತಾನೆ, ಅದರಂತೆ ಮಿತ್ರ ಸಂಹಿತೆ ಒಳ್ಳೆಯ ರೀತಿಯಿಂದ ಹೇಳುತ್ತಾನೆ, ಅದು ಮಿತ್ರ ಸಂಹಿತೆ. ಇನ್ನು ಕಾಂತಾ ಸಂಹಿತೆ ಹೆಂಡತಿ ಗಂಡನನ್ನ ಅನುನಯದಿಂದ ಅನುರಾಗದಿಂದ ಹೇಳಿ ಒಪ್ಪಿಸ್ತಾಳೆ. ಮಂತ್ರಿಗಳ ಹತ್ರ ಕೆಲಸ ಆಗಬೇಕು ಅಂದರೆ ಅವ್ರ ಹೆಂಡತಿ ನಡ್ಕೊಳ್ತಾರೆ. ಯಾರ ಮಾತು ಕೇಳದಿದ್ರು ಅವ್ರ ಹೆಂಡತಿ ಮಾತು ಕೇಳ್ತಾರೆ ಅವರು, ಹೌದು ತಾನೆ? ಆ ರೀತಿಯಾಗಿ ಅದು ಕಾಂತಾ ಸಂಹಿತ ರೂಪದಲ್ಲಿರುವಂತಹ ವಾಗ್ಮಯ ರಾಶಿಯೂ ಇದ್ದೆ. ಇವೆಲ್ಲ ಇದ್ದರೂ ಕೂಡ ಎಲ್ಲದಕ್ಕಿಂತ ಮೇಲಿನ ಸ್ಥಾನದಲ್ಲಿರುವಂತಹದ್ದು ವೇದ. ಆ ವೇದ ಹೇಳುವಂತಹದ್ದು ಧರ್ಮವನ್ನು ಮಾತ್ರ ಹೇಳುತ್ತೆ. ಆ ಧರ್ಮ ಎರಡು ವಿಧ, ಪ್ರವೃತ್ತಿ ಧರ್ಮ, ನಿವೃತ್ತಿ ಧರ್ಮ ಅನ್ನುವಂಥದ್ದು. ಪ್ರವೃತ್ತಿ ಧರ್ಮದಲ್ಲಿ ಎಲ್ಲ ಕರ್ಮಗಳು ಬರ್ತವೆ, ನಿವೃತ್ತಿ ಧರ್ಮದಲ್ಲಿ ಇರುವಂತಹದ್ದೇ ಉಪನಿಷತ್ತುಗಳು. ಉಪನಿಷತ್ತುಗಳು ಮೋಕ್ಷ ಮಾರ್ಗವನ್ನು ಹೇಳಲಿಕ್ಕೆ ಬಂದಿದೆಯೇ ಹೊರತು ನೀವು ಕರ್ಮ ಮಾಡಿ ಅಂತ ಹೇಳಲಿಕ್ಕೆ ಬಂದಿಲ್ಲ. ಉಪನಿಷತ್ತು ಯಾವತ್ತೂ ಕೂಡ ಒಂದು ತಿಳ್ಕೊಳ್ಬೇಕು, ಕರ್ಮಗಳನ್ನು ನಮಗೆ ವೇದ ಉಪದೇಶ ಮಾಡಿದೆ. ಆ ಕರ್ಮಗಳನ್ನು ಮಾಡ್ತಾ ಯಾರು ಕೂತ್ಕೊಳ್ತಾರೆ ಸ್ವಾಮಿ? ನಿಮ್ಮ ಹತ್ರ ಯಾರು ಹೇಳಿದರು ಕರ್ಮ ಮಾಡಿ ಅಂತ? ವೇದ ಸಂಪೂರ್ಣವಾದ ಕರ್ಮವನ್ನು ಹೇಳಿದೆ. ಅಂಗಡಿಯಲ್ಲಿ ಎಷ್ಟೋ ಪದಾರ್ಥ ಇಟ್ಕೊಂಡಿರ್ತಾರೆ, ನಾವು ನಮಗೆ ಬೇಕಾದ ಯಾವುದೋ ಪದಾರ್ಥವನ್ನು ಕೊಂಡ್ಕೊಂಡು ಬರ್ತೇವೆ ಅಷ್ಟೇ ತಾನೇ. ಪ್ರತಿಯೊಬ್ಬರಿಗೂ ಅದೇ ರೀತಿಯಾದಂತಹ ಸಿದ್ಧಾಂತ ಇರೋದು. ಆದರೆ ನಮಗೆ ಅಂಗಡಿಗೆ ಹೋದಾಗ ಬೇರೆ ಬೇರೆ ಪದಾರ್ಥಗಳು ಕಂಡಾಗ, ನಮಗೆ ಬೇಕಿಲ್ಲದ ಪದಾರ್ಥಗಳನ್ನು ನೋಡಿದಾಗ, ಅರೆ ಇದನ್ನು ಕೊಂಡ್ಕೊಳ್ಳೋರು ಯಾರಿರ್ತಾರಪ್ಪ, ನಮಗೆ ಅನಿಸುತ್ತೋ ಇಲ್ವೋ? ಹಾಗೆ ವೇದ ಹೇಳಿರುವಂತಹ ಕರ್ಮಗಳನ್ನು, ಈ ಕರ್ಮಗಳನ್ನು ಮಾಡೋರು ಯಾರಿರ್ತಾರಪ್ಪ? ಮಾಡೋರು ಇರ್ತಾರೆ. ಜಗತ್ತು ಅಷ್ಟು ವಿಚಿತ್ರವಾಗಿದೆ, ಎಲ್ಲವನ್ನೂ ಕೂಡ ಒಳಗೊಂಡಿರುವಂತಹದ್ದು ಜಗತ್ತು. ವಿಚಿತ್ರ ಜನರೂ ಇರ್ತಾರೆ. ನಮಗೆ ಬೇಡ ಅಂತ ಮಾತ್ರಕ್ಕೆ ಪ್ರಪಂಚಕ್ಕೆ ಬೇಡ ಅಂತ ಹೇಳಲಿಕ್ಕಾಗೋದಿಲ್ಲ. ಆದ್ದರಿಂದ ಬೇಕು ಅಂತ ಹೇಳುವವರಿಗಾಗಿ ಹೇಳಿರುವಂತಹ ಕಾಮ್ಯಕರ್ಮಗಳಿದ್ದಾವೆ. ಆದರೆ ವೇದದ ತಾತ್ಪರ್ಯ ಕಾಮ್ಯಕರ್ಮಾನುಷ್ಠಾನವಲ್ಲ, ಕರ್ಮಾನುಷ್ಠಾನ ಮಾತ್ರ. ಕರ್ಮಾನುಷ್ಠಾನ ಮಾಡಿ ಈಶ್ವರಾರ್ಪಣ ಬುದ್ಧಿಯಿಂದ ಕರ್ಮಾನುಷ್ಠಾನ ಮಾಡಿದರೆ ಅದು ಪ್ರವೃತ್ತಿ ಧರ್ಮದ ಉದ್ದೇಶವಾಗಬೇಕು. ಯಾಕೆ? ಸರ್ವಂಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳಿದ್ದಾನೆ ಭಗವಾನ್ ಶ್ರೀಕೃಷ್ಣ ಗೀತೆಯಲ್ಲಿ. ಸರ್ವಂ ಕರ್ಮ ಅಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ. ಎಲ್ಲ ಕರ್ಮಗಳು ಜ್ಞಾನದಲ್ಲಿ ಸಮಾಪ್ತಿಯನ್ನು ಹೊಂದಬೇಕು ಅಂತ ಹೇಳಿದ್ರೇನು? ರಿಲಿಜಿಯಸ್ ಆಕ್ಟಿವಿಟಿ ಶುಡ್ ಲೀಡ್ ಟು ದಿ ಸ್ಪಿರಿಚುವಲ್ ಆಕ್ಟಿವಿಟಿ. ರಿಲಿಜಿಯಸ್ ಆಕ್ಟಿವಿಟೀಸು ನೀವು ಸ್ಪಿರಿಚುವಲ್ ಆಕ್ಟಿವಿಟೀಸ್, ಆಧ್ಯಾತ್ಮಿಕತೆಯ ಕಡೆಗೆ ತೆಗೆದುಕೊಂಡು ಹೋಗದಿದ್ದರೆ ಆ ಧಾರ್ಮಿಕ ಆಚರಣೆಗೆ ಅರ್ಥವೇ ಇಲ್ಲ. ಯಾಕೆ? ವೇದ ಹೇಳಿಲ್ಲ ನೀವು ಇದನ್ನು ಮಾಡಿಕೊಂಡು ಸ್ವರ್ಗವನ್ನು ಅನುಭವಿಸಿ ಮತ್ತೆ ವಾಪಸ್ ಬಂದು ಇಲ್ಲಿ ದುಃಖವನ್ನು ಅನುಭವಿಸಿ ಅಂತ ವೇದ ಹೇಳೋದಿಲ್ಲ. ಯಾರಿಗೆ ಯಾವುದು ಬೇಕು, ನಿಮಗೆ ಕಷ್ಟ ಬಂದರೆ ಪರಿಹಾರಕ್ಕಾಗಿ ಕರ್ಮಗಳನ್ನು ಹೇಳಿದ್ದಾನೆ, ಅದನ್ನು ಮಾಡಿಕೊಳ್ಳಿ ತಾತ್ಕಾಲಿಕವಾಗಿ. ಆ ಯಾವ ಕಷ್ಟವೂ ಇಲ್ಲದೆ ಇದ್ದಾಗ ಸುಮ್ಮನೆ ನನಗೇನೋ ಒಂದು ಮನಸ್ಸಿಗೆ ಕಾಮ್ಯಕರ್ಮ ಮಾಡಬೇಕು ಅಂತ ಅನ್ನಿಸ್ತಾ ಇದೆ, ನಾನು ಒಂದು ಸಹಸ್ರ ಚಂಡಿ ಯಾಗವನ್ನು ಮಾಡಿಸಿಬಿಡುತ್ತೇನೆ, ದುಡ್ಡಿದೆ ಮಾಡಿಸಿಬಿಡುತ್ತೇನೆ, ಮಾಡಿಸುವಾಗ ಏನೋ ಒಂದು ಫಲವನ್ನು ಬಯಸೋದು. ಆ ರೀತಿ ಮಾಡಬಾರದು. ಮಾಡಿದರೂ ಕೂಡ ಈಶ್ವರಾರ್ಪಣ ಬುದ್ಧಿಯಿಂದ ಮಾಡಿದರೆ ಅದು ಮಹತ್ ಫಲವನ್ನು ಕೊಡುತ್ತೆ. ಇದಕ್ಕೆ ಉದಾಹರಣೆ ಹೇಗೆ ಅಂದರೆ, ಒಬ್ಬ ರಾಜ ಇರ್ತಾನೆ. ರಾಜ ಯಾಕೆ ಇವತ್ತು ರಾಜ ಇಲ್ಲ? ಒಬ್ಬ ಶ್ರೀಮಂತ ಇರ್ತಾನೆ, ಅವನ ಮನೆಯಲ್ಲಿ ಸೇವಕ ಇರ್ತಾನೆ. ಸೇವಕನಿಗೆ ಸಂಬಳವನ್ನು ನಿಗದಿ ಮಾಡಿರ್ತಾನೆ. ಸಂಬಳಕ್ಕೆ ಅನುರೂಪವಾಗಿ ಅವನು ಬೆಳಗ್ಗೆಯಿಂದ ಸಂಜೆವರೆಗೆ ಇಂತಿಷ್ಟು ಹೊತ್ತು ಅಂತ ಅವನಿಗೆ ಕೆಲಸವನ್ನು ನಿಗದಿ ಮಾಡಿದ್ದಾಗ ಅಷ್ಟು ಕೆಲಸ ಮಾಡ್ತಾನೆ. ಅವನು ತಿಂಗಳಲ್ಲಿ ಸಂಬಳ ತಗೊಂಡು ಹೋಗ್ತಾನೆ. ಇನ್ನೊಬ್ಬ ಸೇವಕ ಇರ್ತಾನೆ, ಅವನಿಗೂ ಇದೇ ಸಂಬಳವನ್ನು ಕೊಡ್ತಿರ್ತಾನೆ. ಒಬ್ಬ ಸೇವಕ ಬೆಳಗ್ಗೆ 6 ಗಂಟೆಗೆ ಬಂದರೆ ಸಂಜೆ 6 ಗಂಟೆಗೆ ಹೊರಟು ಹೋಗ್ತಾನೆ. ಆ ನಿಯಮ, ಕಾಲ ನಿಯಮವನ್ನು ಇಟ್ಟಂತೆ ಅವನು ಕೆಲಸ ಮಾಡ್ತಾನೆ, ಸಂಬಳ ತಗೊಂಡು ಹೋಗ್ತಾನೆ. ಇನ್ನೊಬ್ಬ ಇರ್ತಾನೆ, ಅವನಿಗೆ ಕಾಲ ನಿಯಮ ಇಲ್ಲ, 6 ಗಂಟೆ ಬರ್ತಾನೆ, ರಾತ್ರಿ 10 ಗಂಟೆ ಆದರೂ ಹೋಗೋದಿಲ್ಲ. ಯಜಮಾನರು ಹೇಳಬೇಕು, ಹೋಗಪ್ಪ ಇನ್ನು ಮನೆಗೆ ನೀನು. ಆ ರೀತಿಯಾಗಿ ಮಾಡೋರು ಇದ್ದಾರೆ ತಾನೆ. ಅಂದರೆ ನಿಸ್ವಾರ್ಥ ಭಾವನೆಯಿಂದ ಮಾಡುವಂತಹ, ಅವರು ಸಂಬಳಕ್ಕಾಗಿ ಕೆಲಸ ಮಾಡೋದಲ್ಲ, ಒಂದು ರೀತಿಯ ತಾದಾತ್ಮ್ಯ ಭಾವ. ಆ ಮನೆಯ ಸದಸ್ಯನಾದ ರೀತಿಯಲ್ಲಿ ಅವರು ಅಷ್ಟು ಹೊಂದಿಕೊಂಡು ತಾದಾತ್ಮ್ಯ ಭಾವನೆಯಿಂದ ಕೆಲಸ ಮಾಡ್ತಾ ಇರ್ತಾನೆ. ಆ ಸ್ವಾಮಿಗೆ ಯಾರ ಮೇಲೆ ಹೆಚ್ಚಿನ ಪ್ರೀತಿ? ಇವನು ಕೆಲಸಕ್ಕಾಗಿ ಕೆಲಸ ಮಾಡುವವನು, ಸಂಬಳಕ್ಕಾಗಿ ಕೆಲಸ ಮಾಡುವವನ ಮೇಲೆ ಇರುವ ಪ್ರೀತಿಗೂ ಈ ನಿಸ್ವಾರ್ಥ ಭಾವನೆಯಿಂದ ಮಾಡುವ ಸೇವಕನ ಬಗ್ಗೆ ಇರುವ ಪ್ರೀತಿಗೂ ವ್ಯತ್ಯಾಸ ಇದೆಯೋ ಇಲ್ವೋ? ಇದು ನಮ್ಮ ಅನುಭವದಲ್ಲೇ ಇರುವಂತಹದ್ದು.
ನಾವು ಹುಲುಮಾನವರಲ್ಲೇ ಇಷ್ಟು ವೈವಿಧ್ಯವನ್ನು ನಾವು ನೋಡ್ತಾ ಇರುವಾಗ ನಿಸ್ವಾರ್ಥ ಭಾವನೆಯಿಂದ, ನಿಷ್ಕಾಮ ಭಾವನೆಯಿಂದ ಕರ್ಮ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅಂಥ ಭಕ್ತನ ಮೇಲೆ ಪರಮಾತ್ಮನ ಅನುಗ್ರಹ ಯಾವ ರೀತಿ ಇರುತ್ತೆ ನೀವೇ ಯೋಚನೆ ಮಾಡಿ. ಅದಕ್ಕೋಸ್ಕರವಾಗಿ ನಿಸ್ವಾರ್ಥ ಭಾವನೆಯಿಂದ ಕರ್ಮವನ್ನು ಮಾಡಬೇಕು. ಅದು ನಿವೃತ್ತಿ ಮಾರ್ಗದ ಕಡೆಗೆ ಹೋಗುವಂಥ ಲಕ್ಷಣ. ಕಾಮ್ಯ ಕರ್ಮಗಳನ್ನೇ ಮಾಡ್ತಾ ಇದ್ದರೆ ಅದು ಕಾಮ್ಯ ಕರ್ಮಗಳಲ್ಲೇ ಉಳಿತಾನೆ. ಪುನರಪಿ ಜನನಂ ಪುನರಪಿ ಮರಣಂ, ಹೋಗ್ತಾನೆ, ಸ್ವರ್ಗಕ್ಕೆ ಹೋಗ್ತಾನೆ, ಪುನಃ ಇಲ್ಲಿ ಬರ್ತಾನೆ. ಇದೇ ಆಗ್ತಾ ಇರುತ್ತೆ ಹೊರತು ಅದರಿಂದ ಈಚೆಗೆ ಬರೋದಕ್ಕಾಗೋದಿಲ್ಲ. ಅದರಿಂದ ಈಚೆಗೆ ಬರಬೇಕಾದ್ರೆ ನಿಷ್ಕಾಮ ಕರ್ಮಾನುಷ್ಠಾನ ಮಾಡಬೇಕು. ಅದು ಧರ್ಮವೇ. ಅದು ನಿವೃತ್ತಿ ಧರ್ಮದ ಕಡೆಗೆ ಎಳ್ಕೊಂಡು ಹೋಗುತ್ತೆ ಮನುಷ್ಯನನ್ನು. ಹೇಗೆ ನಿವೃತ್ತಿ ಧರ್ಮದ ಕಡೆಗೆ ಹೋಗುತ್ತೆ ಅಂತ ಕೇಳಬಹುದು. ನಿಷ್ಕಾಮ ಕರ್ಮ ಮಾಡಿದರೆ ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತೂಪಲಬ್ಧಯೇ. ಚಿತ್ತದ ಶುದ್ಧಿಗಾಗಿ ಕರ್ಮಾನುಷ್ಠಾನ ಮಾಡಿ. ನೀವು ದೇವತಾ ಮಂದಿರಕ್ಕೆ ಹೋಗಿ ನಮಸ್ಕಾರ ಮಾಡಿ, ಪ್ರಣಾಮವನ್ನು ಮಾಡಿ, ಸಹಸ್ರನಾಮವನ್ನು ಮಾಡಿಸಿ, ಅಭಿಷೇಕವನ್ನು ಮಾಡಿಸಿ, ಪೂಜೆಯನ್ನು ಮಾಡಿಸಿ, ಅಥವಾ ವರ್ಷಕ್ಕೆ 10 ದಿವಸ ನಿಮ್ಮ ಹೆಸರಿನಲ್ಲಿ ಇರುವಂತಹ ಪೂಜೆ ಅಂತ ಹೇಳಿಬಿಟ್ಟು ಮಾಡಿಸ್ತೀರಾ, ಅಥವಾ ಮನೆಯಲ್ಲಿ ಇನ್ನೇನೋ ಕಾರ್ಯಕ್ರಮಗಳನ್ನು ಮಾಡಿಸ್ತೀರ. ಯಾವುದನ್ನು ಮಾಡಿದರೂ ಕೂಡ ನನಗಾಗಿ ನಾನು ಮಾಡ್ತಾ ಇದ್ದೇನೆ ಅಂತ ಮಾಡಬಾರದು. ಪರಮಾತ್ಮ ಪ್ರೀತಿಗಾಗಿ ನಾನು ಮಾಡ್ತಾ ಇದ್ದೇನೆ ಅಷ್ಟೇ. ಪರಮಾತ್ಮ ಪ್ರೀತಿ ಆದರೆ ಯೋಗಕ್ಷೇಮಂ ವಹಾಮ್ಯಹಂ, ನಿಮ್ಮ ಯೋಗಕ್ಷೇಮ ಅವನು ನೋಡ್ಕೊಳ್ತಾನೆ. ನಿಮಗೆ ಯಾಕೆ ಆ ಚಿಂತೆ? ನಿಮ್ಮ ಯೋಗಕ್ಷೇಮವನ್ನು ನೀವೇ ನೋಡ್ಕೊಳ್ಳೋದಾದರೆ ಪರಮಾತ್ಮ ಯಾಕೆ? ಪರಮಾತ್ಮ ನೋಡ್ಕೊಳ್ಳೋದಿಲ್ಲ. ನಮ್ಮ ಯೋಗಕ್ಷೇಮದ ಚಿಂತೆಯನ್ನು ಅವನಿಗೆ ಬಿಟ್ಟುಬಿಟ್ರೆ ಕರ್ಮಣ್ಯೇವಾಧಿಕಾರಸ್ಥೇ ಮಾ ಫಲೇಶು ಕದಾಚನ, ಕರ್ಮವನ್ನು ಮಾತ್ರ ಮಾಡಿ, ಫಲದ ಬಗ್ಗೆ ಆಸಕ್ತಿಯನ್ನು ಬಿಟ್ಟುಬಿಡಿ. ಆ ರೀತಿಯಾಗಿ ಮಾಡಿದ ಕರ್ಮ ನಮಗೆ ಚಿತ್ತಶುದ್ಧಿಯನ್ನು ಉಂಟು ಮಾಡುತ್ತೆ. ಚಿತ್ತದಲ್ಲಿರುವಂಥ, ಮನಸ್ಸಿನಲ್ಲಿ, ಅಂತಃಕರಣದಲ್ಲಿರುವಂಥ ಕಲ್ಮಶಗಳನ್ನೆಲ್ಲ ತೊಳೀತಾ ಬರುತ್ತೆ. ತೊಳೆದ ನಂತರ ಆ ಕರ್ಮದಿಂದ ಚಿತ್ತಶುದ್ಧಿಯಾದ ನಂತರ ಅವನ ಮನಸ್ಸು, ಅವನ ಬುದ್ಧಿ ಪರಮಾತ್ಮನ ಕಡೆಗೆ ಹೋಗುತ್ತೆ. ದದಾಮಿ ಬುದ್ಧಿಯೋಗಂತಂ ಏನ ಮಾಮುಪಯಾಂತಿತೆ. ಅಂಥವರಿಗೆ ಪರಮಾತ್ಮ ಪ್ರೇರಣೆ ಆಗುತ್ತೆ. ಯಾವ ರೀತಿಯ ಬುದ್ಧಿಯನ್ನು ಕೊಟ್ಟರೆ ಪರಮಾತ್ಮನ ಕಡೆಗೆ ಅವನ ಮನಸ್ಸು ಹೋಗುತ್ತೋ ಆ ರೀತಿಯ ಬುದ್ಧಿಯನ್ನು ಪರಮಾತ್ಮನೇ ಅನುಗ್ರಹಿಸ್ತಾನೆ. ದದಾಮಿ ಬುದ್ಧಿಯೋಗಂ ತಂ ಏನ ಮಾಂ ಉಪಯಾಂತಿ. ಯಾವುದರಿಂದ ನನ್ನನ್ನು ಪಡೀತಾರೋ ಅಂಥ ಬುದ್ಧಿಯನ್ನು ನಾನು ಕೊಡ್ತೇನೆ. ಇದೇ ಎಷ್ಟೋ ಜನರನ್ನು ನಾವು ನೋಡ್ತೇವೆ. ಹುಡ್ತಾ ಇದ್ದಾಗೆ ವೈರಾಗ್ಯ ಬಂದಿರುತ್ತೆ ಎಷ್ಟೋ ಜನರಿಗೆ. ಎಲ್ಲರಿಗೂ ಯಾಕೆ ವೈರಾಗ್ಯ ಬರೋದಿಲ್ಲ? ಪೂರ್ವಜನ್ಮ ಸಂಸ್ಕಾರ ಇರಬೇಕು. ಒಂದೇ ಜನ್ಮದಲ್ಲಿ ನಾವು ವೈರಾಗ್ಯವನ್ನು ಪಡೆದು ಬಿಡ್ತೇವೆ, ಜ್ಞಾನವನ್ನು ಪಡೆದು ಬಿಡ್ತೇವೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅನೇಕ ಜನ್ಮಗಳಲ್ಲಿ ಇಂಥ ಕರ್ಮಗಳನ್ನು ನಿಷ್ಕಾಮ ರೂಪದಲ್ಲಿ ಈಶ್ವರನ ಆರಾಧನೆಯನ್ನು ಮಾಡ್ತಾ 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 ನಮ್ಮ ಚಿತ್ತಶುದ್ಧಿಯಾಗಿ ಯಾವತ್ತೋ ಒಂದು ದಿವಸ ಅದೇ ಮಾರ್ಗದಲ್ಲಿ ಹೋಗ್ತಾ 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 ಒಂದೊಮ್ಮೆ ನಾವು ಪರಮಾತ್ಮನ ಧ್ಯಾನದ ಕಡೆಗೆ ಹೋಗ್ತೇವೆ. ಪರಮಾತ್ಮ ಧ್ಯಾನದ ಕಡೆಗೆ ಹೋದ ನಂತರ ಮತ್ತೆ ಅವನು ಹಿಂದಕ್ಕೆ ಬರೋದಿಲ್ಲ. ನೈ ಕಲ್ಯಾಣ ಕೃತ್ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ. ಇಷ್ಟೆಲ್ಲ ಮಾಡ್ತಾ ಇರ್ತಾನೆ, ಅವನಿಗೆ ಜ್ಞಾನ ಬರೋದಿಲ್ಲ, ಸತ್ತೋಗ್ಬಿಡ್ತಾನೆ. ಏನು ಸ್ವಾಮಿ ಮುಂದಿನ ಕತೆ ಅಂತ ಕೇಳಿದರೆ, ಮುಂದಿನ ಜನ್ಮ ಈಗಿಂದಕ್ಕಿಂತಲೂ ಇನ್ನೂ ಹೆಚ್ಚು ಸಾಧನೆ ಮಾಡಲಿಕ್ಕೆ ಅನುಕೂಲವಾಗುವಂತಹ ಜನ್ಮವನ್ನು ಕೊಡ್ತಾನೆ, ಅಂತಹ ದೇಶವನ್ನು ಕೊಡ್ತಾನೆ, ಅಂತಹ ಅವಕಾಶವನ್ನು ಕಲ್ಪಿಸ್ತಾನೆ. ಎಷ್ಟೋ ಜನರಿಗೆ ತಿಳ್ಕೊಳ್ಬೇಕು ಅನ್ನೋ ಆಸೆ ಇದ್ದರೂ ಕೂಡ ಅವರಿದ್ದ ಜಾಗದಲ್ಲಿ ತಿಳಿ ಹೇಳುವವರೇ ಸಿಗೋದಿಲ್ಲ. ಅದು ದೌರ್ಭಾಗ್ಯ. ಆ ತಿಳಿ ಹೇಳುವವರು ಸಿಕ್ಕುವಂಥ ಜಾಗದಲ್ಲಿ ಅವನಿಗೆ ಜನ್ಮವನ್ನು ಕೊಡ್ತಾನೆ. ತತಶೇಷೇಣ ವಿಶಿಷ್ಟ ಜಾತಿ ಕುಲ ದೇಶ ಆಯುಶ್ರುತ ವೃತ್ತ ವಿತ್ತ ಮೇಧಸೋ ಜನ್ಮ ಪ್ರತಿಬದ್ಧಂತೆ ಅಂತ ಗೌತಮ ಧರ್ಮಸೂತ್ರದಲ್ಲಿ ಹೇಳಿರುವಂತಹದ್ದು. ವಿಶಿಷ್ಟ ದೇಶ, ವಿಶಿಷ್ಟ ಜಾತಿ, ವಿಶಿಷ್ಟ ಕುಲ, ವಿಶಿಷ್ಟ ಆಯಸ್ಸು ಇತ್ಯಾದಿಗಳೇನು ಅಂದರೆ ಇವನಿಗೆ ಮುಂದೆ ಈ ಮಾರ್ಗದಲ್ಲಿ, ನಿವೃತ್ತಿ ಮಾರ್ಗದಲ್ಲಿ ಮುಂದೆ ಹೋಗಬೇಕಾದ್ರೆ ಯಾವ ದೇಶದಲ್ಲಿ ಹುಟ್ಟಿದರೆ ಇವನಿಗೆ ಆಗುತ್ತೋ ಅಂಥ ದೇಶದಲ್ಲೇ ಅವನಿಗೆ ಜನ್ಮವನ್ನು ಕೊಡುತ್ತಾನೆ. ಅದನ್ನು ನಿರ್ಣಯ ಮಾಡುವನು ಅವನು. ಅದಕ್ಕೆ ಅವನಿಗೆ ಸಂಪೂರ್ಣವಾಗಿ ಬಿಟ್ಟರೆ, ಅದು ಬಿಟ್ಟು ನನ್ನ ದೇಶ ನನ್ನ ಕಾಲವನ್ನು ನಾನೇ ನಿರ್ಣಯಿಸ್ಕೊಳ್ತೇನೆ ಅನ್ನೋ ರೀತಿಯಲ್ಲಿ ಕರ್ಮವನ್ನು ಮಾಡಿಕೊಂಡ್ರೆ ಅಂಥ ಜಾಗದಲ್ಲೇ ಇವನು ಹುಡುತ್ತಾನೆ. ಪುನಃ ಅವನಿಗೆ ಮನಸ್ಸಿನಲ್ಲಿ ಇನ್ನೂ ಆ ಕಾಮನೆ ಅನ್ನುವಂಥದ್ದು ಹೋಗುವವರೆಗೆ, ಚಿತ್ತಶುದ್ಧಿ ಆಗುವವರೆಗೆ ಪರಮಾತ್ಮಾಭಿಮುಖವಾಗೋದಿಲ್ಲ ಅಂತಃಕರಣ. ಪರಮಾತ್ಮಾಭಿಮುಖವಾಗದೇ ಇದ್ದರೆ ಈ ಸಂಸಾರದಿಂದ ನಮಗೆ ವಿಮುಕ್ತಿ ಎನ್ನುವಂಥದ್ದು ಎಷ್ಟು ಜನ್ಮವಾದರೂ ಬರೋದಿಲ್ಲ. ಆದ್ದರಿಂದಲೇ ಕರ್ಮದ ನಾಶ ಎರಡು ರೀತಿಯಾಗಿ ಮಾತ್ರ. ಒಂದು ಫಲದ ಉಪಭೋಗದಿಂದ, ಎರಡನೆಯದು ಜ್ಞಾನದಿಂದ ಮಾತ್ರ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಹೇಳಿದ್ದಾನೆ. ಜ್ಞಾನದಿಂದಲೇ ಕರ್ಮನಾಶ. ಇಲ್ಲವೇ ಕರ್ಮವನ್ನು ಮಾಡಿದಾಗ ಅದರ ಫಲವನ್ನು ಅನುಭವಿಸಿ ಆ ಕರ್ಮನಾಶವಾಗಬೇಕು. ಅಷ್ಟೇ ಹೊರತು ಬೇರೆ ಮಾರ್ಗವಿಲ್ಲ. ಇಂತಹ ರೀತಿಯಲ್ಲಿರುವಂತಹ ಪರಮಾತ್ಮ ತತ್ವವನ್ನು
ಕೇವಲ ವೇದ ಅಧ್ಯಯನ ಮಾಡಿ ಧಾರಣ ಮಾಡಿ ಸ್ಮರಣೆ ಮಾಡಿ ಎಲ್ಲ ಹೇಳಿಕೊಂಡ ಮಾತ್ರದಿಂದ ಅವನಿಗೆ ಪರಮಾತ್ಮ ದರ್ಶನ ಆಗೋದಿಲ್ಲ. ಅದಕ್ಕೆ ಗ್ರಂಥಾರ್ಥ ಧಾರಣ ಪಟುವಾದರೆ ಪ್ರವಚನೇನ ನಾಯಮಾತ್ಮ ಪ್ರವಚನೇನ ಲಭ್ಯ. ಅನೇಕ ವೇದಗಳನ್ನು ಅಧ್ಯಯನ ಮಾಡಿ ಬೈಹರ್ಟ್ ಮಾಡ್ಕೊಂಡು ಕೂತು ಬಿಟ್ರೆ ಏನಾಯಿತು? ಒಂದು ಮಾತು ಹೇಳ್ತಾರೆ, ಸ್ಥಾಣುರಯಂ ಭಾರಹಾರ ಕಿಲ ಅಧೀತ್ಯ ವೇದಂ ನ ವಿಜಾನಾತಿಯೋರ್ಥಂ. ವೇದವನ್ನು ಸಂಪೂರ್ಣ ಅಧ್ಯಯನ ಮಾಡಿ ಅದರ ಅರ್ಥವನ್ನು ತಿಳಿದುಕೊಳ್ಳದೇ ಇದ್ದರೆ ರತ್ನದ ಮೂಟೆಯನ್ನು ಹೊತ್ತ ಕತ್ತೆಯಂತೆ ಅವನ ಬದುಕು. ಯಾರು? ವೇದಾಧ್ಯಾಯಿ. ಈ 4 ವೇದಗಳನ್ನು ಸಾಂಗ ಸರಹಸ್ಯವಾಗಿ ಅಧ್ಯಯನ ಮಾಡಿ ಅವನು ಅದರ ಅರ್ಥವನ್ನು ತಿಳಿದುಕೊಳ್ಳಿಲ್ಲ ಅಂದರೆ ಸ್ವಾಧ್ಯಾಯೋ ಅಧ್ಯೇತವ್ಯ ಅನ್ನುವಂಥದ್ದು ಅಧ್ಯಯನ ವಿಧಿ. ಸ್ವಪಿತೃ ಪರಂಪರಾ ಪ್ರಾಪ್ತ ಶಾಖೆಯನ್ನು ಅಧ್ಯಯನ ಮಾಡಬೇಕು ಅಂತ ಅದರ ಅರ್ಥ. ಅದರಂತೆ ಅಧ್ಯಯನ ಮಾಡುವವನು ಅಧ್ಯಯನ ಶಬ್ದಕ್ಕೆ ಅರ್ಥಜ್ಞಾನಪೂರ್ವಕವಾಗಿ ಅಧ್ಯಯನ ಮಾಡಬೇಕು ಅಂತ. ಕೇವಲ ಮಂತ್ರಗಳನ್ನು ಬಾಯ್ಹರ್ಟ್ ಮಾಡಿಕೊಂಡು ಮಾತ್ರದಿಂದ ಎಷ್ಟೋ ಜನ ನೋಡಿದ್ದೀವಿ. ಗೀತೆಯನ್ನೆಲ್ಲ ಬಾಯ್ಹರ್ಟ್ ಮಾಡಿಬಿಟ್ಟಿದ್ದೀನಿ ಸ್ವಾಮಿ, 18 ಅಧ್ಯಾಯಗಳು ನನಗೆ ಬಾಯಲ್ಲಿದೆ ಸರಿ. ಎಷ್ಟು ತಿಳ್ಕೊಂಡಿದ್ದೀರಿ, ಎಷ್ಟು ಅನುಷ್ಠಾನ ಮಾಡ್ತಾ ಇದ್ದೀರಿ ಅದರಂತೆ. ಅದರಲ್ಲೂ 16ನೇ ಅಧ್ಯಾಯ 17ನೇ ಅಧ್ಯಾಯ ನಮ್ಮ ಜೀವನಕ್ಕೆ ಅತ್ಯಂತ ಸಮೀಪವಾಗಿರುವಂತಹದ್ದು. ದೈವಾಸುರ ಸಂಪದ್ವಿಭಾಗ ಮತ್ತು ಶ್ರದ್ಧಾತ್ರಯ ವಿಭಾಗ ಅಂತ 2 ಅಧ್ಯಾಯಗಳಿದ್ದಾವಲ್ಲ, ಅದರಲ್ಲಿ ಹೇಳಿರುವ ಅರ್ಥವನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನಮ್ಮನ್ನು ನಾವು ಉದ್ಧಾರ ಮಾಡಿಕೊಂಡ ಹಾಗೆ. ನಮ್ಮ ಜೀವನಕ್ಕೆ ಅತ್ಯಂತ ಹತ್ತಿರವಾಗಿರುವಂಥ ಅಂಶಗಳನ್ನು ಹೇಳಿರುವಂಥದ್ದು. ಇದಕ್ಕೆ ಯಾರ ಒಂದು ಹಂಗೂ ಇಲ್ಲ, ಯಾವ ಶಾಸ್ತ್ರದ ಅಪ್ಪಣೆಯೂ ಬೇಕಾಗಿಲ್ಲ, ಯಾರನ್ನೂ ಕೇಳಬೇಕಾಗಿಲ್ಲ. ನಿಮ್ಮ ಜೀವನದಲ್ಲಿ ದೈನಂದಿನ ಜೀವನದಲ್ಲಿ ನೀವು ಎದುರಿಸ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಯಾವ ರೀತಿ ಇರಬೇಕು ಅನ್ನೋದನ್ನು ಅಲ್ಲಿ ಹೇಳಿದೆ. ಅದನ್ನು ನಾವು ಅಳವಡಿಸಿಕೊಂಡು ಬಿಟ್ಟರೆ ಸಾಕು. ಆತ್ಮನೇವ ಆತ್ಮೋದ್ಧಾರ ಉದ್ಧರೇದ ಆತ್ಮನಾತ್ಮ ಅನ್ನುವಂತಹ ಮಾತೇನಿದೆ ಅದಕ್ಕೆ ನಾವು ಇಲ್ಲಿ ಅಳವಡಿಸ್ಕೋಬೇಕಷ್ಟೆ. ಹಾಗೆ ಈ ಗ್ರಂಥಾರ್ಥ ಧಾರಣೆ ಮಾಡೋದ್ರಿಂದ ಪರಮಾತ್ಮ ಸಾಕ್ಷಾತ್ಕಾರವಾಗೋದಿಲ್ಲ. ಅರ್ಥವನ್ನು ತಿಳ್ಕೊಳ್ಬೇಕು. ಅರ್ಥವನ್ನು ತಿಳಿದುಕೊಂಡ್ರೆ ಸಾಲದು, ತಿಳಿದುಕೊಂಡ ಅರ್ಥದಂತೆ ನಡ್ಕೊಳ್ಬೇಕು. ಅದಕ್ಕೆ ಆಚಾರ್ಯ ಅನ್ನೋ ಶಬ್ದಕ್ಕೆ ಅದೇ ಅರ್ಥ. ಆಚಿನೋತಿ ಚ ಶಾಸ್ತ್ರಾರ್ಥಂ ಆಚಾರೇ ಸ್ಥಾಪಯತ್ಯಪಿ ಸ್ವಯಮಾಚರತೆ ಯಸ್ತು ಆಚಾರ್ಯ ಸಚ ಉಚ್ಯತೆ ಅಂತ ಹೇಳ್ತಾರೆ. ಶಾಸ್ತ್ರಾರ್ಥವನ್ನು ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು. ತಿಳಿದುಕೊಂಡ್ರೆ ಅಷ್ಟೇ ಸಾಲದು, ಬೇರೆಯವರಿಗೂ ತಿಳಿ ಹೇಳಬೇಕು. ಬೇರೆಯವರಿಗೆ ತಿಳಿ ಹೇಳೋದ್ರಲ್ಲೇ ಪಾಂಡಿತ್ಯ ತೋರಿಸಿದ್ರೆ ಪರೋಪದೇಶ ವೇಲಾಯಾಮ್ ಸರ್ವೇಶ್ ವ್ಯಾಸಪರಾಶರಾ ಅಂತ ಒಂದು ಮಾತು ಹೇಳ್ತಾರೆ. ಇನ್ನೊಬ್ಬರಿಗೆ ಉಪದೇಶ ಮಾಡುವಾಗ ಅವನಿಗೆ ಹೇಗೆ ಉಪದೇಶ ಮಾಡ್ತಾನೆ ಅಂದರೆ ವ್ಯಾಸ ಮಹರ್ಷಿಗಳೇ ಹೇಳಿದ ಹಾಗೆ, ಪರಾಶರ ಮಹರ್ಷಿಗಳೇ ಹೇಳಿದ ಹಾಗೆ ಉಪದೇಶ ಮಾಡ್ತಾನೆ. ಸ್ವಂತಕ್ಕೆ ಅನುಷ್ಠಾನಕ್ಕೆ ಬಂದಾಗ ಇಲ್ಲ, ಅದಾಗಬಾರದು. ಅದಕ್ಕೋಸ್ಕರವಾಗಿ ಆಚಾರ್ಯನ ಲಕ್ಷಣದಲ್ಲಿ ಸ್ವಯಂ ಆಚರತೆ ಎಷ್ಟು, ಇನ್ನೊಬ್ಬರಿಗೆ ಹೇಳಿದ್ದನ್ನು ಶಾಸ್ತ್ರಾರ್ಥವನ್ನು ತಾನು ಆಚರಿಸ್ತಾನೆ. ಆಚರಿಸಿದಾಗ ಅವನು ಹಿ ವಿಲ್ ಲೀಡ್ ಬೈ ಎಕ್ಸಾಂಪಲ್ ಅಂತ ಹೇಳ್ತಾರೆ. ಅವನು ಇನ್ನೊಬ್ಬರಿಗೆ ಮಾದರಿ ಆಗುತ್ತಾನೆ. ಹಾಗಿರಬೇಕು. ಅಂಥವನೇ ಆಚಾರ್ಯ, ಅಂಥವನೇ ಗುರು. ಭಗವತ್ಪಾದರು ಪ್ರಶ್ನೋತ್ತರ ಮಾಲಿಕೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಕಹ ಗುರುಹು, ಗುರು ಅಂದ್ರೆ ಯಾರು? ಅಧಿಗತ ತತ್ವ ಗುರುಹು ಅಂತ ಹೇಳ್ತಾರೆ. ತತ್ವವನ್ನು ತಿಳಿದವನು ಗುರು. ತಿಳಿಯೋದು ಅಂತ ಹೇಳಿದರೆ ಅನುಭವಿಸಿ ತಿಳಿದವನೇ ಗುರು. ಅದಕ್ಕೆ ಗೀತೆಯಲ್ಲಿ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಮತ್ತೊಂದು ಶಬ್ದ ಇದೆ, ಜ್ಞಾನಿನಃ ಅಂತ ಒಂದು, ತತ್ವದರ್ಶಿನ. ಕೇವಲ ಜ್ಞಾನಿಗಳು ಅಂತ ಹೇಳಿದರೆ ಶಾಸ್ತ್ರಜ್ಞಾನ ಇದ್ದವರು ಜ್ಞಾನಿಗಳಾಗಬಹುದು. ತತ್ವದರ್ಶಿಯಾಗಿರಬೇಕು, ತತ್ವವನ್ನು ಅನುಭವಿಸಿದವನಾಗಿರಬೇಕು. ಅಂಥವನು ಉಪದೇಕ್ಷಂತಿ ತೇ ಜ್ಞಾನಂ, ಅಂಥವರಿಗೆ ಜ್ಞಾನವನ್ನು ಬೋಧಿಸುವ ಅಧಿಕಾರ ಅನ್ನುವ. ಗೀತೆಯಲ್ಲಿ ಏನಿಲ್ಲ, ಎಲ್ಲವೂ ಇದೆ. ನಾವು ಗೀತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ಇನ್ನು ಯಾವ ಶಾಸ್ತ್ರವೂ ಬೇಡ, ಯಾವ ವೇದವೂ ಬೇಡ. 17-18 ಅಧ್ಯಾಯದಲ್ಲೂ ಕೂಡ ಮೊದಲನೇ ಅಧ್ಯಾಯ 1 ಬಿಟ್ಟು ಪೂರ್ತಿ ನಮ್ಮ ಜೀವನಕ್ಕೆ ಮೊದಲನೇ ಅಧ್ಯಾಯ ಬೇಸ್ಮೆಂಟ್ ಇದ್ದ ಹಾಗೆ ಗೀತೋಪದೇಶಕ್ಕೆ. ಬಾಕಿ ಎಲ್ಲವೂ ಕೂಡ ನಮ್ಮ ಜೀವನದ ಒಂದು ಮಾರ್ಪಾಟಿಗೆ, ಪ್ರವೃತ್ತಿ ಧರ್ಮದಿಂದ ನಿವೃತ್ತಿ ಧರ್ಮದ ಕಡೆಗೆ, ಧಾರ್ಮಿಕ ಅನುಷ್ಠಾನದಿಂದ ಆಧ್ಯಾತ್ಮಿಕತೆಯ ಕಡೆಗೆ. ಆಧ್ಯಾತ್ಮಿಕತೆಯ ಕಡೆ ಹೋಗದೇ ಇರುವ ಜೀವನ ವ್ಯರ್ಥ. ಈ ಜೀವನದ ಲಕ್ಷ್ಯವೇ ಅದು.
ಜಂತೂನಾಂ ನರಜನ್ಮ ದುರ್ಲಭಮತಃ ಪುಂಸ್ತ್ವಂ ತತೋ ವಿಪ್ರತಾ ತಸ್ಮಾದ್ ವೈದಿಕ ಧರ್ಮ ಮಾರ್ಗಪರತಾ ವಿದ್ವತ್ತಮಸ್ಮಾತ್ ಪರಂ ಕಾರ್ಯಾಕಾರ್ಯ ವಿಚಕ್ಷಣಂ ಸ್ವರ್ಭವೋ ಬ್ರಹ್ಮಾತ್ಮನಾ ಸಂಸ್ಥಿತಿರ್ಮುಕ್ತಿರ್ನೋ ಶತಕೋಟಿ ಜನ್ಮಸು ಕಥಂ ಪುಣ್ಯೈರ್ವಿನಾ ಲಭ್ಯತೆ. ಭಗವತ್ಪಾದರು ಹೇಳಿದ್ದಾರೆ, ಜಂತುಗಳಲ್ಲಿ ಮನುಷ್ಯ ಜನ್ಮ ಅನ್ನುವಂಥದ್ದು ಅತ್ಯಂತ ಶ್ರೇಷ್ಠವಾದ ಜನ್ಮ. ಯಾಕೆ? ಆ ಜನ್ಮದಲ್ಲೂ ಕೂಡ ಮಾತೆಯರು ಯಾರಿಗೂ ಕೋಪಿಸ್ಕೊಳ್ಬಾರದು. ಜಂತುಗಳಲ್ಲಿ ನರಜನ್ಮ ಶ್ರೇಷ್ಠವಾದದ್ದು, ಅದರಲ್ಲೂ ಗಂಡಾಗಿ ಹುಟ್ಟೋದು ಇನ್ನೂ ಶ್ರೇಷ್ಠವಾದದ್ದು. ಯಾಕೆ? ಗಂಡಸರಿಗೆ ಸ್ವಲ್ಪ ಸ್ವಾತಂತ್ರ್ಯ ಜಾಸ್ತಿ. ಗಂಡಾಗಿ ಹುಟ್ಟುವಂತಹದ್ದು ಇನ್ನೂ ಹೆಚ್ಚಿನ ಪುಣ್ಯದ ಫಲ. ಜಂತೂನಾಂ ನರಜನ್ಮ ದುರ್ಲಭಂ ಅತಃ ಪುಂಸ್ತ್ವಂ ತಥೋ ವಿಪ್ರತ, ಅದರಲ್ಲೂ ಬ್ರಾಹ್ಮಣನಾಗಿ ಹುಟ್ಟೋದು. ಕೇವಲ ಬ್ರಾಹ್ಮಣನಾಗಿ ಹುಟ್ಟಿದ್ರೂ ಪ್ರಯೋಜನವಿಲ್ಲ. ತಸ್ಮಾತ್ ವೈದಿಕ ಧರ್ಮ ಮಾರ್ಗ ಪರತ, ವೈದಿಕ ಮಾರ್ಗವನ್ನು ಅನುಸರಿಸಿಕೊಂಡಿರೋದು. ವೈದಿಕ ಧರ್ಮ ಮಾರ್ಗದಲ್ಲಿ ಇದ್ರೂ ಪ್ರಯೋಜನವಿಲ್ಲ. ವಿದ್ವತ್ವಮಸ್ಮಾತ್ ಪರಂ, ಆನಂತರದಲ್ಲಿ ಶಾಸ್ತ್ರಜ್ಞಾನವೂ ಇರಬೇಕು. ಶಾಸ್ತ್ರಜ್ಞಾನ ಇದ್ದ ಮಾತ್ರದಿಂದ ಸಾಲದು. ಕಾರ್ಯಾಕಾರ್ಯ ವಿಚಕ್ಷಣಂ, ಕಾರ್ಯಾಕಾರ್ಯ ವೈಚಕ್ಷಣ್ಯ, ಯಾವುದು ಮಾಡಬೇಕು ಯಾವುದು ಮಾಡಬಾರದು ಈ ವಿಧಿ ನಿಷೇಧವನ್ನು ಕೂಡ ತಿಳಿದು ಅನುಷ್ಠಾನ ಮಾಡುವವನಾಗಿರಬೇಕು. ಅಷ್ಟು ಮಾಡಿದರೆ ಮಾತ್ರ ಸಾಲದು. ಸ್ವನುಭವ, ತನ್ನಲ್ಲಿ ಅನುಭವಿಸಿ ಆಗಬೇಕು. ಅದು ಇಷ್ಟು ಆಗಬೇಕಾದ್ರೆ ಇದು ಮನುಷ್ಯ ಜನ್ಮದಲ್ಲಿ ಮಾತ್ರ ತಾನೆ. ಅಷ್ಟು ಬರಬೇಕಾದ್ರೆ ಮುಕ್ತಿರ್ನೋ ಶತಕೋಟಿ ಜನ್ಮಸು ಕಥಂ ಪುಣ್ಯೈರ್ವಿನಾ ಲಭ್ಯತೆ. ಈ ಮುಕ್ತಿ ಬರಬೇಕಾದ್ರೆ 100 ಕೋಟಿ ಜನ್ಮವನ್ನು ಎತ್ತಿದ್ರೂ ಅಷ್ಟು ಇದಿಷ್ಟ ಆಗದೆ ಬರೋದಿಲ್ಲ. ಅಂದರೆ ವೇದಾರ್ಥವನ್ನು ತಿಳಿಯಬೇಕು, ವೇದಾರ್ಥವನ್ನು ತಿಳಿದು ಅನುಷ್ಠಾನ ಮಾಡಬೇಕು. ಅನುಷ್ಠಾನ ಮಾಡಿದ್ದನ್ನು ವಿಧಿ ನಿಷೇಧಗಳಿಗೆ ಅನುಸಾರವಾಗಿ ಅನುಷ್ಠಾನ ಮಾಡಬೇಕು. ಆ ಅನುಷ್ಠಾನ ನಮ್ಮನ್ನು ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗದ ಕಡೆಗೆ ಸೆಳೆದೊಯ್ಯುವಂತಹ ರೀತಿಯಲ್ಲಿ ಅನುಷ್ಠಾನ ಮಾಡಬೇಕು. ಆ ರೀತಿ ಅನುಷ್ಠಾನ ಮಾಡಿದರೆ ಈ ಜನ್ಮವಲ್ಲ, ಇನ್ನೊಂದು ಜನ್ಮವಲ್ಲ, ಇನ್ನೊಂದು ಜನ್ಮ, ಎಷ್ಟೋ ಜನ್ಮಗಳ ನಂತರ ನಮಗೆ ಭಗವತ್ ಸಾಕ್ಷಾತ್ಕಾರವಾಗಬಹುದು. ಹಾಗಾದರೆ ನಮ್ಮ ಈ ಜನ್ಮ ಎಂಥ ಒಂದು ಜನ್ಮವನ್ನು ನಾವು ಪಡ್ಕೊಂಡಿದ್ದೇವೆ. ಈ ಜನ್ಮ ಬಂದಾಗ ಗಾಣದಲ್ಲಿ ಎಣ್ಣೆ ಬಂದಾಗ ಕಣ್ಣು ಮುಚ್ಚಿ ಕೂತಂತೆ ಆಗಬಾರದು. ನಮಗೆ ಇಂತಹ ಒಂದು ಜನ್ಮ ಬಂದಿದೆ, ಮುಂದಿನ ಜನ್ಮ ಮನುಷ್ಯ ಜನ್ಮವೇ ಬರುತ್ತೆ ಅಂತ ಗ್ಯಾರಂಟಿ ಇದೆಯೋ ಯಾರಿಗಾದರೂ? ಯಾರಿಗೂ ಆ ರೀತಿ ಪ್ರಾಮಿಸರಿ ನೋಟ್ ಬರ್ಕೊಡೋಲ್ಲ. ಆ ರೀತಿಯಾಗಿ ನಮಗೆ ನಿಶ್ಚಿತತೆ ಎನ್ನುವಂಥದ್ದು ಮುಂದಿನ ಜನ್ಮ ಮನುಷ್ಯ ಜನ್ಮವೇ ಬರುತ್ತೆ ಅಂತ ನಿಶ್ಚಿತತೆ ಇಲ್ಲದೇ ಇರುವಾಗ ಬಂದಿರುವ ಸಮಯದಲ್ಲಿ ಗಾಳಿ ಬಂದಾಗ ತೂರಿಕೋ, ಸಾಧ್ಯವಾದಷ್ಟು ಆ ಮಾರ್ಗದ ಕಡೆಗೆ ನಾವು ಸ್ವಲ್ಪ ಅನುಷ್ಠಾನ ಮಾಡದಿದ್ರೂ ಪರವಾಗಿಲ್ಲ, ಸ್ವಲ್ಪವಾದರೂ ಆ ಕಡೆಗೆ ಮನಸ್ಸನ್ನು ತಿರುಗಿಸಿದರೆ ಆವಾಗ ಬೆಳೆದಿದ್ದು ಮಾಡೋದನ್ನು ಕಮ್ಮಿ ಮಾಡಿಕೊಳ್ತಾನೆ. ಮೊದಲನೇದಾಗಿ ನಮ್ಮಲ್ಲಿ 2 ವಿಧವಾದಂತಹ ಪ್ರವೃತ್ತಿ ಇದೆ. ಬೇಡದಿದ್ದನ್ನು ಮಾಡೋದು, ಮಾಡಬೇಕಾದ್ದನ್ನು ಬಿಡೋದು. 2 ಪಾಪಹೇತು. ಮಾಡಬೇಕಾದ್ದನ್ನು ಬಿಡೋದು ಒಂದೇ, ಅದೇ ಒಂದು ಪಾಪಹೇತುವಾಗುತ್ತೆ. ವಿಹಿತವಾದದ್ದನ್ನು ಮಾಡದೇ ಇದ್ದರೆ ಅದು ದೋಷವೇ. ವಿಹಿತವಾದದ್ದನ್ನು ಮಾಡದೇ ಇದ್ದಿದ್ದು ಮಾತ್ರ ಅಲ್ಲ, ನಿಷಿದ್ಧವಾದದ್ದು ಅನುಷ್ಠಾನ ಮಾಡಿದರೆ ಮತ್ತೂ ದೋಷ. ಇದು 2 ನಾವು ಮಾಡ್ತಾ ಇರ್ತೇವೆ. ಹಾಗಾಗಿ ನಮಗೆ ಮುಂದಿನ ಜನ್ಮ ಮನುಷ್ಯ ಜನ್ಮ ಬಂದೇ ಬಿಡುತ್ತೆ ಅಂತ ಹೇಳೋಕ್ಕಾಗೋಲ್ಲ. ಮನುಷ್ಯ ಜನ್ಮ ಯಾವಾಗ ಬರುತ್ತೆ? ಪುಣ್ಯ ಪಾಪಗಳೆರಡೂ ಸಮಸ್ಥಿತಿಯಲ್ಲಿರುವಾಗ ಮನುಷ್ಯ ಜನ್ಮ ಬರುವಂತಹದ್ದು. ಆ ರೀತಿ ಪುಣ್ಯ ಪಾಪಗಳು ಸಮಸ್ಥಿತಿಗೆ ಬರುವಂತಹ ಸಂದರ್ಭದಲ್ಲಿ ಮಾತ್ರ ಮನುಷ್ಯ ಜನ್ಮ. ಪುಣ್ಯ ಜಾಸ್ತಿ ಆಯಿತು ಅಂದರೆ ಸ್ವರ್ಗಕ್ಕೆ ಹೋಗ್ತಾನೆ, ಇಲ್ಲ ಇನ್ನೂ ಉತ್ತಮ ಜನ್ಮ, ದೇವಜನ್ಮ, ಯಕ್ಷ ಜನ್ಮ, ಗಂಧರ್ವ ಜನ್ಮ ಇತ್ಯಾದಿಗಳು ಬರುತ್ತೆ. ಇಲ್ಲ ಪಾಪ ಜಾಸ್ತಿ ಆಯಿತು ಅಂದರೆ ತಿರ್ಯಕ್ ಜನ್ಮ ಬಂದ್ಬಿಡುತ್ತೆ, ಯಾವುದೋ ಪ್ರಾಣಿ ಜನ್ಮ ಬಂದ್ಬಿಡುತ್ತೆ. ಬೇಡ, 2 ಒಟ್ಟಿಗೆ ಒಂದೇ 50-50 ಇದ್ದಂತಹ ಉಭಾಭ್ಯಾಂ ಪುಣ್ಯಪಾಪಾಭ್ಯಾಂ ಮಾನುಷ್ಯಂ ಲಭತೆ ವಶಃ ಅಂತ ಹೇಳ್ತಾರೆ. ಪುಣ್ಯಪಾಪಗಳು ಸಮಸ್ಥಿತಿಯಲ್ಲಿದ್ದಾಗ ಮನುಷ್ಯ ಜನ್ಮ ಬರುತ್ತೆ. ತಕ್ಕಡಿ ತೂಗ್ತಾ ಇದೆ, ಒಂದೋ ಈ ಕಡೆ ಮೇಲೆ ಹೇಳುತ್ತೆ, ಇಲ್ಲ ಈ ಕಡೆ ಮೇಲೆ ಹೇಳುತ್ತೆ. ಅದು 2 ಸಮಸ್ಥಿತಿಯಲ್ಲಿ ಇರುವಂತಹ ರೀತಿಯಲ್ಲಿ ನಾವು ನಮ್ಮತನವನ್ನು ಕಾಯ್ದುಕೊಂಡು ಧರ್ಮಾನುಷ್ಠಾನ ಮಾಡಿದರೆ ಆವಾಗ ಮುಂದಿನ ಜನ್ಮ ಮನುಷ್ಯ ಜನ್ಮ ಬರಬಹುದು. ಬರೋದಿಲ್ಲ ಅಂತ ಹೇಳೋಕ್ಕಾಗಲ್ಲ, ಎಷ್ಟೋ ಜನರಿಗೆ ಬರುತ್ತೆ. ಆದರೆ ಎಲ್ಲರಿಗೂ ಬಂದುಬಿಡುತ್ತೆ ಅನ್ನುವಂಥ ನಿಶ್ಚಿತತೆ ಇಲ್ಲ. ಅದಕ್ಕೋಸ್ಕರವಾಗಿ ಕೇವಲ ಗ್ರಂಥಾರ್ಥ ಧಾರಣೆ ಮಾಡಿದ್ದ ಮಾತ್ರದಿಂದ ಆತ್ಮಸಾಕ್ಷಾತ್ಕಾರವಾಗುವುದಿಲ್ಲ. ನಾಯಮಾತ್ಮ ಪ್ರವಚನೇನ ಲಭ್ಯ. ಗ್ರಂಥಾರ್ಥ ಧಾರಣ ಮಾತ್ರದಿಂದ, ವೇದಾಧ್ಯಯನ ಮಾತ್ರದಿಂದ, ಅರ್ಥವನ್ನು ತಿಳಿದುಕೊಳ್ಳುವುದರಿಂದ
ಉಪಯೋಗವಿಲ್ಲ. ಹಾಗಾದರೆ ತಿಳ್ಕೊಳ್ಳೋದು ವೇಸ್ಟು ಅಂತ ಕೇಳಬಹುದು. ಇಲ್ಲ, ಅದು ಬೇಕು. ಅದು ಮೊದಲನೇ ಸೋಪಾನ. ಅದು ಮೊದಲನೇ ಮೆಟ್ಲು ಹತ್ತದೆ, ಎರಡನೇ ಮೆಟ್ಲು ಹತ್ತೋದಕ್ಕೆ ಆಗೋದಿಲ್ಲ ತಾನೇ. ಮೊದಲನೇ ಮೆಟ್ಟಿನಲ್ಲಿ ಹತ್ತಿ ಅಲ್ಲೇ ಕೂತ್ಕೊಂಡ್ಬಿಟ್ರೆ ಮೇಲೆ ಹೋಗಬೇಕು. ಇನ್ನೂ 10 ಮೆಟ್ಲಿದೆ. ಇದು ಒಂದೊಂದೇ ಮೆಟ್ಲನ್ನು ಹತ್ತಿಕೊಂಡು ಮುಂದೆ ಹೋಗಬೇಕು ಭಗವದ್ ದರ್ಶನ ಆಗಬೇಕಾದ್ರೆ. ಅದಕ್ಕೋಸ್ಕರವಾಗಿ ದೇವಾಲಯಗಳಲ್ಲಿ ಮೆಟ್ಟಲನ್ನು ಇಟ್ಟೇ ದೇವತಾ ದರ್ಶನ ಮಾಡುವ ಹಾಗೆ ಇಟ್ಟಿರ್ತಾರೆ. ಏನು ಅಂದರೆ ಆಧ್ಯಾತ್ಮಿಕ ತತ್ವ ಇಲ್ಲಿರೋದು. ಒಂದೊಂದೇ ಮೆಟ್ಲು ಹತ್ತಿ 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 ಮೇಲೆ ಹೋದಾಗ ನಿಮಗೆ ಭಗವದ್ ದರ್ಶನವಾಗುತ್ತೆ ಅಂದರೆ ಏನರ್ಥ? ನೀವು ನಿಮ್ಮ ಜೀವನದಲ್ಲಿ ಒಂದೊಂದೇ ಮೆಟ್ಲು ಹತ್ತಿಕೊಂಡು ಆ ರೀತಿಯಾಗಿ ಧಾರ್ಮಿಕ ಅನುಷ್ಠಾನದಿಂದ ಆಧ್ಯಾತ್ಮಿಕತೆಯ ಕಡೆಗೆ ಹೋದಾಗ, ನಿಮ್ಮ ಮನಸ್ಸನ್ನು ಬುದ್ಧಿಯನ್ನು ಆ ಕಡೆಗೆ ತಿರುಗಿಸಿದಾಗ ಒಂದೊಮ್ಮೆ ನಿಮಗೆ ಭಗವದ್ ದರ್ಶನ ಆಗುತ್ತೆ. ಅಷ್ಟೆಲ್ಲ ಮಾಡ್ಕೊಂಡು ಹೋಗುವಷ್ಟದಿ ಬಾಗಿಲಾಕಿದ್ರು ಅಂದರೆ ಅದು ನಿಮ್ಮ ದೌರ್ಭಾಗ್ಯ. ಆಗಿರುತ್ತೋ ಇಲ್ವೋ? ಎಷ್ಟೋ ಮಂದಿರಿಗೆ ದೂರದಿಂದ ಬಂದಿರ್ತೀವಿ, ನಾವು ಬಂದು ದೇವತಾ ದರ್ಶನ ಮಾಡಬೇಕು ಅನ್ನೋ ಅಷ್ಟೊತ್ತಿಗೆ ಬಾಗಿಲಾಕಿರ್ತಾರೆ. ಯಾಕೆ? ನಿಮ್ದು ಇನ್ನೂ ಪರಿಪಕ್ವ ಆಗಿಲ್ಲ ಅಲ್ಲಿ. ಹಾಗೇ ಇದು ಆಗಬೇಕು ಅನ್ನುವ ಸಂದರ್ಭದಲ್ಲಿ ಇವನಿಗೆ ಆಯಸ್ಸು ಮುಗಿದೋಗಿರುತ್ತೆ, ಈ ಜನ್ಮ ಕಳೆದು ಬಿಡುತ್ತೆ. ಮುಂದಿನ ಜನ್ಮ ಬರುತ್ತೆ. ಮುಂದಿನ ಜನ್ಮ ಬರುವಾಗ ಆ ಸಮಯ ಬಂದಿರುತ್ತೆ ಅಂತ ಹೇಳಿದರೆ, ಅದು ಯಾವ ಸಮಯ ಬಂದಿರುತ್ತೋ ಭಗವತ್ ಸಾಕ್ಷಾತ್ಕಾರ ಆವಾಗಲೇ ಆಗತ್ತೆ ಅನ್ನೋದಕ್ಕೆ ವಾಮದೇವರೇ ಸಾಕ್ಷಿ. ಗರ್ಭದಲ್ಲಿರುವಾಗಲೇ ವಾಮದೇವರಿಗೆ ಆ ಸಾಕ್ಷಾತ್ಕಾರವಾಯ್ತದೆ. ಗರ್ಭಸ್ಥ ಏವ ವಾಮದೇವ ಏವಮುವಾಚ ಅಹಂ ಮನುರಭುವಂ ಸೂರ್ಯಶ್ಚ. ಹೀಗಿರೋದ್ರಿಂದ ನಮ್ಮ ಈ ಒಂದು ಮಾನುಷ್ಯ ಜನ್ಮ ಅನ್ನುವಂಥದ್ದು ಅತ್ಯಂತ ದುರ್ಲಭವಾದ ಜನ್ಮ. ದುರ್ಲಭವಾದ ಜನ್ಮ ಬಂದಾಗ ನಾವು ಏನೂ ಸ್ವಲ್ಪವೂ ಕೂಡ ಆ ಕಡೆಗೆ ನಮ್ಮ ಬುದ್ಧಿಯನ್ನು ತಿರುಗಿಸಿಕೊಳ್ಳದೆ ಇದ್ದರೆ, ಇಹ ಚೇದವೇದೀರಥ ಸತ್ಯಮಸ್ತಿ ನ ಚೇದಿಹಾವೇದೀನ್ ಮಹತೀ ವಿನಷ್ಟಿ ಉಪನಿಷತ್ತು ಹೇಳುತ್ತೆ. ಇಲ್ಲಿ ನಾವು ತಿಳಿದುಕೊಂಡರೆ ಸರಿ, ತಿಳಿದುಕೊಳ್ಳದೇ ಇದ್ದರೆ ದೊಡ್ಡ ಹಾನಿ. ಇಟ್ ವಿಲ್ ಬಿ ಎ ಗ್ರೇಟ್ ಲಾಸ್ ಅಂತ ಹೇಳ್ತಾರೆ. ಯಾಕೆ? ನಮಗೆ ಈ ಜನ್ಮ ಇನ್ನೊಂದು ಸಾರಿ ಬರೋದು ಯಾವುದು? 100 ಜನ್ಮಗಳ ನಂತರ ಬಂತು ಅಂತ ಇಟ್ಟುಕೊಳ್ಳಿ, ಅಲ್ಲಿಯವರೆಗೆ ಕಾಯಬೇಕೇ? ಅದಕ್ಕೋಸ್ಕರವಾಗಿ ಈ ಜನ್ಮ ಬಂದಾಗ ಕನಿಷ್ಠ ಹೇಳಿರುವಂತಹ ಸಾಧನಗಳು ಯಾವುದಿದೆ? ಜ್ಞಾನವೇ ಒಂದೇ ಮೋಕ್ಷಕ್ಕೆ ಸಾಧನ. ಜ್ಞಾನ ಬಿಟ್ಟು ಇನ್ಯಾವ ಸಾಧನವೂ ಇಲ್ಲ. ಅದೇ ಪರಮ ಲಕ್ಷ್ಯ, ಪರಮ ಸಾಧನ ಅಂತ ಹೇಳ್ತಾರೆ. ಆ ಜ್ಞಾನವನ್ನು ಪಡೆಯಬೇಕಾದ್ರೆ ಇನ್ನು ಕೆಲವೊಂದಷ್ಟು ಸಾಧನಾನುಷ್ಠಾನಗಳನ್ನು ಮಾಡಬೇಕು. ಅದರ ಕಡೆಗೆ ಮನಸ್ಸನ್ನು ತಿರುಗಿಸಿಕೊಳ್ಬೇಕು. ಜ್ಞಾನಕ್ಕೆ ಸಹಕಾರಿಯಾಗಿ ಭಕ್ತಿ ಇದೆ, ಉಪಾಸನೆ ಇದೆ, ನಿಷ್ಕಾಮ ಕರ್ಮಾನುಷ್ಠಾನಗಳಿವೆ. ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ. ಆತ್ಮಜ್ಞಾನದಿಂದ ಯಾವ ಒಂದು ಪರಮಾತ್ಮ ಸಾಕ್ಷಾತ್ಕಾರವಾಗುತ್ತೋ ನಿಷ್ಕಾಮ ಕರ್ಮಾನುಷ್ಠಾನವೇವ ಯೋಗ ಅಂತ ಹೇಳ್ತಾರೆ ಗೀತೆಯಲ್ಲಿ. ಯೋಗ ಕರ್ಮಸು ಕೌಶಲಂ. ಕರ್ಮಸು ಕೌಶಲಂ ಅಂತ ಹೇಳಿದರೆ ಸಿದ್ಧೋ ಸಮೋಭೂತ್ವ ಸಮತ್ವಂ ಯೋಗ ಉಚ್ಯತೆ. ಕರ್ಮದ ಫಲ ನನಗಾಗಲಿ ಆಗದೇ ಇರಲಿ, ಕರ್ತವ್ಯ ಬುದ್ಧಿಯಿಂದ ಈಶ್ವರಾರ್ಪಣ ಬುದ್ಧಿಯಿಂದ ನಾನು ಕರ್ಮವನ್ನು ಮಾಡ್ತಾ ಇದ್ದೇನೆ ಅಂತ ಆ ರೀತಿಯಾಗಿ ಮಾಡಿದರೆ ಅದು ಕರ್ಮಾನುಷ್ಠಾನದಲ್ಲಿರುವ ಕೌಶಲ, ಅದೇ ಯೋಗ. ಆ ಯೋಗ ರೀತಿಯಿಂದ ಅನುಷ್ಠಾನ ಮಾಡಿದ್ದೇ ಆದರೆ ಅದು ಅವನಿಗೆ ಜ್ಞಾನವನ್ನು ಉತ್ಪತ್ತಿ ಮಾಡುವುದರ ಮೂಲಕ ಮೋಕ್ಷಕ್ಕೆ ಕಾರಣವಾಗುತ್ತೆ. ಅದಕ್ಕೋಸ್ಕರವಾಗಿ ಯತ್ ಸಾಂಖ್ಯೈ ಪ್ರಾಪ್ಯತೆ ತದ್ ಯೋಗೈರಪಿ ಗಮ್ಯತೆ 5ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಹಾಗಾಗಿದ್ದರಿಂದಲೇ ನಾಯಮಾತ್ಮ ಪ್ರವಚನೇನ ಲಭ್ಯ. ಈ ಆತ್ಮ ಅನ್ನುವಂಥದ್ದು ಕೇವಲ ಗ್ರಂಥಾರ್ಥ ಧಾರಣ ಸಾಮರ್ಥ್ಯದಿಂದ, ವೇದ ಅಧ್ಯಯನ ಧಾರಣ ಅರ್ಥ ನಿರ್ವಚನ ಪಟುತ್ವದಿಂದ ಮಾತ್ರ ಆತ್ಮ ಸಾಕ್ಷಾತ್ಕಾರವಾಗೋದಿಲ್ಲ. ಮುಖ್ಯವಾಗಿ ಆಗಬೇಕಾದ್ದೇನು ಅಂತ ಕೇಳಿದರೆ ನಮ್ಮ ಅಂತಃಕರಣದ ಶುದ್ಧಿ. ಅಂತಃಕರಣದ ಶುದ್ಧಿಗೆ ಬೇಕಾದಂಥ ಮಾರ್ಗ ಯಾವುದು ಅಂತ ಕೇಳಿದರೆ ನಿಷ್ಕಾಮ ಕರ್ಮಾನುಷ್ಠಾನ, ಭಕ್ತಿ ಮಾರ್ಗ, ಉಪಾಸನಾ ಮಾರ್ಗ. ಇವುಗಳನ್ನು ಮಾಡಿದಾಗ ನಮ್ಮ ಅಂತಃಕರಣ ಶುದ್ಧವಾಗುತ್ತಾ ಹೋಗುತ್ತೆ. ಆ ಶುದ್ಧವಾಗುತ್ತಾ ಹೋದಾಗ ಆ ಮನಸ್ಸು ಭಗವದ್ವಿಷಯಕವಾದಂಥ ವಿಚಾರದಲ್ಲಿಯೇ ತಲ್ಲೀನವಾಗುತ್ತಾ ಆ ಕಡೆಗೆ ತಿರುಗುತ್ತೆ ಹೊರತು ಪ್ರಾಪಂಚಿಕ ವಿಷಯದ ಕಡೆಗೆ ಹೋಗೋದಿಲ್ಲ. ಅದಕ್ಕೋಸ್ಕರವಾಗಿ ಹೇಳಿದ್ದಾರೆ, ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧಯ ಗ್ರಂಥಾರ್ಥ ಧಾರಣ ಶಕ್ತಿರ್ಮೇಧ. ಒಂದು ವಿಚಾರವನ್ನು ಓದಿದರೆ ಕೆಲವರು ಇರ್ತಾರೆ ಏಕಸಂಧಿಗ್ರಾಹಿಗಳು, ಒಂದು ಸಾರಿ ಓದಿಬಿಟ್ರೆ ಅವರಿಗೆ ಅಷ್ಟು ತಲೆಯಲ್ಲಿ ಸೇವ್ ಆಗಿಬಿಡುತ್ತದು. ಆ ರೀತಿಯಾಗಿರುವಂಥದ್ದು ಅದು ಮೇಧಾಶಕ್ತಿ ಅಂತ. ವಿಶೇಷವಾಗಿ ಗ್ರಂಥಧಾರಣ ಕೆಲವರಲ್ಲಿ ಇರುತ್ತೆ ಆ ಶಕ್ತಿ. ಅವರನ್ನು ನೋಡಿದರೆ ಆಶ್ಚರ್ಯವಾಗುತ್ತೆ. ಇದಕ್ಕೆ ಒಳ್ಳೆ ಉದಾಹರಣೆ ನಿಮಗೆ ಹೇಳಬೇಕು ಅಂದರೆ ಪ್ರಾತಸ್ಮರಣೀಯರಾದಂಥ ನಮ್ಮ ಜಗದ್ಗುರು ಭಾರತೀ ತೀರ್ಥ ಮಹಾಸ್ವಾಮಿಗಳು. ಅದು ಏನು ಪ್ರತಿಭೆ, ಅದು ಏನು ಮೇಧಾಶಕ್ತಿ, ಅದು ಏನು
ಒಂದು ಗ್ರಂಥಾರ್ಥ ಧಾರಣ ಸಾಮರ್ಥ್ಯ ಒಂದು ಸಾರಿ ಓದಿದ್ರೆ ತಲೆಯಲ್ಲಿ ನಿಂತು ಬಿಡುತ್ತೆ. 25 ವರ್ಷದ ಹಿಂದೆ ನೋಡಿರ್ತಾರೆ, ಮಾತಾಡಿರ್ತಾರೆ, ಆ ನಂತರದಲ್ಲಿ ಹೋಗಿಯೇ ಇರೋದಿಲ್ಲ. ಅವರನ್ನು ಆ ನಂತರದಲ್ಲಿ ಹೋಗಿ ನೋಡಿದಾಗ ನೀವು ಇಂಥವ್ರಲ್ವ ಹೇಳ್ಬಿಡ್ತಾರೆ, ಅಡ್ರೆಸ್ ಎಲ್ಲ ಹೇಳ್ಬಿಡ್ತಾರೆ. ಅದು ಕೆಲವರಿಗೆ ಮಾತ್ರ ಸಾಧ್ಯ ಆ ರೀತಿಯಾಗಿ. ಆದರೆ ಅಂಥ ಮೇಧಾಶಕ್ತಿ ಮಾತ್ರದಿಂದ ಪರಮಾತ್ಮ ಸಾಕ್ಷಾತ್ಕಾರವಾಗೋದಿಲ್ಲ, ಅದು ಬೇಕು. ಆದರೆ ನ ಮೇಧೆಯ ನ ಬಹುನಾಶ್ರುತೇನ, ಎಷ್ಟು ಕೇವಲವಾಗಿ ವೇದವನ್ನು ಒಂದೇ ಅಲ್ಲ, ವೇದವನ್ನು ಓದಿದ್ದಾನೆ, ಶಾಸ್ತ್ರವನ್ನು ಓದಿದ್ದಾನೆ, ಪುರಾಣಗಳನ್ನು ಓದಿದ್ದಾನೆ, ಇತಿಹಾಸಗಳನ್ನು ಓದಿದ್ದಾನೆ, ಕಾವ್ಯಗಳನ್ನು ಓದಿ ಸಮಸ್ತ ವಾಂಗ್ಮಯದನ್ನು ಜಾಲಾಡಿಬಿಟ್ಟಿದ್ದಾನೆ ಅಂತ ಬಹುನಾಶ್ರುತೇನ ಎಲ್ಲವನ್ನೂ ಓದಿದ್ದಾನೆ. ಅಷ್ಟೇ ಅಲ್ಲ ಸ್ವಾಮಿ, ಅವರಿಗೆ ಇಂಗ್ಲೀಷು ಚೆನ್ನಾಗಿ ಗೊತ್ತು. ಇಂಗ್ಲೀಷ್ನಲ್ಲೂ ಇರುವಂತಹ ಲಿಟ್ರೇಚರ್ ಏನಿದೆ, ಸಾಹಿತ್ಯ ರಾಶಿ ಸಂಪೂರ್ಣವಾಗಿ ಅಧ್ಯಯನ ಮಾಡಿಬಿಟ್ಟಿದ್ದಾರೆ. ಏನು ಪ್ರತಿಭೆ ಅಂತ ನಾವು ಹೇಳಿದ ಮಾತ್ರದಿಂದ ಅದು ಕೂಡ ಅಲ್ಲಿ ಸಾಕಾಗೋದಿಲ್ಲ. ಅದೇ ನ ಬಹುನಾಶ್ರುತೇನ. ಮತ್ತೆ ಹೇಗೆ? ಯಮೇ ವೈಷ ವಿವೃಣುತೆ ತೇನ ಲಭ್ಯ ತಶ್ಚೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ನಿಷ್ಕಾಮ ಕರ್ಮಾನುಷ್ಠಾನದಿಂದ ನಮ್ಮ ಆತ್ಮನನ್ನೇ ನಾವು ಕೇಳಿಕೊಂಡಾಗ ನಮ್ಮ ಆತ್ಮವೇ ನಮಗೆ ತನ್ನ ಸ್ವರೂಪವನ್ನು ತೋರಿಸುತ್ತೆ. ತಸ್ಸೇಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಹೇಗೆ? ತಾನೇ ಪ್ರತಿಫಲನವಾಗುತ್ತಾನೆ. ಇದು ಹೇಗೆ ಅಂತ ನೀವು ಕೇಳಬಹುದು. ಇದು ಹೇಗೆ ಅಂತ ಕೇಳಿದರೆ ಹೇಗೆ ಅಂತ ಹೇಳಲಿ ನಾನು? ಹೇಳೋಕ್ಕಾಗೋದಿಲ್ವೇ? ನೀವು ಅನುಷ್ಠಾನ ಮಾಡಬೇಕು, ಧ್ಯಾನ ಮಾಡಬೇಕು. ಧ್ಯಾನ ಮಾಡ್ತೀರಾ, ಇಲ್ಲಿ ಎಷ್ಟೋ ಜನರಿಗೆ ಆ ಧ್ಯಾನ ಪ್ರಕ್ರಿಯೆ ಗೊತ್ತಿರಬಹುದು, ಮಾಡೇ ಮಾಡಿರ್ತೀರ. ಆದರೆ ಧ್ಯಾನಕ್ಕೆ ಕೂತಾಗ ಆಗುವಂತಹದ್ದೇನು? ಮನಸ್ಸಿನಲ್ಲಿ ವಿಕ್ಷಿಪ್ತ ವೃತ್ತಿಗಳು. ಧ್ಯಾನಕ್ಕೆ ಕೂತಾಗ ಮನಸ್ಸಿನಲ್ಲಿ ಬರುವ ಆಲೋಚನೆಗಳಷ್ಟು ಬೇರೆ ಸಮಯದಲ್ಲಿ ಬರೋಲ್ಲ. ಆವಾಗಲೇ ಅಷ್ಟು ಬಂದು ದಾಳಿ ಮಾಡ್ತಾವೆ. ಯಾಕೆ? ಚಂಚಲಮ್ಮಿ ಮನಃ ಕೃಷ್ಣ ಪ್ರಮಾತಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ. ಆ ರೀತಿಯಾದಂತಹದ್ದು ಮನಸ್ಸು. ಆದರೆ ನೀವು ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ದಾಗ ಮನಸ್ಸನ್ನು 5 ನಿಮಿಷ ಒಂದು ಕಡೆಯಲ್ಲಿ ನಾನು ನಿಲ್ಲಿಸ್ತೇನೆ. ಮೊದಲು ಆಗೋದಿಲ್ಲ. 1-4 ವರ್ಷ ನೀವು ಹೀಗೆ ಮಾಡಿದ ನಂತರ ಈಗ ನಿಮ್ಮ ಮನಸ್ಸು ಒಂದು ಹಿಡಿತಕ್ಕೆ ಬಂದಿದೆ. ಹೇಗೆ? 5 ನಿಮಿಷ ಆದರೂ ನಾನು ಒಂದೇ ವಿಷಯದಲ್ಲಿ ಹಿಡಿದು ನಿಲ್ಲಿಸ್ತೇನೆ ಅನ್ನುವಂಥ ಮಟ್ಟಕ್ಕೆ ಬಂದಿದೆ. ನಮ್ಮ ಮನಸ್ಸಿಗೆ ಆ ಸಾಮರ್ಥ್ಯವಿಲ್ಲವೇ ಅಂತ ಕೇಳಿದರೆ ಇದೆ. ಹೇಗೆ ಅಂದರೆ, ಏನನ್ನಾದರೂ ಒಳ್ಳೆ ಕೆಲವರಿಗೆ ಕಾದಂಬರಿ ಓದುವ ಹುಚ್ಚಿರುತ್ತೆ, ಇನ್ನು ಕೆಲವರಿಗೆ ಸೀರಿಯಲ್ ನೋಡುವ ಹುಚ್ಚಿರುತ್ತೆ. ಸೀರಿಯಲ್ ನೋಡ್ತಾ ಕೂತಿದ್ದಾಗ ಈಚೆ ಕಡೆ ಗಂಡ ಬಂದು ಕರೆದ್ರೂ ಕೇಳೋದಿಲ್ಲ, ಮಕ್ಕಳು ಕಿರ್ಚಾಡಿದ್ರು ಕೇಳೋದಿಲ್ಲ. ಎಲ್ಲ ಮಾತೆಯರು ಹಾಗಿರ್ತಾರೆ ಅಂತಲ್ಲ, ಕೆಲವರಂತೂ ಇರ್ತಾರೆ. ಮನೆಗೆ ಯಾರು ನೆಂಟರು ಬಂದರೆ ಈಗ ಯಾಕಪ್ಪ ಬಂದರು ಇವರು ಅಂತ ಬೈಕೋತಾರೆ. ಅನಪೇಕ್ಷಿತ ಅತಿಥಿಗಳು ಸೀರಿಯಲ್ ಸಮಯದಲ್ಲಿ ಬರಬಾರದು. ಅಂದ್ರೇನು? ಆ ಒಂದು ತಲ್ಲೀನತೆ ಮನಸ್ಸಿಗೆ ಅಷ್ಟು ಇರುತ್ತೆ ಅಲ್ಲಿ. ಅಂದರೆ ಮನಸ್ಸಿನಲ್ಲಿ ಆ ತಾದಾತ್ಮ್ಯ ಸಾಮರ್ಥ್ಯ ಅನ್ನುವಂಥದ್ದು ಇದೆ. ಕೆಲವರಿಗೆ ಓದ್ತಾ ಇದ್ದರೆ ಕರೆದ್ರೂ ಕೇಳೋದಿಲ್ಲ, ಗೊತ್ತೇ ಆಗೋದಿಲ್ಲ, ಆ ರೀತಿಯಾಗಿರ್ತಾರೆ. ಅದು ಮನಸ್ಸಿನ ತಲ್ಲೀನತೆ. ಅದು ಪ್ರಾಪಂಚಿಕ ವಿಷಯದಲ್ಲಿ ಆ ತಲ್ಲೀನತೆ ಬಂದಾಗ ಪರಮಾತ್ಮ ವಿಷಯದಲ್ಲೂ ಬರಬೇಕು ತಾನೆ. ಆ ರೀತಿಯಾಗಿ ನಿಲ್ಲಿಸುವಂಥದ್ದು ಆಗಬೇಕಾದ್ರೆ ವಿಕ್ಷಿಪ್ತ ವೃತ್ತಿಗಳು, ಅಂದರೆ ಹೊರಗಿನ ವಿಷಯಗಳ ಬಗ್ಗೆ ಮನಸ್ಸು ಹೋಗದಂತೆ ತಡೆ ಹಿಡಿಯುವಿಕೆ ಏನಿದೆಯೋ ಅದನ್ನು ಮಾಡಿದಾಗ ಮನಸ್ಸು ನಮ್ಮ ಹಿಡಿತಕ್ಕೆ ಬರುತ್ತೆ. ಮನಸ್ಸು ಒಂದು ಹಿಡಿತಕ್ಕೆ ಬಂತು ಅಂದರೆ ಇನ್ನು ಏನನ್ನು ಸಾಧನೆ ಮಾಡಲಿಕ್ಕಾಗೋದಿಲ್ಲ. ಅದೇ ಮೊದಲನೇ ಕಷ್ಟ. ಅದಕ್ಕಾಗಿ ನಾವು ಪ್ರಯತ್ನ ಪಡಬೇಕು. ಅದಕ್ಕೋಸ್ಕರವಾಗಿ ಆ ಮನಸ್ಸು ಹಿಡಿತಕ್ಕೆ ಬಂದಾಗ ಆತ್ಮ ತಾನಾಗಿಯೇ ಪ್ರಕಾಶವಾಗುತ್ತೆ. ಯಾಕೆ? ಮನಸ್ಸು ಬೇರೆ ಕಡೆ ಹೋಗೋದಿಲ್ಲ, ಆತ್ಮನಲ್ಲೇ ಕೂತಿರುತ್ತೆ. ಆತ್ಮನ ನೀವು ಧ್ಯಾನವನ್ನು ಮಾಡಲಿಕ್ಕೆ ಅಭ್ಯಾಸ ಮಾಡಿದವರಿದ್ದರೆ ಹೇಗೆ ಧ್ಯಾನವನ್ನು ಮಾಡ್ತೀರಿ? ಭ್ರೂಮಧ್ಯದಲ್ಲಿ ನಾಸಾಗ್ರೇ ನ್ಯಸ್ತದೃಷ್ಟಿರು ವಿರಿತ ಗುಣ ಭವಗುಣೋ ನೈವ ದೃಷ್ಟ ಕದಾಚಿತ್ ಉನ್ಮನ್ಯಾವಸ್ಥೆಯ ತ್ವಾಂ ವಿಗತ ಕಲಿಮಲಂ ಶಂಕರಂ ನ ಸ್ಮರಾಮಿ. ಈ ರೀತಿಯಾಗಿ ಭಗವತ್ಪಾದರು ಹೇಳ್ತಾರೆ. ನಾಸಾಗ್ರೇ ನಸ್ತದೃಷ್ಟಿ, ಭ್ರೂಮಧ್ಯ ರೇಖೆಯಲ್ಲಿ ನೀವು ನಿಮ್ಮ ದೃಷ್ಟಿಯನ್ನು ಕೇಂದ್ರೀಕರಿಸಿ ನೇತ್ರವನ್ನು ನಿಮೀಲನ ಮಾಡಿಕೊಂಡು ಧ್ಯೇಯ ವಸ್ತುವಿನ ವಿಷಯದಲ್ಲೇ ಮನಸ್ಸನ್ನು ನಿಲ್ಲಿಸಿಕೊಂಡು ಆ ಸ್ವರೂಪವನ್ನು ಚಿಂತನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ
ಹೇಗೆ ಚಿಂತನೆ ಮಾಡ್ತಾ ಇರ್ತೀರಿ ಅಂದಿ. ವಿದ್ಯುದ್ದಾಮ ಸಮಪ್ರಭಾಂ ಮೃಗಪತಿ ಸ್ಕಂಧಸ್ಥಿತಾಂ ಭೀಷಣಾಂ ಕನ್ಯಾ ವಿಕರವಾಳ ಖೇಟ ವಿಲಸದ್ಧಸ್ತಾಭಿರಾಸೇವಿತಾಂ ಹಸ್ತೈಶ್ಚಕ್ರಧರಾಲಿಕೇಟ ವಿಶಿಕಾಂ ಚಾಪಂ ಗುಣಂ ತರ್ಜನೀಂ ಬಿಭ್ರಾಣಾಮನಲಾತ್ಮಿಕಾಂ ಶಶಿಧರಾಂ ದುರ್ಗಾಂ ತ್ರಿನೇತ್ರಾಂ ವದೇ. ಈ ರೀತಿಯಾಗಿ ದುರ್ಗೆಯ ಒಂದು ಧ್ಯಾನ ಶ್ಲೋಕ ನಿಮ್ಮ ಮನಸ್ಸಿಗೆ ಬಂತು. ಮನಸ್ಸಿಗೆ ಬಂದಾಗ ಆ ಶ್ಲೋಕವನ್ನು ಮನಸ್ಸಿನಲ್ಲಿ ಉಚ್ಚಾರಣೆ ಮಾಡ್ತಾ ಇರ್ತೀರಾ, ಬಾಯಿಯಲ್ಲಿ ಉಚ್ಚಾರಣೆ ಮಾಡೋದಿಲ್ಲ. ಮನಸ್ಸಿನಲ್ಲಿ ಉಚ್ಚಾರಣೆ ಮಾಡುವಾಗ ಆ ಉಚ್ಚಾರಣೆ ಮಾಡುವ ಶ್ಲೋಕದ ಅರ್ಥವನ್ನು ಅನುಸಂಧಾನ ಮಾಡ್ತಾ ಇದ್ರೆ ನಿಮ್ಮ ಮನಸ್ಸು ಅಲ್ಲೇ ಇರುತ್ತೆ, ಹೊರಗಡೆ ಹೋಗೋದಿಲ್ಲ. ದೇವ್ಯಪರಾಧ ಕ್ಷಮಾಪಣ ಸ್ತೋತ್ರದಲ್ಲಿ ಮತ್ಸಮಪಾತಕೀ ನಾಸ್ತಿ ಪಾಪಘ್ನಿ ತ್ವತ್ಸಮಾನಹಿ ವಂದ್ಯಾತ್ವಾ ಮಹಾದೇವಿ ಯಥಾಯೋಗ್ಯಂ ತಥಾ ಕುರು ಅಂತ ಪ್ರಾರ್ಥನೆ ಮಾಡಿದೆ. ನನ್ನಂಥ ಪಾಪಿ ಇನ್ನೊಬ್ಬ ಇಲ್ಲ ಈ ಪ್ರಪಂಚದಲ್ಲಿ. ಪಾಪಿಗಳನ್ನು ಕ್ಷಮಿಸುವುದರಲ್ಲಿ ನಿನ್ನಂಥ ದೇವತೆ ಇನ್ನೊಬ್ಬನಿಲ್ಲ. ಆದ್ದರಿಂದ ನನ್ನ ವಿಷಯದಲ್ಲಿ ನಿನಗೆ ಯಾವುದು ಯೋಗ್ಯವೋ ಅದನ್ನು ಮಾಡು ತಾಯಿ ಅಂತ ಕೇಳುವವನು ಎಷ್ಟು ಶರಣಾಗತನಾಗಿರ್ತಾನೆ, ತನ್ನನ್ನು ತಾನು ಮರೆತುಕೊಂಡಿರ್ತಾನೆ. ಆ ಸ್ಥಿತಿಗೆ ತಾದಾತ್ಮ ಬುದ್ಧಿಯನ್ನು ನಾವು ಪಡೆದುಕೊಂಡಾಗ ನಮ್ಮ ಮನಸ್ಸು ಪರಿಶುದ್ಧವಾಗ್ತಾ ಬರುತ್ತೆ. ಆ ರೀತಿಯಾದಂತಹ ಧ್ಯಾನವನ್ನು ಮಾಡಲಿಕ್ಕೆ ಹೊರಟಾಗ ಮುಂದೆ ಆ ಧ್ಯಾನ ಪ್ರಕ್ರಿಯೆಯನ್ನು ಹೇಳ್ತಾನೆ, ಅಲ್ಲಿ ಹೇಳ್ತೇನೆ ನಾನು. ಆ ರೀತಿಯಾದ ಧ್ಯಾನವನ್ನು ಮಾಡಬೇಕಾದ್ರೆ ಭ್ರೂಮಧ್ಯದಲ್ಲಿ ದೃಷ್ಟಿಯನ್ನು ಕೇಂದ್ರೀಕರಿಸಬೇಕು. ಕಣ್ಣನ್ನು ಮುಚ್ಚಿಕೊಂಡು ಭ್ರೂಮಧ್ಯದಲ್ಲಿ ಕೇಂದ್ರೀಕರಿಸಿದಾಗ ಕಣ್ಣಿನಲ್ಲಿ ನೋವು ಉಂಟಾಗುತ್ತೆ. ಆ ನೋವು ಬರಬೇಕು. ನೀವು ಯೋಗಾಸನಗಳನ್ನು ಅಭ್ಯಾಸ ಮಾಡುವಾಗ ಸುಲಭವಾಗಿ ಬಂದುಬಿಡುತ್ತೋ, ಮೈಕೈ ನೋವಾಗುತ್ತೋ ಇಲ್ವೋ? ಮೈಕೈ ನೋವಾಗುತ್ತೆ ಅಂತ ಹೇಳಿಬಿಟ್ಟು 2ನೇ ದಿವಸಕ್ಕೆ ಬಿಟ್ಟುಬಿಟ್ರೆ ಆಗೋದಿಲ್ಲ. 15 ದಿವಸ 20 ದಿವಸ ತಿಂಗಳು ಅಭ್ಯಾಸ ಮಾಡಿದರೆ ಆ ಆಸನಗಳು ನಿಮಗೆ ಸಿದ್ಧಿಸ್ತವೆ. ಆನಂತರ ನಿರಾಯಾಸವಾಗಿ ಮಾಡ್ತೀರಾ. ಅದು ಹೇಗೋ ಈ ಧ್ಯಾನ ಪ್ರಕ್ರಿಯೆಯಲ್ಲೂ ಹಾಗೆ. ಭ್ರೂಮಧ್ಯದಲ್ಲಿ ನೀವು ಧ್ಯಾನವನ್ನು ಮಾಡುವಾಗ ದೃಷ್ಟಿಯನ್ನು ಕೇಂದ್ರೀಕರಿಸಿದಾಗ ಕೆಲವೊಂದು ಹೊತ್ತು ಮನಸ್ಸು ಚಂಚಲವಾಗದೆ ನಿರ್ವಾತಸ್ಥ ದೀಪವತ್ ಅಂತ ಹೇಳ್ತಾರೆ. ಗಾಳಿ ಇಲ್ಲದ ಜಾಗದಲ್ಲಿ ಇರುವ ದೀಪ ಹೇಗೆ ನಿಶ್ಚಲವಾಗಿ ಇರುತ್ತೋ ಹಾಗೆ ನಿಶ್ಚಲವಾದ ಮನಸ್ಸಿನಿಂದ ಧ್ಯಾನ ಮಾಡ್ತಾ ಇದ್ರೆ ನಿಮಗೆ ಒಂದು ರೀತಿಯಾದಂಥ ನೀಲತೋ ಯದ ಮಧ್ಯಸ್ಥಾದ್ ವಿದ್ಯುಲ್ಲೇಖೇ ಭಾಸ್ವರ ನೀವಾರ ಶೋಕವತ್ತನ್ವಿ ಪೀತಾಭಾ ಸ್ವತ್ಯಣೂಪಮಾ. ಇದರಲ್ಲಿ ವೇದಮಂತ್ರದಲ್ಲಿ ನಾರಾಯಣೋಪನಿಷತ್ನಲ್ಲಿ ಹೇಳಿರುವಂತಹದ್ದು ನೀಲತೋಯದ ಮಧ್ಯಸ್ಥಾದ್ ವಿದ್ಯುಲ್ಲೇಖೇವ ಭಾಸ್ವರ. ನೀಲವಾದ ಮೇಘದ ಮಧ್ಯದಲ್ಲಿ ಕಾಣುವ ಮಿಂಚು ಹೇಗೆ ಹೊಳೆಯುತ್ತೋ ಆ ರೀತಿಯಾಗಿ ನಾವು ದೃಷ್ಟಿಯನ್ನು ಕೇಂದ್ರೀಕರಿಸಿ ಚಿಂತನೆಯನ್ನು ಮಾಡ್ತಾ ಇದ್ರೆ ಮೊದಲನೆಯದಾಗಿ ನಿಮಗೆ ನೀಲ ಬಣ್ಣದ ಜ್ಯೋತಿಯ ಒಂದು ಪರಿಚಯವಾಗುತ್ತೆ. ಇದು ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನನ್ನ ಅನುಭವವನ್ನು ನಾನು ಹೇಳ್ತಾ ಇದ್ದೇನೆ. ಆ ರೀತಿಯಾದ ಆ ಒಂದು ನೀಲ ಬಣ್ಣದ ಒಂದು ಜ್ಯೋತಿ ಸ್ವರೂಪ ಯಾವಾಗ ನಮಗೆ ದರ್ಶನವಾಗುತ್ತೋ ಅದು ಚಲನಯುಕ್ತವಾದ ರೀತಿಯಲ್ಲಿ ಕಾಣ್ತಾ ಇರುತ್ತೆ. ಆ ಚಲನಯುಕ್ತವಾದ ರೀತಿಯಲ್ಲಿ ಸ್ವಲ್ಪ ದೀಪದ ಆಚೆ ಈಚೆ ಚಲನ ಇದ್ರೆ ಹೇಗಿರುತ್ತೋ ಆ ರೀತಿಯಾದ ಚಲನ ರೀತಿಯಲ್ಲಿ ಆ ಒಂದು ನೀಲಿ ಬಣ್ಣದ ಜ್ಯೋತಿ ಸ್ವರೂಪ ಕಾಣ್ತಾ ಇರುತ್ತೆ. ಅದರಲ್ಲಿರುವ ಆ ನೀಲಿ ಬಣ್ಣ ಹೋಗಬೇಕು, ಶುದ್ಧ ಜ್ಯೋತಿ ಸ್ವರೂಪ ನಮಗೆ ಸಾಕ್ಷಾತ್ಕಾರವಾಗಬೇಕಾದ್ರೆ ಅಲ್ಲಿರೋದು ಧ್ಯಾನದ ಮಹತ್ವ. ಅದನ್ನು ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅಂತ ಮುಂದೆ ವಿವರಣೆ ಕೊಡ್ತಾರೆ. ಅದಕ್ಕೋಸ್ಕರವಾಗಿ ಈ ರೀತಿ ಮಾಡಿದಾಗ ಯಮೇ ವೈಷ ವೃಣುತೆ ತೇನ ಲಭ್ಯ. ಯಾರು ಈ ರೀತಿಯಾಗಿ ಮಾಡ್ತಾನೋ ಅವನಿಗೆ ತನ್ನ ಆತ್ಮದ ಪರಿಚಯವಾಗುತ್ತೆ. ತನ್ನ ಆತ್ಮನನ್ನು ತಾನೇ ತೋರಿಸಿಕೊಳ್ಳುತ್ತೆ. ಆತ್ಮನನ್ನು ಯಾರೂ ತೋರಿಸೋದಕ್ಕೆ ಆಗೋದಿಲ್ಲ. ಯಾಕೆ? ಆತ್ಮನನ್ನು ತೋರಿಸುವಂಥದ್ದು ಇನ್ನೊಂದಿಲ್ಲ. ಆತ್ಮವೇ ಜ್ಯೋತಿ ರೂಪವಾಗಿರುವಾಗ ಆ ಜ್ಯೋತಿ ರೂಪವನ್ನು ತೋರಿಸೋದಕ್ಕೆ ಇನ್ನೊಂದು ಯಾವುದು ಬರುತ್ತೆ? ದೀಪಗಳಿದ್ದಾವೆ. ದೀಪವನ್ನು ತೋರಿಸೋದಕ್ಕೆ ಇನ್ನೊಂದು ದೀಪ ಬೇಕೋ? ಇಲ್ಲ ತಾನೆ. ಹಾಗೆ ಆತ್ಮ ಅಂತ ಹೇಳಿದರೆ ಜ್ಯೋತಿಷಾಮಪಿ ತಜ್ಜ್ಯೋತಿ ಅಂತ ಹೇಳ್ತಾರೆ. ಎಲ್ಲ ಜ್ಯೋತಿಷ್ಗಳಿಗೂ ಜ್ಯೋತಿ ರೂಪದಲ್ಲಿರುವಂಥದ್ದು. ನ ತತ್ರ ಸೂರ್ಯೋ ಭಾತಿ ನ ಚಂದ್ರ ತಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಮೇವ ಭಾಂತಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಈ ರೀತಿಯಾಗಿ ಹೇಳ್ತಾರೆ. ಎಲ್ಲ ಜ್ಯೋತಿಗಳು ಇವನಿಂದ ಜ್ಯೋತಿಸ್ವರೂಪವನ್ನು ಪಡ್ಕೊಂಡಿದ್ವೇ ಹೊರತು ಆ ಜ್ಯೋತಿಗಳು ಯಾವುದು ಈ ಪರಮಾತ್ಮ ಜ್ಯೋತಿಯನ್ನು ತೋರಿಸೋಕ್ಕಾಗೋದಿಲ್ಲ. ಪರಮಾತ್ಮ ಜ್ಯೋತಿ ತನ್ನನ್ನು ತಾನೇ ತೋರಿಸಿಕೊಳ್ಳುತ್ತೆ. ಯಮೇ ವೈಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ. ಹಾಗಾದರೆ ಇದು ಯಾರಿಗಾಗುತ್ತೆ ಅನ್ನೋದಕ್ಕಿಂತ ಯಾರಿಗೆ ಆಗೋದಿಲ್ಲ ಅಂತ ಕೇಳಿದರೆ, ನಾವಿರತೋ ದುಶ್ಚರಿತ ನಾಶಾಂತೋ ನಾಸಮಾಹಿತ ನಾಶಾಂತ ಮಾನಸೋ ವಾಪಿ ಪ್ರಜ್ಞಾನೇನೈನಮಾಪ್ನುಯಾತ್.
ದುಶ್ಚರಿತಾತ್ ನಾವಿರತಃ, ಯಾರು ದುಷ್ಟಚಾರಿತ್ರ್ಯದಿಂದ ವಿಮುಖನಾಗೋದಿಲ್ಲವೋ ಅಂಥವನಿಗೆ ಈ ಆತ್ಮ ತನ್ನ ಸ್ವರೂಪವನ್ನು ತೋರಿಸುವುದಿಲ್ಲ. ನ ಅಶಾಂತ ಮಾನಸಃ, ಯಾರ ಮನಸ್ಸು ವಿಕ್ಷಿಪ್ತ ಸ್ಥಿತಿಯನ್ನು, ಹೊರಗಿನ ಬಾಹ್ಯ ಶಬ್ದಾದಿ ವಿಷಯಗಳಲ್ಲಿರುವ ವೃತ್ತಿಯನ್ನು ತಡೆಯೋದಿಲ್ಲವೋ ಅವನಿಗೂ ಕಾಣೋದಿಲ್ಲ. ನ ಅಸಮಾಹಿತ, ಅಂದರೆ ಈ ರೀತಿಯಾಗಿ ಇಂದ್ರಿಯ ಲೌಲ್ಯವನ್ನು, ಇಂದ್ರಿಯ ಚಾಂಚಲ್ಯವನ್ನು ಯಾರು ತಡೆದು ಹಿಡಿಯೋದಿಲ್ಲವೋ ಅಂಥವನಿಗೆ ಈ ಆತ್ಮ ದರ್ಶನವಾಗುವುದಿಲ್ಲ. ಯಾರಿಗೆ ಮನಸ್ಸಿನ ವೃತ್ತಿಗಳು ತನ್ನ ಹಿಡಿತಕ್ಕೆ ಬಂದಿರೋದಿಲ್ವೋ, ಮನಸ್ಸಿನ ವೃತ್ತಿಗಳು ಅಂತ ಹೇಳಿದರೆ ಮನಸ್ಸು ಒಂದೊಂದು ವಿಷಯದ ಕಡೆಗೆ ಹೋಗುವಿಕೆ, ಹೋಗಿ ಆಯಾ ರೂಪವನ್ನು ಪಡೆಯುವಿಕೆ ಇದೆಯಲ್ಲ, ಅದನ್ನು ಮನಸ್ಸಿನ ವೃತ್ತಿಗಳು ಅಂತ. ನ ಅಸಮಾಹಿತ, ಸಮಾಹಿತ ಚಿತ್ತ ಅಂದರೆ ಅದನ್ನೆಲ್ಲ ತಡೆ ಹಿಡಿದು ಶಮ ಅನ್ನುವಂಥದ್ದನ್ನು ಸಾಧಿಸಿದವನು. ನ ಅಶಾಂತ ಮಾನಸಃ, ಶಾಂತ ಅನು ಶಬ್ದಕ್ಕೆ ಮನಸ್ಸಿನ ನಿಗ್ರಹ ಮಾಡಿದವನು ಅಂತ ಅರ್ಥ. ಅಂಥವನಿಗೆ ಇದು ತೋರೋದಿಲ್ಲ. ನಾಶಾಂತ ಮಾನಸೋವಾಪಿ ಪ್ರಜ್ಞಾನೇನ ಏನಂ ಆಪ್ನುಯಾತ್. ಪ್ರಜ್ಞಾನೇನ ಅಂತ ಹೇಳಿದರೆ ಈ ಒಂದು ಮನಸ್ಸನ್ನು ಸಂಪೂರ್ಣವಾಗಿ ನಿಯಂತ್ರಿಸಿ ಬಾಹ್ಯ ವಿಷಯದಲ್ಲಿ ಹೋಗದಂತೆ ಮಾಡಿ ಆತ್ಮ ವಿಷಯದಲ್ಲಿ ನಿಲ್ಲುವಂತೆ ಮಾಡಿದಾಗ ಅದನ್ನೇ ಸಮಾಧಿ ಎನ್ನುವಂಥದ್ದು. ಆ ರೀತಿಯಾದ ಸಮಾಧಿಸ್ಥನಾದವನಿಗೆ ಆ ಸಮಾಧಾನದ ಫಲ, ಸಮಾಧಾನ ಅಂದರೆ ಸಮಾಧಿಯೇ. ಸಮ್ಯಕ್ ಆಧೀಯತೆ ಅಸ್ಮಿನ್ನಿತಿ ಸಮಾಧಿ, ಚೆನ್ನಾಗಿ ಅಲ್ಲಿ ಮನಸ್ಸನ್ನು ನಿಲ್ಲಿಸೋದು. ಅಲ್ಲಿ ಕೇವಲ ಆಧಾನ ಅಂದರೆ ಇಡುವುದು, ಅದು ಸಮ್ಯಕ್ ಆಧಾನ, ಚೆನ್ನಾಗಿ ಇಡುವುದು ಅಂತ ಹೇಳಿದರೆ ಏನು? ವಿಜಾತೀಯ ವೃತ್ತಿ ನಿರಾಸಪೂರ್ವಕ ಸಜಾತೀಯ ವೃತ್ತಿ ಪ್ರವಾಹೀಕರಣಂ ಸಮಾಧಿ ಅಂತ ಹೇಳ್ತಾರೆ ಯೋಗಶಾಸ್ತ್ರದಲ್ಲಿ. ನಮ್ಮ ಮನಸ್ಸಿನಲ್ಲಿ ಬರುವಂತಹ ವಿಕ್ಷಿಪ್ತ ವೃತ್ತಿಗಳನ್ನೆಲ್ಲ ತಡೆಯುವುದರ ಜೊತೆಗೆ ಬೇಕಾದಂತಹ ಧ್ಯೇಯ ವಸ್ತುವಿನ ಸ್ವರೂಪವನ್ನು ಚಿಂತಿಸುತ್ತಾ ಅಲ್ಲೇ ನಿಲ್ಲುವುದಕ್ಕೆ ಸಮಾಧಿ. ಅಂತಹ ವ್ಯಕ್ತಿ ಆದರೆ ಮಾತ್ರ ನೋಡಲಿಕ್ಕೆ ಸಾಧ್ಯವೇ ಹೊರತು ಇಲ್ಲದೆ ಹೋದರೆ ಸಾಧ್ಯವಿಲ್ಲ. ಅದನ್ನೇ ಪ್ರಜ್ಞಾನ, ಸಮಾಧಾನದಿಂದ ಬರುವಂತಹ ಜ್ಞಾನವೇ ಪ್ರಜ್ಞಾನ. ಅಂಥದ್ರಿಂದ ಆತ್ಮನನ್ನು ತಿಳಿಯುವುದಕ್ಕೆ ಸಾಧ್ಯ. ಯಸ್ಯ ಬ್ರಹ್ಮಚಕ್ಷತ್ರಂಚ ಉಭೇ ಭವತ ಓದನಃ ಮೃತ್ಯುರ್ ಯಸ್ಯೋಪಸೇಚನಂ ಕ ಇತ್ಥಾ ವೇದಯತ್ರ ಸಹ. ಈ ರೀತಿಯಾದಂಥ ಆತ್ಮನನ್ನು ಹೀಗಿದ್ದಾನೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅದನ್ನೇ ಭಗವತ್ಪಾದರು ಭಾಷ್ಯದಲ್ಲಿ ಬರೀತಾರೆ, ಅನೇವಂಭೂತಃ ಆತ್ಮ. ಅನೇವಂಭೂತಃ ಅಂದರೆ ಏವಂಭೂತಃ ಅಂದರೆ ಹೀಗಿರೋನು ಅಂತ. ಹೀಗಿರೋದು ಅಂದರೆ ನೀವೊಂದು ಆಕೃತಿಯನ್ನು ಹೇಳಬೇಕು, ರೂಪವನ್ನು ಹೇಳಬೇಕು. ಅದು ಯಾವುದೂ ಇಲ್ಲದಕ್ಕೆ ಅದು ಹೀಗೆ ಅಂತ ಹೇಗೆ ಹೇಳೋದು? ಈಗ ಒಂದು ಗೌಹು ಅಂತ ಹೇಳಿದರೆ, ಒಂದು ಗೋವಿದೆ ಅಂತ ಹೇಳಿದರೆ ಸಾಸ್ನಾದಿಮತಿ ಗೌಹು ಅಂತ ಒಂದು ಲಕ್ಷಣ ಹೇಳ್ತಾರೆ. ಗೋವು ಅದಕ್ಕೊಂದು ಲಕ್ಷಣವೇನು? ಸಾಸ್ನ ಅಂತ ಹೇಳಿದರೆ ಈ ಗಂಗದೊಗಲು ಕುತ್ತಿಗೆಯ ಕೆಳಗೆ ಜೋಲಾಡುವ ಚರ್ಮ ಇರುತ್ತಲ್ಲ, ಅದಕ್ಕೆ ಗೌಹು ಅಂತ ಹೇಳ್ತಾರೆ. ಅದು ಇಲ್ಲದೆ ಇದ್ದಿದ್ದು ಗೌ ಅಲ್ಲ, ಅದು ಸಂಕರವಾದ ಜಾತಿ ಬೇರೆ. ಆ ರೀತಿ ಇದ್ದುಬಿಟ್ರೆ ಅದು ಗೋ ಆಗೋದಿಲ್ಲ. ಇದು ಗೋವಿನ ಲಕ್ಷಣ. ಆ ರೀತಿಯಾದಂತಹ ಲಕ್ಷಣ ಲಕ್ಷಿತವಾದದ್ದು ಏವಂಭೂತಃ. ಆತ್ಮ ಅದಕ್ಕೆ ಈ ರೀತಿಯಾದ ರೂಪ ಇಲ್ಲ. ಈ ರೀತಿಯಾದದ್ದು ಅಂತ ಹೇಳೋ ಆಗುವ ಹಾಗೆ ಒಂದು ರೂಪವಿಲ್ಲದೆ ಇದ್ದಿದ್ದರಿಂದ ಅದನ್ನು ನಾವು ಹೀಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಆ ರೀತಿಯಾದ ಶಬ್ದಗಳೂ ಅಲ್ಲಿ ಬಳಕೆ ಮಾಡಲಿಕ್ಕಾಗೋದಿಲ್ಲ. ಅಂಥ ಆತ್ಮಸ್ವರೂಪ ಏನಿದೆಯೋ ಇದು ಬ್ರಹ್ಮಕ್ಷತ್ರೇ. ಬ್ರಹ್ಮಕ್ಷತ್ರ ಅಂತ ಹೇಳಿದರೆ ಬ್ರಹ್ಮ ಬ್ರಾಹ್ಮಣ, ಕ್ಷತ್ರ ಅಂದರೆ ಕ್ಷತ್ರಿಯ. ಬ್ರಾಹ್ಮಣ ಮತ್ತು ಕ್ಷತ್ರಿಯ, ಬ್ರಹ್ಮಕ್ಷತ್ರ ಅನ್ನೋ ಶಬ್ದ ಹೇಳಿದ್ದಾನೆ. ಇದು ಪ್ರತೀಕ, ಜಾತಿ ಅಲ್ಲ ಇಲ್ಲಿ ಅರ್ಥ. ಬ್ರಹ್ಮ ಅಂತ ಹೇಳಿದರೆ ಜ್ಞಾನದ ಪ್ರತೀಕ, ಕ್ಷತ್ರ ಅಂತ ಹೇಳಿದರೆ ಶಕ್ತಿಯ ಪ್ರತೀಕ, ತೇಜಸ್ಸಿನ ಪ್ರತೀಕ. ಇವೆರಡೂ ಇಲ್ಲದೆ ಜಗತ್ತಿಲ್ಲ. ಜಗತ್ತು ನಿಲ್ಲೋದೇ ಜ್ಞಾನದ ಮೇಲೆ, ಶಕ್ತಿಯ ಮೇಲೆ. ಜ್ಞಾನವೂ ಇಲ್ಲ, ಶಕ್ತಿಯೂ ಇಲ್ಲ ಅಂತೇಳಿ ನಾವು ನಿಲ್ಲೋದಿಲ್ಲ. ಲೋಕದಲ್ಲೂ ಹಾಗೆ, ಒಂದು ಜ್ಞಾನ ಇರಬೇಕು, ಇಲ್ಲ ಏನಾದರೂ ಸಾಮರ್ಥ್ಯ ಇರಬೇಕು. ಅದು ಎರಡೂ ಇಲ್ಲದವನು ಬದುಕಿದ್ರೂ ಸತ್ತ ಹಾಗೆ ಬದುಕ್ತಾನೆ. ಹಾಗೆ
ಇಲ್ಲಿ ಬ್ರಹ್ಮಕ್ಷತ್ರೇ ಜ್ಞಾನಿಗಳು ಅಥವಾ ಅಂತಹ ಜ್ಞಾನಿ ರೂಪದಲ್ಲಿರುವ ಬ್ರಾಹ್ಮಣರು ಅಥವಾ ತೇಜಸ್ಸಿನ ಪ್ರತೀಕವಾದ ಸಾಮರ್ಥ್ಯದ ಪ್ರತೀಕವಾದಂತಹ ಕ್ಷತ್ರಿಯರು ಯಾರಿಗೆ ಓದನವಾಗಿದ್ದಾರೋ ಆಹಾರವಾಗಿದ್ದಾರೋ. ಅಷ್ಟೇ ಅಲ್ಲ, ಇವರಿಬ್ಬರು ಆಹಾರವಾದರೆ ಮೃತ್ಯುರ್ಯಸ್ಯೋಪಸೇಚನಂ, ಮೃತ್ಯು ಯಾರಿಗೆ ಅವನ ಆತ್ಮನ ಊಟದಲ್ಲಿ ಬ್ರಹ್ಮ ಮತ್ತು ಕ್ಷತ್ರರು ಅದನೀಯವಾದ ಆಹಾರವಾಗಿಯೂ, ಮೃತ್ಯು ಉಪಸೇಚನ. ಉಪಸೇಚನ ಅಂತ ಹೇಳಿದರೆ ಉಪ್ಪಿನಕಾಯಿ ಅಥವಾ ಚಟ್ನಿ, ನಂಜಿಕೊಳ್ಳೋ ಪದಾರ್ಥ ಅಂತ ಅರ್ಥ. ಉಪಸೇಚನ, ಉಪಸಿಂಚತಿ ಇದು ಉಪಸೇಚನ. ಆ ರೀತಿ ನಾವು ಚೆನ್ನಾಗಿ ಸ್ವೀಟನ್ನು ತಿಂದುಬಿಟ್ರೆ ಸ್ವಲ್ಪ ಉಪ್ಪಿನಕಾಯಿ ತೊಗೊಂಬನ್ನಿ ಅಂತಾರೆ. ತಿಂದು ತಿಂದು ನಾಲಿಗೆ ಜಡ್ಡುಗಟ್ಟಿಬಿಟ್ರೆ ಸ್ವಲ್ಪ ಉಪ್ಪಿನಕಾಯಿ ತೊಗೊಂಬನ್ನಿ, ಇಲ್ಲ ಚಟ್ನಿ ತೊಗೊಂಬನ್ನಿ, ಇಲ್ಲ ಸಾಂಬಾರು ತೊಗೊಂಬನ್ನಿ ಅಂತ ಹೇಳೋದಿಲ್ವೇ? ಅದು ಯಾಕೆ? ನಂಜಿಕೊಳ್ಳೋದಕ್ಕೆ. ಹಾಗೆ ಪರಮಾತ್ಮನ ಊಟದಲ್ಲಿ ಇವರಿಬ್ಬರು ಆಹಾರವಾದರೆ ಮೃತ್ಯು ಅವನಿಗೆ ಉಪಸೇಚನ ಸ್ಥಾನದಲ್ಲಿದ್ದರೆ ಅವನಿಗೆ ಅಂಥವನು. ಇದು ಇವರ ಆಹಾರವಾಗುತ್ತಾರೆ, ಮೃತ್ಯು ಉಪ್ಪಿನಕಾಯಿ ರೀತಿಯಲ್ಲಿ ಇರ್ತಾನೆ ಅಂತ ಅರ್ಥವಲ್ಲ. ಇವರು ಎಲ್ಲ ಇಡೀ ಲೋಕವನ್ನು ವಿಧಾರಣೆ ಮಾಡುವಂಥವರು, ಲೋಕವನ್ನು ಸಂಪೂರ್ಣವಾಗಿ ತನ್ನ ವಶಕ್ಕೆ ತೆಗೆದುಕೊಳ್ಳುವವನು ಮೃತ್ಯು. ಇವರೆಲ್ಲ ಯಾರ ಅಧೀನಕ್ಕೆ ಒಳಪಟ್ಟಿದ್ದಾರೋ ಕೈತ್ಥಾ ವೇದ ಯತ್ರ ಸಹ, ಅವನನ್ನು ಇಂಥವನು ಹೀಗಿದ್ದಾನೆ ಅಂತ ಎಷ್ಟು ಜನ ತಿಳಿಯುತ್ತಾರೆ ಅಂದರೆ ಅತ್ಯಂತ ದುರ್ವಿಜ್ಞೇಯವಾದಂತಹ ತತ್ವ ಸ್ವರೂಪ ಅನ್ನುವಂಥದ್ದನ್ನು ಅಲ್ಲಿ ಹೇಳಿದ್ದಾರೆ. ಇಲ್ಲಿಗೆ ಮೊದಲನೇ ಅಧ್ಯಾಯ ಮುಗೀತು. ಇಷ್ಟು ದಿವಸಕ್ಕೆ ಎರಡನೇ ಅಧ್ಯಾಯ, ಕಠೋಪನಿಷತ್ತಿನಲ್ಲಿ 2 ಅಧ್ಯಾಯವಿರೋದು. ಒಂದೊಂದು ಅಧ್ಯಾಯದಲ್ಲಿ 3 ಒಲ್ಲೆಗಳಿದ್ದಾವೆ. ಇನ್ನು ಮುಂದೆ 2ನೇ ಅಧ್ಯಾಯವನ್ನು ಶುರು ಮಾಡಬೇಕು. ಇನ್ನು ಮುಂದೆ ಹೇಳೋದು ಪೂರ್ತಿ ಅದೇ ಆತ್ಮನ ವಿಚಾರವನ್ನೇ ಪೂರ್ತಿ. ಈ ಉಪನಿಷತ್ ಪರಿಸಮಾಪ್ತಿ ಆಗುವವರೆಗೆ ಅವನು ಕೇಳಿರುವಂತಹ 3ನೇ ಪ್ರಶ್ನೆಗೆ ಉತ್ತರವಾಗಿ ಇನ್ನು ಮುಂದಿನ ಪೂರ್ತಿ ವಿವರಣೆಯೂ ಇರುವಂತಹದ್ದು. ಅಂದರೆ ಆ 3ನೇ ಪ್ರಶ್ನೆಯ ಮಹತ್ವ ಎಂಥದ್ದು ಅಂತ ಅದರಲ್ಲಿ ಗೊತ್ತಾಗುತ್ತೆ. ಋತಂ ಪಿಬಂತೌ ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟೌ ಪರಮೇ ಪರಾರ್ಧೆ ಛಾಯಾತಪೌ ಬ್ರಹ್ಮವಿದೋ ವದಂತಿ ಪಂಚಾಜ್ಞಯೋ ಯೇ ಚ ತೃಣಾಚಿಕೇತಾ. ಋತಂ ಪಿಬಂತೌ, ಇಲ್ಲಿ ಇನ್ನು ಮುಂದೆ ಆ ಆತ್ಮನನ್ನ ಸ್ವರೂಪವನ್ನು ತಿಳಿಸ್ತಾ ಸಾಧನೆಗಳನ್ನು ಹೇಳ್ತಾ ಅಧ್ಯಾಯ ಸಮಾಪ್ತಿಯವರೆಗೂ ಈ ವಿವರಣೆಯನ್ನು ನಾವು ನೋಡಬಹುದು. ವೇದದಲ್ಲಿ ಹೇಳಿರುವಂತಹ ಪ್ರವೃತ್ತಿ ನಿವೃತ್ತಿ ಉಭಯ ರೂಪವಾದ ಧರ್ಮಗಳಿಗೆ ಅದನ್ನು ತಿಳ್ಕೊಳ್ಬೇಕಾದ್ರೆ ಒಂದೊಂದು ರೀತಿಯಾಗಿ ಪರಸ್ಪರ ವಿರುದ್ಧವಾದದ್ದು. ಪ್ರವೃತ್ತಿ ಧರ್ಮ ಮತ್ತು ನಿವೃತ್ತಿ ಧರ್ಮ ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಇರುವಂಥವುಗಳು. ಪ್ರವೃತ್ತಿ ಧರ್ಮವನ್ನೇ ಅನುಸರಿಸಿ ಫಲಾಪೇಕ್ಷೆ ಆದರೆ ಸಂಸಾರದಲ್ಲೇ ಇರ್ತಾನೆ, ಇಲ್ಲ ನಿವೃತ್ತಿ ಮಾರ್ಗವನ್ನೇ ಅನುಸರಿಸಿದರೆ ಮೋಕ್ಷವನ್ನು ಪಡೆಯುತ್ತಾನೆ. ಆದ್ದರಿಂದ ಋತಂ ಪಿಬಂತೌ, ಈ ವಿದ್ಯೆಗಳು, ವಿದ್ಯೆ ಪರಮಾತ್ಮ ವಿದ್ಯೆ, ಅವಿದ್ಯೆ ಅಂತ ಹೇಳಿದರೆ ಕರ್ಮ, ಇವೆರಡೂ ಕೂಡ ವಿರುದ್ಧ ದಿಕ್ಕಿನಲ್ಲಿ ಇರುವಂಥವುಗಳಾದದ್ರಿಂದ ಇವುಗಳ ಸ್ವರೂಪವನ್ನು ತಿಳ್ಕೊಳ್ಬೇಕಾದರೆ ಹೇಳ್ತಾ ಇದ್ದಾರೆ, ನಮಗೆ ತಿಳಿಯುವುದಕ್ಕೆ ಸುಲಭವಾಗಲಿ ಅನ್ನುವ ದೃಷ್ಟಿಯಿಂದ ದುರ್ಗ್ರಾಹ್ಯವಾದ ದುರ್ವಿಜ್ಞೇಯವಾದ ಪದಾರ್ಥವನ್ನು ಹೇಳಬೇಕು ಅಂತ ಹೇಳಿದರೆ ಅನೇಕ ಸಾರಿ ಹೇಳಬೇಕು, ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸಬೇಕು, ಹೀಗೆ ತಾನೇ ಹೇಳೋದು. ಆ ರೀತಿಯಾಗಿ ಉಪನಿಷತ್ತು ಹೇಳುತ್ತೆ. ಯಾಕೆಂದರೆ ಮಂದ ಮಧ್ಯಮ ಉತ್ತಮಾಧಿಕಾರಿಣ ಅಂತ ಲೋಕದಲ್ಲಿ ಅಧಿಕಾರಿಗಳು 3 ವಿಧವಾಗಿರ್ತಾರೆ. ಕೆಲವರು ಮಂದರಾಗಿರ್ತಾರೆ, 1 ಸಾರಿ ಹೇಳಿದರೆ ಗೊತ್ತಾಗೋಲ್ಲ, 10 ಸಾರಿ ಹೇಳಬೇಕು. ಇನ್ನು ಕೆಲವರು ಮಧ್ಯಮ, 1-2-3 ಸಾರಿನಾದರೂ ಹೇಳಬೇಕು. ಇನ್ನು ಕೆಲವರು ಇರ್ತಾರೆ ಉತ್ತಮಾದಿ, 1 ಸಾರಿ ಹೇಳಿದರೆ ಸಾಕು. ಹಾಗೆ ಅಧಿಕಾರಿ ಭೇದದಿಂದ ಪ್ರತಿಪಾದನೆಯಲ್ಲೂ ಶಾಸ್ತ್ರದಲ್ಲಿ 3 ವಿಧವಾಗಿ ಇರುವಂತಹದ್ದು. ಅದಕ್ಕೋಸ್ಕರವಾಗಿ ಈಗ ಹೇಳ್ತಾ ಇದ್ದಾರೆ, ಒಂದು ರೂಪಕವನ್ನು ಮಾಡಿ, ಅಲಂಕಾರ ಶಾಸ್ತ್ರದಲ್ಲಿ ರೂಪಕಾಲಂಕಾರ ಅನ್ನುವಂಥದ್ದು ಒಂದಿದೆ. ಚಂದ್ರವನ್ಮುಖಂ
ಅಂತ ಹೇಳ್ತಾರೆ. ಚಂದ್ರಮುಖಿ ಒಬ್ಬಳಿಗೆ ಹೆಸರಿಟ್ಟು ಬಿಡ್ತಾರೆ. ಚಂದ್ರಮುಖಿ ಅಂತ ಹೇಳಿದ್ರೇನು? ಚಂದ್ರದಂತೆ ಮುಖವುಳ್ಳವಳು ಅಂದ್ರೇನು? ಅಮಾವಾಸ್ಯೆಯಲ್ಲಿ ಕಪ್ಪಾಗಿ ಬಿಡುತ್ತೇನಲ್ಲ. ಚಂದ್ರನಂತೆ ಮುಖವುಳ್ಳವಳು ಅಂತ ಹೇಳಿದರೆ ಚಂದ್ರನ ದರ್ಶನದಿಂದ ಹೇಗೆ ಮನಸ್ಸಿಗೆ ಆಹ್ಲಾದ ಉಂಟಾಗುತ್ತೋ ಹಾಗೆ ಆಕೆಯ ಮುಖದರ್ಶನದಿಂದ ಆಹ್ಲಾದ ಉಂಟಾಗುತ್ತೆ ಎನ್ನುವಂತಹ ಸಾಮ್ಯವನ್ನಿಟ್ಟುಕೊಂಡು ಮುಖವನ್ನು ಚಂದ್ರಕ್ಕೆ ಹೋಲಿಸಿ ಮುಖವೇ ಚಂದ್ರ ಅಂತ ಹೇಳಿಬಿಟ್ಟು ಹೇಳುವಂತಹದ್ದು ಒಂದು ರೂಪಕ. ಚರಣಕಮಲ ನಾವು ಹೇಳ್ತೇವೆ, ಚರಣಕಮಲಯೋಹೋ ಸಾಷ್ಟಾಂಗ ಪ್ರಣಾಮಾನ್ ಸಮರ್ಪಯಾಮ. ಯಾರಾದರೂ ಜಗದ್ಗುರುಗಳು ಬಂದರೆ ಸಾಷ್ಟಾಂಗ ಪ್ರಣಾಮ, ಅವರ ಚರಣಕಮಲಗಳಲ್ಲಿ ನನ್ನ ಸಾಷ್ಟಾಂಗ ಪ್ರಣಾಮ. ಏನು ಚರಣಕಮಲ? ಏನು ಅದು ಕಮಲವೋ? ಚರಣವನ್ನು ಕಮಲಕ್ಕೆ ಹೋಲಿಸಿ ರೂಪಕ ಮಾಡಿದ್ದು, ಅದು ರೂಪಿಸಿ ಹೇಳುವಂತಹದ್ದು. ಹಾಗೆ ಇಲ್ಲೂ ಕೂಡ ಆ ರೀತಿ ಕಲ್ಪನೆಯನ್ನು ಮುಂದೆ ಮಾಡಲಿಕ್ಕೆ ಪೀಠಿಗೆ ಹಾಕ್ತಾ ಇದ್ದಾರೆ. ಹೇಗೆ ಅಂತ ಕೇಳಿದರೆ, ಋತಂ ಪಿಬಂತವು, ಈ ಎಲ್ಲ ಒಂದು ಪ್ರವೃತ್ತಿ ಮಾರ್ಗವಾಗಲಿ ನಿವೃತ್ತಿ ಮಾರ್ಗವಾಗಲಿ ಅದರಲ್ಲಿ ಹೋಗುವುದಕ್ಕೆ ಮನುಷ್ಯನಿಗೆ ಮಾತ್ರ ಅಧಿಕಾರ. ಆ ಒಂದು ಮನುಷ್ಯ ಅನ್ನುವಂಥವನು ಗಂತ, ಹೋಗುವವನು. ಹೋಗುವವನು ಅಂತ ಹೇಳಬೇಕಾದ್ರೆ ಹೋಗಬೇಕಾದ ಮಾರ್ಗವೊಂದಿರಬೇಕು. ಹೋಗಬೇಕಾದ ಮಾರ್ಗವೊಂದು, ಹೋಗುವವನು ಒಂದು ಇದ್ದ ಮೇಲೆ ಹೋಗಿ ತಲುಪುವ ಗುರಿ ಒಂದಿರಬೇಕು. ಗಂತೃ, ಗಮನ, ಗಂತವ್ಯ, ಈ ಮೂರು ಅದನ್ನು ಹೇಳಲಿಕ್ಕೆ ಹೊರಟಿದ್ದಾರೆ. ಋತಂ ಪಿಬಂತವು ಸುಕೃತಸ್ಯ ಲೋಕೆ. ಈ ರೀತಿಯಾಗಿ ಹೇಳಬೇಕಲ್ಲ ಅನ್ನೋ ದೃಷ್ಟಿಯಿಂದ ಒಬ್ಬನೇ ಆತ್ಮ ಇದ್ದರೂ ಎರಡು ಆತ್ಮ ಇದ್ದ ಹಾಗೆ ಕಲ್ಪನೆ ಮಾಡಿದ್ದಾರೆ, ರೂಪಕ ಮಾಡ್ತಾ ಇದ್ದಾರೆ. ಎರಡು ನಿಮ್ಮೆಲ್ಲರ ದೇಹದಲ್ಲಿರುವವನು ಒಬ್ಬನೇ ಆತ್ಮ, ಎರಡು ಆತ್ಮ ಇಲ್ಲ. ಎರಡು ಆತ್ಮ ಇದ್ದಿದ್ರೆ ಏನಾಗ್ತಿತ್ತು? ಎರಡು ಆತ್ಮ ಇದ್ದಿದ್ರೆ ಜಟಾಪಟಿ ಶುರುವಾಗ್ತಿತ್ತು. ಎರಡಿದ್ದಲ್ಲಿ ಜಟಾಪಟಿ, ಒಂದಿದ್ದಲ್ಲಿ ಏನೂ ಇಲ್ಲ. ಅದಕ್ಕೋಸ್ಕರವಾಗಿ ಹೇಳ್ತಾರೆ, ಕಲ್ಪನೆ ನಿಮಗೆ ತಿಳಿಸೋದಕ್ಕೆ ಎರಡು ಅಂತ ಕಲ್ಪನೆ ಮಾಡಿದ್ದು. ಎರಡಿದೆ ಅಂತ ಅರ್ಥವಲ್ಲ. ಇದನ್ನು ಯಥಾಶ್ರುತವಾಗಿ ವಾಚ್ಯಾರ್ಥವನ್ನು ತೆಗೆದುಕೊಳ್ಳಬಾರದು, ಅದರ ಲಕ್ಷ್ಯಾರ್ಥ ಪ್ರಧಾನ. ಹೇಗೆ ಅಂತ ಕೇಳಿದರೆ, ಋತಂ ಪಿಬಂತೌ. ಋತಂ ಅಂತ ಹೇಳಿದರೆ ಸತ್ಯಂ, ಕರ್ಮಫಲಂ, ಅವಶ್ಯಂ ಭಾವಿ. ಅನುಷ್ಠಾನ ಮಾಡಿದರೆ ಅದರ ಫಲ ಆಗಿಯೇ ಆಗುತ್ತೆ. ಅದು ಯಾವ ಕರ್ಮವೇ ಆಗಲಿ, ಏನು ಕರ್ಮ, ನೀವು ಒಳ್ಳೆ ಕರ್ಮ ಮಾಡಿ ಕೆಟ್ಟ ಕರ್ಮ ಮಾಡಿ, ಅದು ಫಲ ಕಟ್ಟಿಟ್ಟ ಬುತ್ತಿ. ಕರ್ಮ ಅಂತ ಹೇಳಿದ ಮಾತ್ರಕ್ಕೆ ಯಜ್ಞಯಾಗಾದಿ ಕರ್ಮ ಮಾತ್ರ ಅಂತ ಅರ್ಥ ಅಲ್ಲ. ನಾವು ಮಾಡ್ತಿರುವಂತಹ ಪ್ರತಿನಿತ್ಯ ಮಾಡುವ ಕರ್ಮಗಳು ಎಷ್ಟೋ ಇದ್ದಾವೆ. ಸುಮ್ಮನೆ ಹೋಗಿ ಯಾರಿಗೋ ಸುಮ್ಮನೆ ಹೊಡೆಯೋದು, ಅದು ಕರ್ಮವೇ. ಹೊಡೆದಿದ್ರೇನೇ ಆಯಿತು? ದೈಹಿಕ ಹಲ್ಲೆ. ಆ ಕರ್ಮದಿಂದ ಪಾಪ ಸಂಚಯನವಾಯಿತು, ಅದು ಕರ್ಮದಿಂದಲೇ ತಾನೇ ಬರೋದು. ಹಾಗೆ ಈ ಋತಂ ಪಿಬಂತವು ಅಂತ ಹೇಳಿದ್ರೆ ಕರ್ಮಫಲವನ್ನ ಅನುಭವಿಸುವವರು ಇಬ್ರು. ಹೀಗೆ ಹೇಳಿಬಿಟ್ರೆ ಸ್ವಲ್ಪ ಕಷ್ಟವಾಗಿ ಬಿಡುತ್ತಲ್ಲ ಸ್ವಾಮಿ. ಇಬ್ಬರು ಹೇಗೆ ಅನುಭವಿಸ್ತಾರೆ? ನಮ್ಮ ದೇಹದಲ್ಲಿ ಒಬ್ಬನೇ ಇರೋದು, ಇಬ್ಬರು ಹೇಗೆ ಅನುಭವಿಸ್ತಾರೆ ಅಂದರೆ ಈ ದೇಹದಲ್ಲಿ ಇಬ್ಬರಿದ್ದಾರೆ ಅಂತ ಅದಕ್ಕೆ ಹೇಳಿದರು. ಒಬ್ಬ ಅನುಭವಿಸುವವನು, ಇನ್ನೊಬ್ಬ ಅನುಭವಿಸುವಂತೆ ಮಾಡುವವನು. ಅರ್ಥಾತ್ ಒಬ್ಬ ಜೀವ ಅವನ ಕರ್ಮಫಲವನ್ನು ಅನುಭವಿಸ್ತಾನೆ, ಇನ್ನೊಬ್ಬ ಅವನನ್ನು ಅನುಭವಿಸುವಂತೆ ಮಾಡ್ತಾನೆ. ಆದರೂ ಕೂಡ ಆ ಕರ್ಮಫಲವನ್ನು ಅನುಭವಿಸುವಂತೆ ಮಾಡುವವನಿಗೂ ಕೂಡ ಪಿಬನ್ ಅನ್ನುವ ಅರ್ಥ ಶಬ್ದವನ್ನು ಹೇಳುತ್ತಾರೆ. ಹೇಗೆ ಅಂದರೆ, ಯುದ್ಧವನ್ನು ಸಾಕ್ಷಾತ್ತಾಗಿ ಮಾಡೋದು ಯಾರು? ಸೈನಿಕರು. ಸೈನಿಕರನ್ನು ಯೋಧೃಗಳು, ಯೋದ್ಧಾರರು ಅಂತ ಹೇಳ್ತೇವೆ. ಜಯಾಪಜಯಗಳು ಬರೋದು ರಾಜನಿಗೆ. ರಾಜ ಆ ಯುದ್ಧ ಮಾಡಿ ಗೆದ್ದ ಅಂತ ಹೇಳ್ತೀವೋ ಇಲ್ವೋ? ರಾಜ ಯುದ್ಧ ಮಾಡಿದ, ನಾವು ಅರಮನೆಯಲ್ಲೇ ಕೂತಿದ್ದ, ಆದರೂ ಯುದ್ಧ ಮಾಡಿದ. ಯುದ್ಧ ಮಾಡಿದವರು, ಸಾಕ್ಷಾತ್ ಯುದ್ಧ ಮಾಡಿದವರು ಅವರಾದರೂ ಕೂಡ ಅವರು ಯುದ್ಧ ಮಾಡಿದರು ಅಂತ ಹೇಳಿದ ಹಾಗೆ ರಾಜ ಯುದ್ಧ ಮಾಡಿ ಗೆದ್ದ ಅಂತ ಹೇಳ್ತೀವೋ ಇಲ್ವೋ ನಾವು ಲೋಕದಲ್ಲಿ? ಅದೇ ರೀತಿಯಾಗಿ ಒಬ್ಬ ಕರ್ಮಫಲವನ್ನು ಉಣ್ಣುತ್ತಾನೆ, ಇನ್ನೊಬ್ಬ ಕರ್ಮಫಲವನ್ನು ಉಣ್ಣುವಂತೆ ಮಾಡುವವನು. ಆದ್ದರಿಂದ ಪಿಬಂತವು ಅಂತ ದ್ವಿವಚನ ಹೇಳಿದ್ದಾರೆ. ಇದಕ್ಕೆ ಒಂದು ಬುಡುಬುಡಿಕೆ ಪದ ಇದೆ, ಪುರಂದರದಾಸರು ಮಾಡಿರುವಂಥ, ಬಹಳ ಚೆನ್ನಾಗಿದೆ. ಜಯವದ ಜಯವದ ಈ ಮನತನಕ್ಕೆ ಬಿಡು 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 ಮನ ಸಂಶಯವ ಶುಕನೆಂಬಕ್ಕಿ ಹೇಳುತ್ತದಪ್ಪ, ಜಗವೆಂಬಾಗಿಡ ಹುಟ್ಟೈತನ್ನ ಹಕ್ಕಿಗಳೆರಡೂ ಕೂಡ ಇದ್ದಾವೆ, ಹಣ್ಣುಗಳೆರಡೂ ಐದಾವಪ್ಪ.
ಒಂದೇ ಹಕ್ಕಿ ಹಣ್ಣು ತಿಂತೈತೆ, ಮತ್ತೊಂದು ಹಕ್ಕಿ ನೋಡುತ್ತದಪ್ಪ, ಹಣ್ಣು ತಿಂದ ಹಕ್ಕಿ ಬಡವಾಗೈತೆ, ತಿನ್ನದ ಹಕ್ಕಿ ಬಲವಾಗೈತೆ ಸ್ವಾಮಿದ್ಯಾವರು ಅಂತ ಹೇಳಿ ಬರೀತಾರೆ. ಅಂದ್ರೇನು? ಒಂದೇ ಹಕ್ಕಿ ಹಣ್ಣು ತಿಂತೈತೆ, ಮತ್ತೊಂದು ಹಕ್ಕಿ ನೋಡುತ್ತದಪ್ಪ, ಅದು ತಿನ್ನುತ್ತೆ, ಇದು ತಿನ್ನುವಂತೆ ಮಾಡಿ ನೋಡ್ತಾ ಕೂತಿರುತ್ತೆ. ದ್ವಾಸುಪರ್ಣಾ ಸಯುಜಾ ಸಖಾ ಆಯಾ ಸಮಾನಂ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಈ ಮಂತ್ರದ ಬುಡುಬುಡಿಕೆಯ ರೂಪ. ನಮ್ಮ ಸಾಹಿತ್ಯದಲ್ಲಿ ಏನಿಲ್ಲ, ವೇದದ ಸಾರವನ್ನೆಲ್ಲ ಸಾಕ್ಷಾತ್ತಾಗಿ ಗರ್ಭೀಕರಿಸಿ ಮಾಡಿರುವಂಥ, ನೋಡೋದಕ್ಕೆ ಅದು ಬುಡುಬುಡಿಕೆ ಪದ, ಹಾಲಕ್ಕಿ ಪದ, ಆದರೆ ಅದರಲ್ಲಿ ವೇದಾಂತ ತತ್ವವೇ ಇರುವಂತಹದ್ದು. ಹಾಗೆ ಋತಂ ಪಿಬಂತವು ಸುಕೃತಸ್ಯ. ಸುಕೃತಸ್ಯ ಅಂತ ಹೇಳಿದರೆ ಯಾವುದು ತಾನು ಮಾಡಿರುವಂಥ ಕರ್ಮ. ಸುಕೃತ ಅಂತ ಹೇಳಿದರೆ ಕೇವಲ ಪುಣ್ಯ ಅಂತ ಅಷ್ಟೇ ಅಲ್ಲ, ದುಷ್ಕೃತವೂ ತಾನೇ ಮಾಡಿದ್ದು. ಆದ್ದರಿಂದ ಕರ್ಮ ಅನ್ನುವಂಥದ್ದು. ಸುಕೃತಸ್ಯ ಲೋಕೆ ಗುಹಾಂ ಪ್ರವಿಷ್ಟವು ಪರಮೇ ಪರಾರ್ಧೆ. ನಮ್ಮ ಹೃದಯ ಗುಹೆಯಲ್ಲಿ ಪರಮಾತ್ಮ ಎಲ್ಲಿದ್ದಾನೆ ಅಂದರೆ ಇಲ್ಲಿದ್ದಾನೆ, ನಮ್ಮ ಹೃದಯ ಗುಹೆಯಲ್ಲಿ ಇದ್ದಾನೆ. ಹೇಗೆ ಅಂತ ಕೇಳಿದರೆ ನಮ್ಮ ಅನುಭವಕ್ಕೆ ಬರೋದು ಯಾವಾಗಲೂ ಇಲ್ಲೇ. ಆದ್ದರಿಂದ ಹೃದಯ ಗುಹೆಯಲ್ಲಿ ಪರಮಾತ್ಮನ ಅಭಿವ್ಯಕ್ತಿ ಆಗೋದು ಅಲ್ಲೇ. ಅಭಿವ್ಯಕ್ತಿ ಸ್ಥಾನ. ಕರೆಂಟ್ ಎಲ್ಲ ಕಡೆ ಇದ್ದರೂ ಬಲ್ಬ್ನಲ್ಲೇ ಅಭಿವ್ಯಕ್ತವಾಗುತ್ತೆ, ಬೇರೆ ಕಡೆ ಅಭಿವ್ಯಕ್ತಿ ಆಗೋದಿಲ್ಲ. ಅಂದರೆ ಕಣ್ಣಿಗೆ ಅಭಿವ್ಯಕ್ತಿ ಆಗೋದಿಲ್ಲ, ಕೈಯಲ್ಲಿ ಮುಟ್ಟಿದ್ರೆ ಆಗ್ಬೋದು, ಆ ಧೈರ್ಯ ಇದ್ದವರು ಮುಟ್ಟಿ ತಿಳ್ಕೊಳ್ಬೋದು. ಆದರೆ ಕಣ್ಣಿಗೆ ಕಾಣುವಂಥದ್ದು ಆಗಬೇಕಾದ್ರೆ ಬಲ್ಬ್ ಅನ್ನುವಂಥ ಒಂದು ವಿಶಿಷ್ಟವಾದ ಸ್ಥಾನವಾಗಲಿ ಸಾಧನವಾಗಲಿ ಇರಬೇಕು. ಹಾಗೆ ಈ ದೇಹದಲ್ಲಿ ಪರಮಾತ್ಮ ಇದ್ದರೂ ಕೂಡ ಅವನ ಅನುಭವಕ್ಕೆ ಬರುವುದು ಹೃದಯ ಗುಹೆಯಲ್ಲಿ. ಅದೇ ಪರಮೇ ಪರಾರ್ಧೆ, ಉತ್ಕೃಷ್ಟವಾದ ಸ್ಥಾನ ಪರಮಾತ್ಮನಿಗೆ. ಛಾಯಾತಪವು ಬ್ರಹ್ಮವಿದೋ ವದಂತೆ. ಅವೆರಡು ಪರಸ್ಪರ ವಿರುದ್ಧವಾಗಿ, ಒಂದು ನೆರಳು ಮತ್ತು ಬಿಸಿಲು. ಬಿಸಿಲು ನೆರಳು ಪರಸ್ಪರ ವಿರುದ್ಧವಾದದ್ದು. ನೆರಳು ಅನ್ನುವಂಥದ್ದು ತಮೋ ರೂಪದಲ್ಲಿ ಇರುತ್ತೆ, ಬಿಸಿಲು ಅನ್ನುವಂಥದ್ದು ಪ್ರಕಾಶ ರೂಪದಲ್ಲಿರುತ್ತೆ. ಹಾಗೆ ಪರಮಾತ್ಮ ಅನ್ನುವಂಥವನು ಪ್ರಕಾಶ ರೂಪದಲ್ಲಿ, ಜೀವಾತ್ಮ ಅನ್ನುವಂಥವನು ಛಾಯಾ ರೂಪದಲ್ಲಿ. ಛಾಯಾತಪವು ಈ ರೀತಿಯಾಗಿ ಇರುವವರು ಇಬ್ಬರಿದ್ದಾರೆ ನಮ್ಮ ದೇಹದಲ್ಲಿ. ಇನ್ನು ಯಾರು ಹೇಳಿದ್ದು? ಪಂಚಾಗ್ನೇಯ ಬ್ರಹ್ಮವಿದೋ ವದಂತಿ. ಬ್ರಹ್ಮವಿತ್ ಅಂದರೆ ಬ್ರಹ್ಮಜ್ಞಾನಿಗಳಾದವರು ಹೇಳ್ತಾರೆ. ಅಷ್ಟೇ ಅಲ್ಲ, ಪಂಚಾಗ್ನೇಯೋ ಯೇ ಚ ತ್ರಿನಾಚಿಕೇತಾ. ಪಂಚಾಗ್ನೇಯ ಅಂತ ಹೇಳಿದರೆ ಕರ್ಮ ಮಾರ್ಗವನ್ನು ಅನುಸರಿಸುವವರೂ ಹೇಳ್ತಾರೆ, ಉಪಾಸನಾ ಮಾರ್ಗವನ್ನು ಅನುಸರಿಸುವವರೂ ಹೇಳ್ತಾರೆ, ಅಥವಾ ತ್ರಿನಾಚಿಕೇತಾ. ಹಿಂದೆ ಹೇಳಿದ್ನಲ್ಲ ಯಮ ನಾಚಿಕೇತಾಗ್ನಿ ಅಂತ. ಆ ನಾಚಿಕೇತಾಗ್ನಿಯನ್ನು 3 ಸಾರಿ ಅಗ್ನಿಚಯನ ಮಾಡಿದಂತಹ ಕರ್ಮಠರು ಅವರು ಕೂಡ ಹೇಳ್ತಾರೆ. ತ್ರಿಕೃತ್ವೋ ನಾಚಿಕೇತೋ ಅಗ್ನಿಶ್ಚಿತೋ ಯೈಸ್ತೆ ತ್ರಿನಾಚಿಕೇತಾ. 3 ಬಾರಿ ಅಗ್ನಿಚಯನವನ್ನು, ನಾಚಿಕೇತಾಗ್ನಿ ಚಯನವನ್ನು ಮಾಡಿದಂಥವರು ಕೂಡ ಈ ನಮ್ಮ ದೇಹದಲ್ಲಿ ಈಶ್ವರ ಇದ್ದಾನೆ ಮತ್ತು ಜೀವ ಇದ್ದಾನೆ ಅಂತ ಹೇಳಿಬಿಟ್ರು. ಈಗ ಇಬ್ಬರು ಇದ್ದುಬಿಟ್ರೆ ತೊಂದರೆಗೆ ಸಿಕ್ಕಾಕ್ಕೊಳ್ಳೋದಿಲ್ವೇ? ಒಂದು ಮನೆಗೆ ಇಬ್ಬರು ಯಜಮಾನರಾದರೆ ಏನಾಗುತ್ತೆ? ಯಾವ ಕೆಲಸವೂ ಸುಸೂತ್ರ ಆಗೋಲ್ಲ. ಒಬ್ಬ ಹೀಗೆ ಮಾಡು ಅಂತಾನೆ, ಮತ್ತೊಬ್ಬ ಅದಕ್ಕೆ ವಿರುದ್ಧ ಬೇಡ ಅಂತ ಹೇಳ್ತಾನೆ. ಈ ರೀತಿ ಆಗಿಬಿಟ್ರೆ, ದೇಹದ ಒಳಗಡೆ ಜಟಾಪಟಿ ಶುರುವಾಗಿಬಿಟ್ರೆ ಇವನ ಕೆಲಸ ಏನು ಮಾಡೋಕ್ಕಾಗೋದಿಲ್ವೇ ಅಂತ ಕೇಳಬಹುದು. ಹಾಗಾಗೋದಿಲ್ಲ. ಯಾಕೆ ಅಂದರೆ ಅಲ್ಲಿ ವಸ್ತುತಃ ಇಬ್ಬರಿಲ್ಲ, ಇರೋದು ಒಂದೇ, ಅದರ 2 ರೂಪ. ಹೇಗೆ ಅಂದರೆ ದೃಷ್ಟಿದೋಷ ಉಳ್ಳಂತಹ ವ್ಯಕ್ತಿಗೆ ಚಂದ್ರ ಇರೋದು ಆಕಾಶದಲ್ಲಿ ಒಬ್ಬನೇ ತಾನೇ. ಒಬ್ಬ ಅನ್ನುವಂತಹದ್ದು ಪಂಡಿತ ಪಾಮರ ಸಾಧಾರಣವಾಗಿ ಎಲ್ಲರೂ ಒಪ್ಪಿಕೊಳ್ಳುವಂತಹ ವಿಚಾರವಾದರೂ ಕೂಡ ದೃಷ್ಟಿದೋಷ ಇದ್ದಾಗ, ಅದನ್ನು ನೋಡಿದಾಗ ಒಂದೇನುವಂತಹ ನಿಶ್ಚಯ ಜ್ಞಾನ ಇದ್ದಾಗಲೂ ಕೂಡ ಚಂದ್ರನನ್ನು ನೋಡಿದಾಗ 2 ಕಾಣ್ತಾನೆ. ಆ 2 ಕಂಡಾಗ ಏನಾಗುತ್ತೆ? ಅರೆ ಚಂದ್ರ 2 ಇರೋದಕ್ಕೆ ಸಾಧ್ಯವಿಲ್ಲ, ನಿಶ್ಚಿತ ಜ್ಞಾನ ಇವನಿಗಿದೆ, ಕಾಣೋದು 2 ಕಾಣ್ತಾ ಇದೆಯಲ್ಲ, ನೋಡುವ ದೃಷ್ಟಿ ಸರಿ ಇಲ್ಲ. ಆದ್ದರಿಂದ ಪುನಃ ಕ್ಯಾಟ್ರಾಕ್ಟ್ ಆಪರೇಷನ್ನ ಏನೋನು ಮಾಡಿಸ್ಕೋಬೇಕು ಅಂತ ಡಾಕ್ಟರ್ ಹತ್ರ ಹೋಗ್ತಾನೆ. ಅದು ಹೋಗಿ ಮಾಡಿಸಿಕೊಂಡು ಬಂದ ನಂತರ ಆ ದೋಷ ನಿವಾರಣೆ ಆದಾಗ ಒಬ್ಬನೇ ಚಂದ್ರ ಕಾಣೋದು. ಮೊದಲು 2 ಕಂಡಿತ್ತು. ಏಕಶ್ಚಂದ್ರ ಸದ್ವಿತೀಯವತು. ಭಗವತ್ಪಾದರು ಇದನ್ನೇ ಉದಾಹರಣೆ ಕೊಡ್ತಾರೆ. ಏಕಶ್ಚಂದ್ರ ಸದ್ವಿತೀಯವತು. ಹಾಗೆ ಇಲ್ಲಿ ಇರೋದು ಪರಮಾತ್ಮ ಒಬ್ಬನೇ. ನೀವು ಆ ಒಬ್ಬನೇ ಇರುವವನನ್ನು ಇಬ್ಬರಾಗಿ ತಿಳ್ಕೊಂಡಿದ್ರ. ಅಂತರ್ಯಾಮಿಯಾಗಿಯೂ ಈಶ್ವರನಾಗಿಯೂ ಇದ್ದಾನೆ, ಪರಮಾತ್ಮನಾಗಿಯೂ ಇದ್ದಾನೆ, ಜೀವಾತ್ಮನಾಗಿ. ಈ ಜೀವಾತ್ಮ ಎಲ್ಲಿಂದ ಬಂದ? ಅವಸ್ಥೆ ನೀವು ಮಾಡ್ಕೊಂಡಿದ್ದು. ಇರೋದು ಅವನೇ.
ಒಬ್ಬನನ್ನೇ ಎರಡಾಗಿ ತಿಳ್ಕೊಂಡಿದ್ದು. ಅದ್ವೈತ ಯಾವತ್ತೂ ಎರಡನ್ನ ಒಂದು ಅಂತ ಹೇಳೋದಿಲ್ಲ. ಎರಡು ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾಗಿ ಸಿದ್ಧಾಂತವನ್ನು ಹೇಳಿದರೆ ಲೋಕಾನುಭವಕ್ಕೆ, ಲೋಕ ವ್ಯವಹಾರಕ್ಕೆ ವಿರುದ್ಧವಾದದ್ದು. ಲೋಕ ವ್ಯವಹಾರಕ್ಕೆ ವಿರುದ್ಧವಾಗಿ ಯಾವುದಾದ್ರೂ ಒಂದು ಶಾಸ್ತ್ರ ಹೇಳಿದರೆ ಆ ಶಾಸ್ತ್ರವೇ ಅಪ್ರಮಾಣ. ಹಾಗಾದರೆ ಮತ್ತೇನು ಹೇಳ್ತಾ ಇದೆ ಅಂತ ಕೇಳಿದರೆ, ಲೋಕಾನುಭವಕ್ಕೆ ಅನುಗುಣವಾಗಿಯೇ ಶಾಸ್ತ್ರ ಹೇಳಬೇಕು. ಎರಡು ಇದ್ದಿದ್ದು ಒಂದಾಗತ್ತೆ, ಅದು ಅದ್ವೈತ ಅಂತ ಹೇಳೋದಿಲ್ಲ. ಮತ್ತೇನು, ಒಂದೇ ಇದ್ದಿದ್ದು, ಒಂದೇ ಇರೋದು, ಮುಂದೆಯೂ ಕೂಡ ಎರಡಾಗಿ ಕಂಡದ್ದು. ಹಗ್ಗ ಹಾವಾಗಿ ಕಂಡದ್ದು, ಕಪ್ಪೆ ಚಿಪ್ಪು ಬೆಳ್ಳಿಯಾಗಿ ಕಂಡದ್ದು. ದ ಕಾನ್ಸೆಲ್ ವಿಚ್ ಈಸ್ ಪರ್ಸೀವ್ಡ್ ಆಸ್ ಸಿಲ್ವರ್ ಬೈ ದಿ ವ್ಯೂವರ್. ಆವಾಗಲೂ ಕೂಡ ಅಲ್ಲಿ ಬೆಳ್ಳಿ ಅನ್ನೋದು ಇರಲಿಲ್ಲ. ಬೆಳ್ಳಿ ಅನ್ನೋದು ಅಲ್ಲಿ ಇದ್ದಿದ್ರೆ ಇನ್ನೊಬ್ಬನಿಗೂ ಹಾಗೆ ಕಾಣಬೇಕಿತ್ತು. ಇಬ್ಬರು ಹೋಗ್ತಾ ಇದ್ದಾರೆ, ಒಬ್ಬನಿಗೆ ಅದು ಬೆಳ್ಳಿಯಾಗಿ ಕಾಣುತ್ತೆ, ಒಬ್ಬನಿಗೆ ಅದು ಹಾವಾಗಿ ಕಾಣುತ್ತೆ. ಹಗ್ಗ ಅನ್ನುವಂಥ ಅದನ್ನೇ ನಮ್ಮಲ್ಲಿ ಹೇಳುವಂಥದ್ದು. ಒಂದು ಇದ್ದಿದ್ದು ಎರಡಾಗಿ ಕಂಡಂತೆ. ಅಲ್ಲಿ ಮುಂದಗಡೆ ಒಂದು ವಸ್ತು ಇದೆ, ಅದರ ಸ್ವರೂಪವನ್ನು ಇವನು ಹೀಗೆ ತಿಳ್ಕೊಂಡ. ಭ್ರಾಂತಿಯಿಂದ ಕಾಣುವುದು, ಅದು ದೋಷದಿಂದ ಕಾಣುವಂಥದ್ದು. ದೋಷದಿಂದ ಕಂಡಿದ್ದು ದೋಷವನ್ನು ಬಿಟ್ಟಾಗ ಮೊದಲೇ ಹೇಗಿತ್ತು ಹಾಗೆ ಕಾಣುತ್ತೆ. ಅದು ತತ್ವಜ್ಞಾನ. ನಮಗೆ ಈ ಒಂದು ದೋಷದಿಂದ ನಾವು ಜೀವಸ್ವರೂಪವನ್ನು ನಾನು ಮಾಡಿಕೊಂಡಿದ್ದೇನೆ, ನಾನು, ನನ್ನದು, ಈ ಸ್ವರೂಪ, ಕರ್ತ, ಭೋಕ್ತ, ಸಂಸಾರಿ, ಸುಖಿ, ದುಃಖಿ ಇತ್ಯಾದಿಯಾಗಿ ನಾನು ಮಾಡಿಕೊಂಡಿದ್ದೀನಲ್ಲ, ಇದು ಯಾವುದೂ ಇಲ್ಲದೇ ಇರುವಂಥ ಆತ್ಮಸ್ವರೂಪದಲ್ಲಿ ಇದನ್ನೆಲ್ಲ ಆರೋಪ ಮಾಡಿರುವುದೇ ಈ ಜೀವಸ್ವರೂಪ ಅಂತ ಹೇಳಿಸ್ಕೊಂಡಿದ್ದು. ಅದಕ್ಕೋಸ್ಕರವಾಗಿ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತು ತದನುಪ್ರವಿಶ್ಯ ಸತ್ಯತ್ಯಚ್ಚಾಭವತು ಅಂತ ತೈತ್ರಿಯೋಪನಿಷತ್ತಿನಲ್ಲಿ ಹೇಳ್ತಾರೆ. ಅವನು ಸೃಷ್ಟಿ ಮಾಡಿ ಸೃಷ್ಟವಾದಂತಹ ಶರೀರದಲ್ಲಿ ಸೇರಿಕೊಂಡಿದ್ದಾನೆ. ಈ ಶರೀರದ ಒಳಗೆ ಬಂದಾಗ ಅವನು ಜೀವ ಅಂತ ಅನಿಸ್ಕೊಳ್ತಾನೆ. ಶರೀರದಿಂದ ಹೊರಗಡೆ ಹೋಗಿಬಿಟ್ರೆ ಅವನು ಜೀವ ಅಲ್ಲ, ಪರಮಾತ್ಮ. ಮಡಕೆ ಇದೆ, ದೊಡ್ಡ ಆಕಾಶ. ಮಡಕೆಯನ್ನು ನಾವು ಸೃಷ್ಟಿ ಮಾಡಿದಾಗ ಮಡಕೆ ಒಳಗಿರುವ ಆಕಾಶ ಅಂತ ಹೇಳ್ತೇವೆ, ಅದನ್ನು ದೊಡ್ಡ ಆಕಾಶ ಅಂತ ಹೇಳೋದಿಲ್ಲ. ಮಡಕೆ ಒಳಗಿನ ಆಕಾಶ. ಮಡಕೆಯನ್ನು ಒಡೆದಾಕ್ಬಿಡಿ, ಏನಾಯಿತು? ಆ ಆಕಾಶ ಮಹಾಕಾಶದ ಜೊತೆಯಲ್ಲೇ ಇರುತ್ತೆ ಹೊರತು ಅದಕ್ಕೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಈ ಶರೀರದ ಸಂಬಂಧ ಯಾವತ್ತು ಬಿಟ್ಟು ಹೋಗುತ್ತೋ ಆವಾಗ ಜೀವನ ಜೀವತ್ವ ಅನ್ನುವಂಥದ್ದು ಹೊರಟು ಹೋಗುತ್ತೆ. ಏನು ಸ್ವಾಮಿ, ಶರೀರ ಬಿದ್ದು ಹೋಗ್ಬಿಡುತ್ತಲ್ಲ ಮರಣ ಬಂದಾಗ. ಶರೀರ ಅಂದರೆ ಈ ಸ್ಥೂಲ ಶರೀರ ಮಾತ್ರವಲ್ಲ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಅಂತ ಎರಡಿದೆ. ಸ್ಥೂಲ ಶರೀರ ಹೋದರೂ ಸೂಕ್ಷ್ಮ ಶರೀರದ ಒಂದು ಸಂಬಂಧ ಎಲ್ಲಿಯವರೆಗೆ ಕಳೆಯೋದಿಲ್ಲವೋ ಅಲ್ಲಿಯವರೆಗೆ ಈ ಜೀವಿಗೆ ಈ ಸಂಸಾರ ಅನ್ನುವಂಥದ್ದು ಇದ್ದೇ ಇರುತ್ತೆ. ಸೂಕ್ಷ್ಮ ಶರೀರ ಅಂತ ಹೇಳಿದರೆ ನಾನು ಹಿಂದಿನ ಬಾರಿ ಅದನ್ನು ವಿವರಣೆ ಮಾಡಿದ್ದೆ. ಪಂಚಪ್ರಾಣ ಮನೋಬುದ್ಧಿ ದಶೇಂದ್ರಿಯ ಸಮನ್ವಿತಂ ಅಪಂಚೀಕೃತ ಭೂತೋತ್ಥಂ ಸೂಕ್ಷ್ಮಾಂಗಂ ಭೋಗಸಾಧನಂ. ಪಂಚಪ್ರಾಣಗಳು ಪ್ರಾಣಾಪಾನ ವ್ಯಾನ ಉದಾನ ಸಮಾನ. ಹಾಗೆ ದಶ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು ಮತ್ತು ಮನಸ್ಸು, ಬುದ್ಧಿ. ಈ 17 ಅವಯವಗಳಿಂದ ಕೂಡಿ ಇರುವಂತಹದ್ದು ಸೂಕ್ಷ್ಮ ಶರೀರ. ಈ ಸ್ಥೂಲ ಶರೀರವನ್ನು ಬಿಟ್ಟು ಜೀವ ಲೋಕದಿಂದ ಲೋಕಾಂತರಕ್ಕೆ ಹೋಗುವಾಗ ಆ 17 ಅಂಗಗಳಿಂದ ಹೋಗ್ತಾನೆ. ಹಾಗಾದ್ರಿಂದಲೇ ಅವನ ಮನಸ್ಸು, ಅವನ ಬುದ್ಧಿ ಅವನ ಜೊತೆಯಲ್ಲೇ ಇರುತ್ತೆ. ಮನಸ್ಸು ಬುದ್ಧಿ ಸಹಿತವಾಗಿಯೇ ಅವನು ಹೋಗೋದಾದ್ರಿಂದ ಹಿಂದೆ ಮಾಡಿದ್ದೆಲ್ಲ ಅವನ ಮನಸ್ಸಿನಲ್ಲಿ ಇರುತ್ತೆ. ಮತ್ತೊಂದು ಮುಂದಿನ ಜನ್ಮ ಬಂದಾಗ ಆವಾಗ ಲಭತೆ ಪೌರ್ವದೇಹಿಕಂ, ಹಿಂದಿನ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳ ಒಂದು ಸಂಸ್ಕಾರವನ್ನು ಆವಾಗ ಪಡ್ಕೊಂಡು ಅದು ಸ್ಮೃತಿಗೆ ಬಂದು ಮುಂದುವರಿಸ್ತಾನೆ. ಇವಾಗ ನಾವು ಎಷ್ಟೋ ನಿಮ್ಮ ಅನುಭವಕ್ಕೆ ಚೈಲ್ಡ್ ಪ್ರಾಡಿಜೀಸ್ ಅಂತ ಬಾಲ ನಿಪುಣರು ಬೇರೆ ಬೇರೆ ಕಲೆಗಳಲ್ಲಿ 3 ವರ್ಷ 4 ವರ್ಷ 5 ವರ್ಷದ ಮಕ್ಕಳು ವಿಶಿಷ್ಟವಾದ ಸಾಮರ್ಥ್ಯವನ್ನು ಪಡೆದು ಹುಟ್ಟಿರ್ತಾರೆ. ಅವ್ರು ಹೇಗೆ ಸಾಮರ್ಥ್ಯವನ್ನು ಪಡೆದು ಹುಟ್ಟಿರ್ತಾರೆ? ಹಿಂದಿನ ಜನ್ಮದಲ್ಲಿ ಸಾಧನೆ ಮಾಡಿದವರು, ಆ ಸಂಸ್ಕಾರ ಉಳ್ಕೊಂಡಿರುತ್ತೆ. ಅವರು ಇವಾಗ ನೋಡೋದಕ್ಕೆ ಸಣ್ಣಕ್ಕಿದ್ದಾರೆ. ಹಿಂದಿನ ಸಂಸ್ಕಾರದ ಪರಿಪಕ್ವತೆಯ ಫಲ ಅದು. ಎಲ್ಲರಿಗೂ ಬರೋದಿಲ್ಲ. ಹಾಗಾಗಿದ್ರೆ ನೀವು ಯಾಕೆ ಆಗೋದಿಲ್ಲ? ಎಲ್ಲರೂ ಎಲ್ಲದರಲ್ಲೂ ಪ್ರಾವೀಣ್ಯವನ್ನು ಪಡೆಯಬಹುದಾಗಿತ್ತು. ಇಲ್ಲ, ವಿಶೇಷ ಆವಾಗೆಲ್ಲ ನಮ್ಮಲ್ಲಿ ಆಡುಭಾಷೆಯಲ್ಲೂ ಇದೆ, ಅವರು ಮಾಡಿ ಹುಟ್ಟಿದಾರಪ್ಪ, ಹಿಂದಿನ ಜನ್ಮದ ಸುಕೃತ ಏನು, ಅದೇ ಆ ಒಂದು ಸಂಸ್ಕಾರ. ಹಾಗೆ ಆ ರೀತಿಯಾಗಿ ಇದ್ದಾಗ ಈ ಒಂದು ಅನುಭವವನ್ನು ನಾವು ಪಡೆಯಬೇಕಾದ್ರೆ
ಈ ಎರಡು ವಿಧವಾಗಿ ಒಂದೇ ಇರೋದು ಎರಡು ವಿಧವಾಗಿ ಇದ್ದಂತೆ ತೋರಿರುವುದು, ಅದಕ್ಕೋಸ್ಕರವಾಗಿ ಋತಂ ಪಿಬಂತೌ ಅಂತ ಹೇಳಿಬಿಟ್ರು. ಯಸ್ಸೇತು ರೀಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ ಅಭಯಂ ತಿತೀರ್ಷತಾಂ ಪಾರಂ ನಾಚಿಕೇತಂ ಶಕೇಮಹಿ. ಯಹ ಸೇತುರಿವ ಸೇತು ಈಜಾನಾನಾಂ, ಯಾರು ಸೇತುವಿನಂತೆ, ಸೇತು ಅಂತ ಹೇಳಿದರೆ ಸೇತುವೆ, ಬ್ರಿಡ್ಜ್, ಯಾವ ರೀತಿಯಾಗಿ ಸೇತುವೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಂಬಂಧವನ್ನು ಕಲ್ಪಿಸುವ ಸಾಧನಕ್ಕೆ ತಾನೇ ಸೇತುವೆ ಅಂತ ಹೇಳ್ತೇವೆ, ಹಾಗೆ ಸೇತುವಿನಂತೆ ಇರುವಂತಹದ್ದು ಯಾರಿಗೆ ಅಂತ ಕೇಳಿದರೆ ಈಜಾನಾನಾಂ ಅಂದರೆ ಕರ್ಮಿಗಳಿಗೆ, ಯಾರು ಯಜ್ಞ ಯಾಗಾದಿ ಕರ್ಮಗಳನ್ನು ಮಾಡ್ತಾರೋ ಅಂತಹ ಕರ್ಮಠರಿಗೆ ದುಃಖವನ್ನ ದಾಟಿ ಆಚೆಗೆ ಹೋಗಬೇಕಾದ್ರೆ ಸೇತುವಿನಂತೆ ಇರುವವನು ಇವನು. ಪರಮಾತ್ಮನೇ ನಾವು ದುಃಖವನ್ನು ದಾಟಿ ಆಚೆಗೆ ಹೋಗಬೇಕಾದ್ರೆ, ಹಾಗೆ ಯಾರಾದರೂ ತೀರಿಕೊಂಡ ಸಮಯದಲ್ಲಿ 10 ದಿವಸ ಗರುಡ ಪುರಾಣ ಶ್ರವಣವನ್ನು ಮಾಡಿಸ್ತಾರೆ. ಆ ಗರುಡ ಪುರಾಣ ಶ್ರವಣ ಮಾಡಿಸುವಂತಹ ಸಂದರ್ಭದಲ್ಲಿ ಗರುಡ ಪುರಾಣದಲ್ಲಿ ಹೇಳಿರುವಂತಹದ್ದು ವೈತರಣಿ ನದಿಯ ದಾಟುವಿಕೆ. ಜೀವ ವೈತರಣಿ ನದಿಯನ್ನು ದಾಟಬೇಕಾದ್ರೂ ಒಂದು ಸಾಧನ ಬೇಕಲ್ಲ, ಸೇತುವೆ ಬೇಕಲ್ಲ. ಅಲ್ಲಿ ಯಾವುದು ಸೇತುವೆ ಅಂತ ಹೇಳಿದರೆ ಅದಕ್ಕಾಗಿ ಗೋದಾನ ಮಾಡಿ ಅಂತ ಹೇಳಿದ್ದು. ಗೋದಾನ ಮಾಡಿದರೆ ಆಚೆ ದಡದಲ್ಲಿರುವಂತಹ ಗೋವು ತನ್ನ ಬಾಲವನ್ನು ಸೇತುವೆ ರೂಪದಲ್ಲಿ ಅವನಿಗೆ ಕೊಡುತ್ತಂತೆ. ಆ ರೀತಿಯಾಗಿ ಸೇತುವೆ ರೂಪದಲ್ಲಿ ಕೊಟ್ಟಾಗ ವೈತರಣಿ ನದಿಯನ್ನು ಸುಲಭವಾಗಿ ದಾಟಿಕೊಂಡು ಹೋಗ್ತಾನೆ. ಎಲ್ಲಿ ಗೋದಾನ ಮಾಡೋದಿಲ್ವೋ ಅಲ್ಲಿ ಆ ಜೀವಿ ವೈತರಣಿ ನದಿಯಲ್ಲೇ ಮುಳುಗೇಳ್ತಾ ಅನೇಕ ವರ್ಷಗಳವರೆಗೆ. ಆ ವೈತರಣಿ ನದಿ ಅಂತ ಹೇಳಿದರೆ ಬೇಡ, ಅದರ ವಿವರಣೆ ಹೇಳೋಲ್ಲ, ಭಯ ಬಂದ್ಬಿಡುತ್ತೆ. ಇರುವಾಗೋ ಇಲ್ಲ, ಸಾಯುವಾಗೋ ಇಲ್ಲ, ಆ ರೀತಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅಷ್ಟು ಭಯಂಕರವಾದಂಥದ್ದು. ಅದನ್ನು ದಾಟುವುದಕ್ಕೆ ಒಂದು ಸಾಧನ ಅಂತ ಹೇಳಿದರೆ ಒಂದು ಸೇತುವೆ. ಹಾಗೋ ಈ ಒಂದು ದುಃಖರೂಪವಾದಂಥ ನದಿ ಅಥವಾ ದುಃಖ ಸಾಗರ ಸಂಸಾರ, ಇದನ್ನು ದಾಟುವುದಕ್ಕೆ ಸೇತುವಿನಂತೆ ಇರುವಂತಹದ್ದು ಪರಮಾತ್ಮ ಜ್ಞಾನ. ಆ ರೀತಿಯಾದಂತಹ ಸೇತುರೀಜಾನಾನಾಂ ಅಕ್ಷರಂ ಬ್ರಹ್ಮ ಯತ್ಪರಂ, ಈ ಅಕ್ಷರ ಬ್ರಹ್ಮವೇ ಪರಬ್ರಹ್ಮವೇ ನಮಗೆ ಸೇತುವಿನಂತೆ ಸಹಕಾರಿಯಾಗತ್ತೆ. ಅಭಯಂ ತಿತೀರ್ಷತಾಂ ಪಾರಂ, ತಿತೀರ್ಷತಾಂ ಯಾರು ಇದನ್ನು ದಾಟಬೇಕು ಅಂತ ಬಯಸ್ತಾರೋ, ಯಾವುದನ್ನ ಸಂಸಾರವೆಂಬ ಸಾಗರವನ್ನ, ದುಃಖ ಸಾಗರವನ್ನ ದಾಟಲು ಬಯಸುವಂತಹ ಎಲ್ಲರಿಗೂ ಕೂಡ ಅಭಯಸ್ಥಾನವನ್ನು ಕೊಡುವಂತಹದ್ದು ಆ ಪರಮಾತ್ಮ ಸ್ವರೂಪ. ನಾಚಿಕೇತಂ ಶಕೇಮಹಿ, ಅಥವಾ ಈ ನಾಚಿಕೇತಾಗ್ನಿಯನ್ನು ಚಯನ ಮಾಡಿದ್ರಿಂದ, ಫಲಾಪೇಕ್ಷಾ ರಾಹಿತ್ಯದಿಂದ ಮಾಡಿರುವಂತಹ ನಾಚಿಕೇತಾಗ್ನಿಯನ್ನು ಕೂಡ ತಿಳಿದುಕೊಂಡು ಪರಮಾತ್ಮ ಸ್ವರೂಪವನ್ನು ತಿಳಿದುಕೊಳ್ಳುವಂತಹ ವಿದ್ಯೆಯನ್ನು ಅಭ್ಯಾಸ ಮಾಡಿದಾಗ, ಇವು ಎರಡನ್ನೂ ಕೂಡ ನಾವು ತಿಳ್ಕೊಂಡಾಗ ಪರಮಾತ್ಮ ಸಾಕ್ಷಾತ್ಕಾರ ಮಾಡಲಿಕ್ಕಾಗತ್ತೆ. ಆದ್ದರಿಂದ ಕರ್ಮವಿತ್ತಾದವನಿಗೂ ಕೂಡ ಪರಮಾತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ, ಬ್ರಹ್ಮವಿತ್ತಾದವನಿಗೆ ಸರ್ವಥಾ ಬ್ರಹ್ಮ ಸಾಕ್ಷಾತ್ಕಾರವಾಗತ್ತೆ. ಆದ್ದರಿಂದ ಈ ರೀತಿಯಾಗಿರುವಂಥವುಗಳು ಎರಡು ನಾವು ಕಲ್ಪನೆ ಮಾಡಿಕೊಂಡಿದ್ದೇವೆ. ಅದು ಯಾವ ರೀತಿಯಾದದ್ದು ಅಂತ ಕೇಳಿದರೆ, ಇಲ್ಲಿಂದ ಮುಂದೆ ಆ ಒಂದು ರೂಪಕ ಅಂತ ನಾನೇನು ಹೇಳಿದೆ, ಅಲಂಕಾರ. ಎಷ್ಟು ವೇದದಲ್ಲಿ ಉಪನಿಷತ್ತಿನಲ್ಲೂ ಕೂಡ ಆಲಂಕಾರಿಕ ಪ್ರಯೋಗ, ಬಹಳ ಸುಲಭವಾದಂಥ ಅರ್ಥವಾಗುವ ರೀತಿಯಲ್ಲಿ ಮಾಡಿರುವಂತಹ ಪ್ರಯೋಗ ಇಲ್ಲಿದೆ. ಕಠೋಪನಿಷತ್ತಿನ ಒಂದು ಸುಂದರವಾದ ವರ್ಣನೆಯಲ್ಲಿ ಇದೊಂದು ಘಟ್ಟ. ಆತ್ಮಾನಂ ರಥಿನಂ ವಿದ್ಧಿ ಶರೀರಂ ರಥಮೇವತು ಬುದ್ಧಿಂತು ಸಾರಥಿಂ ವಿದ್ಧಿ ಮನಃಪ್ರಗ್ರಹಮೇವ ಚ ಇಂದ್ರಿಯಾಣಿ ಹಯಾನಾಹು ವಿಷಯಾಸ್ತೇಷು ಗೋಚರಾನ್ ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ಮನೀಷಿಣಃ. ಆತ್ಮ ಅಂತ ಇದ್ದಾನಲ್ಲ ಇದರಲ್ಲಿ, ಈ ದೇಹದಲ್ಲಿ, ಅವನೇ ರಥಿ. ನೀವು ಒಂದು ಕಲ್ಪನೆ ಮಾಡಿಕೊಳ್ಳಿ, ಈಗ ಒಂದು ರಥ ಇದೆ, ಒಂದು ರಥವನ್ನು ಹತ್ತಿ ಕುಳಿತಂಥ ರಥಿಕ ಇದ್ದಾನೆ, ಆ ರಥಕ್ಕೆ ಒಬ್ಬ ಸಾರಥಿ ಇದ್ದಾನೆ, ಆ ರಥಕ್ಕೆ ಕುದುರೆಗಳಿದ್ದಾವೆ, ಕುದುರೆಗಳು ರಥವನ್ನು ಎಳೆದುಕೊಂಡು ಹೋಗಲಿಕ್ಕೆ ಬೇಕಾಗುವ ಮಾರ್ಗ ಇದೆ,
ಆ ಮಾರ್ಗದಿಂದ ಹೋಗಿ ತಲುಪಬೇಕಾದ ಗಮ್ಯವಿದೆ. ಇಷ್ಟು ನಿಮ್ಮ ತಲೆಯಲ್ಲಿ ಇದ್ದು ಬಿಟ್ಟರೆ ಅದಕ್ಕೆ ಅನ್ವಯ ಮಾಡ್ಕೊಳ್ತಾ ಹೋಗಿ. ಆತ್ಮಾನಂ ರಥಿನಂ ವಿದ್ಧಿ, ಆತ್ಮನನ್ನೇ ರಥಿ ಎಂಬುದಾಗಿ ಭಾವಿಸಿ. ಶರೀರಂ ರಥಮೇವತು, ಆ ಆತ್ಮನಿಗೆ ಈ ಶರೀರವೇ ರಥ. ಬುದ್ಧಿಂತು ಸಾರಥಿಂ ವಿದ್ಧಿ, ರಥಕ್ಕೆ ಒಬ್ಬ ಸಾರಥಿ ಬೇಕಲ್ಲ, ಡ್ರೈವರ್ ಬೇಕಲ್ಲ. ಆ ಡ್ರೈವರ್ ಯಾರು, ಸಾರಥಿ ಯಾರು ಅಂತ ಹೇಳಿದರೆ ಬುದ್ಧಿ. ಬುದ್ಧಿಗೆ, ಸಾರಥಿಗೆ ರಥವನ್ನು ಕೊಟ್ಟು ವಾಹನವನ್ನು ಕೊಟ್ಟು ಬ್ರೇಕ್ ಇಲ್ಲ ಅಂತ ಮಾಡಿಬಿಟ್ರೆ ಹೋಗಿ ಅಪಘಾತ ಆಗೋದಲ್ವೇ? ಅದಕ್ಕೆ ಬ್ರೇಕ್ ಇದ್ದ ಹಾಗೆ ಮನಃಪ್ರಗ್ರಹಮೇವಚ, ಮನಸ್ಸೇ ಅಲ್ಲಿ ಪ್ರಗ್ರಹ. ಪ್ರಗ್ರಹ ಅಂತ ಹೇಳಿದರೆ ಕುದುರೆಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಒಂದು ಹಗ್ಗವನ್ನು ಕಟ್ಟಿರುತ್ತಾರೆ ತಾನೆ, ಆ ಹಗ್ಗಕ್ಕೆ ಪ್ರಗ್ರಹ ಅಂತ ಹೆಸರು. ಆ ಪ್ರಗ್ರಹವನ್ನು ನಾವು ಬಿಟ್ಟುಬಿಟ್ರೆ ಓಡೋಗ್ಬಿಡ್ತಾವೆ, ಎಲ್ಲೋ ತಗೊಂಡು ಹೋಗ್ಬಿಡ್ತಾವೆ. ಅದಕ್ಕೋಸ್ಕರವಾಗಿ ಮನಸ್ಸು ಅನ್ನುವಂಥದ್ದು ಪ್ರಗ್ರಹ ಆ ಸ್ಥಾನದಲ್ಲಿದೆ. ಇಂದ್ರಿಯಾಣಿ ಹಯಾನಾಹುರು, ಈ ರಥ ಇದೆ, ರಥಿ ಇದೆ, ಸಾರಥಿ ಇದ್ದಾನೆ, ಸಾರಥಿಯ ಕೈಯಲ್ಲಿ ಪಾಶ ಇದೆ. ಕುದುರೆಗಳು ಯಾವುದು? ಇಂದ್ರಿಯಾಣಿ, ಇಂದ್ರಿಯಗಳೇ ಕುದುರೆಗಳು. ವಿಷಯಾಸ್ತೇಷು ಗೋಚರಾನ್, ಮಾರ್ಗ ಯಾವುದು? ವಿಷಯಗಳು. ಯಾವುದು ವಿಷಯಗಳು? ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೇ ವಿಷಯಗಳು. ಇದರಿಂದ ಹೋಗುವಂತಹ ಗಮ್ಯಸ್ಥಾನ ಯಾವುದು? ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತಾ ಇತ್ಯಾಹುರ್ ಮನಿ. ಆತ್ಮ, ಇಂದ್ರಿಯ, ಮನಸ್ಸು ಇವುಗಳಿಂದ ಕೂಡಿದವನು ಭೋಕ್ತಾ, ಫಲಭೋಕ್ತಾ. ಫಲವೇ ಗಮ್ಯ. ಇದಿಷ್ಟಿಲ್ಲದೆ ಅವನು ಭೋಕ್ತರು ಆಗೋದಿಲ್ಲ. ಆತ್ಮವೂ ಇರಬೇಕು, ಇಂದ್ರಿಯಗಳೂ ಇರಬೇಕು, ಮನಸ್ಸು ಇರಬೇಕು. ಇದಿಷ್ಟಿದ್ದಾಗ ಅವನು ಭೋಕ್ತಾ ಅಂತ. ಭೋಕ್ತಾ ಅಂತ ಹೇಳಿದರೆ ಭೋಗಿಸುವವನು, ಅನುಭವಿಸುವವನು ಅನ್ನೋ ಅರ್ಥ. ಇದಿಷ್ಟು ಇಲ್ಲದೆ, ಮನಸ್ಸಿಲ್ಲದೆ ಅನುಭವ ಆಗೋದಿಲ್ಲ. ಮನಸ್ಸು ಮಾತ್ರ ಇದ್ರೆ ಸಾಲದು, ಇಂದ್ರಿಯಗಳು ಇರಬೇಕು. ವಿಷಯದ ಹತ್ರ ಹೋಗಬೇಕಾದ್ರೆ ಕಣ್ಣು ಮುಚ್ಚಿಕೊಂಡು ಕೂತ್ರೆ ಎದುರುಗಡೆ ನಾಟಕ ನಡೀತಾ ಇದೆ. ನಾಟಕವನ್ನು ನೋಡಬೇಕಾದ್ರೆ ಕಣ್ಣು ಮುಚ್ಚಿಕೊಂಡು ಕೂತ್ರಾಗತ್ತೆಯೇ? ಕಣ್ಣು ಇರಬೇಕು. ಕಣ್ಣು ನೋಡ್ತಾ ಇದೆ, ಮನಸ್ಸು ಎಲ್ಲೋ ಹೋಗಿದ್ರೆ ಅದಕ್ಕೆ ಮನಸ್ಸೂ ಇರಬೇಕು. ಅದಕ್ಕೋಸ್ಕರ ಮನಸ್ಸೂ ಇದೆ. ಕೇವಲ ಅಚೇತನವಾದ ಶರೀರ ಅಲ್ಲಿ ಕೂತಿದ್ರೆ ಅದೂ ನೋಡೋದಿಲ್ಲ, ಚೇತನವೂ ಇರಬೇಕು. ಇದಿಷ್ಟು ಇದ್ದಾಗ ಅವನು ನೋಡುವವನು ಅನ್ನುವಂಥದ್ದು. ನೋಡುವಿಕೆ ಎನ್ನುವಂಥದ್ದೇ ಭೋಗ, ರೂಪದ ಜ್ಞಾನವಾಗತ್ತೆ, ಅದು ಭೋಗ. ಆತ್ಮೇಂದ್ರಿಯ ಮನೋಯುಕ್ತಂ ಭೋಕ್ತೇತ್ಯಾಹುರ್ ಮನೀಷಿಣ. ಇದಿಷ್ಟು ಆತ್ಮನನ್ನು ರಥಾದಿ ರೂಪದಲ್ಲಿ ಕಲ್ಪನೆ ಮಾಡಿಕೊಂಡು ಒಂದು ಸುಂದರವಾದ ಆಲಂಕಾರಿಕ ಪದಪ್ರಯೋಗಗಳಿಂದ ಒಂದು ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಿದೆ ಉಪನಿಷತ್ತು. ಆನಂತರದಲ್ಲಿ ಇಷ್ಟು ಹೇಳಿದ್ರೆ ಸಾಕೋ? ಯಸ್ತವಿಜ್ಞಾನವಾನ್ ಭವತ್ಯಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣ್ಯವಶ್ಯಾನಿ ದುಷ್ಟಾಶ್ವ ಇವ ಸಾರಥೇ. ಈಗ ಒಬ್ಬನ ಕೈಯಲ್ಲಿ ಮನಸ್ಸೆಂಬ ಪ್ರಗ್ರಹ ಇದೆ, ಬುದ್ಧಿ ಎಂಬ ಸಾರಥಿಯ ಕೈಯಲ್ಲಿ ಮನಸ್ಸೆಂಬ ಹಗ್ಗ ಇದೆ. ಆ ಹಗ್ಗದ ಹಿಡಿತಕ್ಕೂ ಬರದೇ ಇರುವ ರೀತಿಯಲ್ಲಿ ಕುದುರೆಗಳು ಓಡಲಿಕ್ಕೆ ಶುರು ಮಾಡಿದರೆ ಏನಾಗುತ್ತೆ? ದುಷ್ಟವಾದ ಅಶ್ವಗಳು ಆ ಒಂದು ಸಾರಥಿಯ ನಿಯಂತ್ರಣಕ್ಕೂ ಒಳಪಡದೇ ಇದ್ದಾಗ ಆ ಅಶ್ವಗಳು ಈ ರಥದಲ್ಲಿ ಕೂತಿರುವ ರಥಿಯನ್ನು ಎಲ್ಲಿ ಕಳ್ಕೊಂಡು ಹೋಗ್ತಾವೆ? ತಗೊಂಡೋಗಿ ಎಲ್ಲೊಂದು ಹೊಂಡಕ್ಕೆ ಹಾಕಿ ಬೀಳಿಸೋದು, ಅನರ್ಥಕ್ಕೆ ಎಳ್ಕೊಂಡು ಹೋಗಿ ಬೀಳಿಸ್ತಾವೆ. ಹೇಗೋ ಹಾಗೆ ಈ ಇಂದ್ರಿಯಗಳೆಂಬ ಕುದುರೆಗಳನ್ನು ಒಳಗೊಂಡ ಆತ್ಮನೆಂಬ ರಥಿ, ಶರೀರವೆಂಬ ರಥದಿಂದ ಈ ಮನಸ್ಸೆಂಬ ಪ್ರಗ್ರಹವನ್ನು ಇದ್ದರೂ ಕೂಡ ಇಂದ್ರಿಯಗಳನ್ನು ಕಂಟ್ರೋಲ್ ಅಥವಾ ನಿಯಂತ್ರಣ ಮಾಡದೇ ಇದ್ದಾಗ ಅವನು ವಿಷಯಗಳೆಂಬ ಮಾರ್ಗದಲ್ಲಿ ಹೋಗಿ ಅನರ್ಥವನ್ನೇ ಪಡೆಯುತ್ತಾನೆ, ದುಃಖವನ್ನೇ ಪಡೆಯುತ್ತಾನೆ. ಯಾರಿಗೆ ಇಂದ್ರಿಯಗಳ ವಶ ಯಾರಿಗೆ ಆಗೋದಿಲ್ಲವೋ ಅವರಿಗೆ ಅನರ್ಥವೇ ಫಲ, ಅವರು ಹೊಂಡಕ್ಕೆ ಬೀಳ್ತಾರೆ. ಹಾಗಾದರೆ ಯಸ್ತು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಶ್ವ ಇವ ಸಾರಥೇ. ಯಾರ ಮನಸ್ಸು ಸ್ಥಿಮಿತಕ್ಕೆ ಬಂದಿರುತ್ತೋ, ಹಿಡಿತಕ್ಕೆ ಬಂದಿರುತ್ತೋ, ಹಿಡಿತಕ್ಕೆ ಬಂದಾಗ ಸಾರಥಿಯ ಹಿಡಿತದಲ್ಲಿ ಚೆನ್ನಾಗಿ ಇದ್ದಾಗ ಆ ಒಂದು ಹಗ್ಗ ಅವನ ಹಿಡಿತಕ್ಕೆ ಒಳಪಟ್ಟೇ ಕುದುರೆಗಳಿರ್ತಾವೆ. ಹಾಗೆ
ಈ ಬುದ್ಧಿ ಎಂಬ ಸಾರಥಿಯ ಕೈಯಲ್ಲಿ ಮನೋಮೂಲಕವಾಗಿ ಇಂದ್ರಿಯ ನಿಗ್ರಹವಾಗಿದ್ದರೆ ಆವಾಗ ಏನಾಗುತ್ತೆ, ಅವನು ಗಮ್ಯವನ್ನೇ ಸೇರ್ತಾನೆಯೇ ಹೊರತು ಅನರ್ಥವನ್ನ ಸೇರೋದಿಲ್ಲ, ಹೊಂಡಕ್ಕೆ ಬೀಳೋದಿಲ್ಲ. ಸದಶ್ವಾಯುವ ಸಾರಥೇ. ಇಲ್ಲಿ ಎರಡು ಶಬ್ದವನ್ನು ಹಿಂದಿನ ಮಂತ್ರದಲ್ಲಿ ಅಯುಕ್ತೇನ ಮನಸ, ಯುಕ್ತೇನ ಮನಸ ಅಂತ ಮುಂದಿನ ಮಂತ್ರದಲ್ಲಿ ಅಯುಕ್ತ ಮನಸ್ಸು ಯುಕ್ತ ಮನಸ್ಸು ಅಂತ ಹೇಳಿದ್ರಿ. ಏನು ಅಂತಂದರೆ, ಯಾವ ಮನಸ್ಸು ಯೋಗಾಭ್ಯಾಸದಿಂದ ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿಲ್ಲವೋ ಅದು ಅಯುಕ್ತವಾದ ಮನಸ್ಸು. ಯುಕ್ತವಾದ ಮನಸ್ಸು ಅಂದರೆ ಯೋಗದಿಂದ ನಮ್ಮ ಹಿಡಿತಕ್ಕೆ ಬಂದಿದ್ದು ಯುಕ್ತ. ಯುಕ್ತ ಅನ್ನೋ ಶಬ್ದಕ್ಕೆ ಅದೇ ಯುಜಿರ್ ಯೋಗೇ ಧಾತುವಿನಿಂದ ತಪ್ರತ್ಯಯಾಂತವಾದಂತಹ ಕರ್ಮಾರ್ಥದಲ್ಲಿರುವಂತಹ ಶಬ್ದ ಯುಕ್ತ. ಯುಕ್ತ ಅಂತ ಹೇಳಿದರೆ ಯೋಗದಿಂದ ಕೂಡಿದ್ದು, ಯೋಗೇನ ಯುಕ್ತ ಅನ್ನೋ ಶಬ್ದ ಬಂದಿದ್ದು. ಆದ್ದರಿಂದ ಮನಸ್ಸು ಯೋಗದಿಂದ ನಾವು ಮನಸ್ಸಿನ ನಿಯಂತ್ರಣ ಮಾಡೋದು ಹೇಗೆ? ಮನಸ್ಸು ನಾವು ಹೇಳ್ದಂಗೆ ಕೇಳೋದಿಲ್ಲ. ಮನಸ್ಸನ್ನು ನಿಯಂತ್ರಣ ಮಾಡಬೇಕಾದ್ರೆ ತುಂಬ ಜನ ಮೊನ್ನೆಯಿಂದ ಎಲ್ಲ ಕೇಳಿದ್ದು, ಸ್ವಾಮಿ ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ? ಮಂಗನ ಹಾಗೆ ಮರದಿಂದ ಮರಕ್ಕೆ ಹಾರ್ತಾ ಇದ್ದ ಹಾಗೆ ಇದು ವಿಷಯದಿಂದ ವಿಷಯಕ್ಕೆ ಹಾರ್ತಾ ಇರುತ್ತೆ. ಮನಸ್ಸನ್ನು ಕಂಟ್ರೋಲ್ ಮಾಡೋದು ಹೇಗೆ ಅಂತ ಕೇಳಿದರೆ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮವೇ ಪ್ರಾಣಬಂಧನಂ ಹಿ ಸೌಮ್ಯ ಮನಃ ಉಪನಿಷತ್ನಲ್ಲಿ ಹೇಳುತ್ತೆ. ಪ್ರಾಣವನ್ನು ಬಂಧಿಸಿದಾಗ ಮನಸ್ಸು ಬದ್ಧವಾಗುತ್ತೆ. ಅದಕ್ಕಾಗಿ ಪ್ರಾಣಾಯಾಮ ಮಾಡೋದು, ಶರೀರ ಸ್ವಾಸ್ಥ್ಯಕ್ಕಾಗಿ ಅಲ್ಲ. ಇವತ್ತೆಲ್ಲ ಯೋಗದ ಕೇಂದ್ರಗಳು ಎಲ್ಲ ಕಡೆ ಉಟ್ಕೊಂಡ್ಬಿಟ್ಟಿದ್ದಾವೆ. ಮೆಡಿಟೇಷನ್ ಅಂತ ಹೇಳ್ಬಿಡ್ತಾರೆ. ಏನು ಮೆಡಿಟೇಷನ್ ಇದೆ? ಇಲ್ಲಿ ಹೇಳದೇ ಇರೋ ಮೆಡಿಟೇಷನ್ ಎಲ್ಲಾದರೂ ಇದೆಯೇ? ಇಲ್ಲಿ ಹೇಳಿರುವ ಮೆಡಿಟೇಷನ್ ನೀವು ಮಾಡಬೇಕು, ಧ್ಯಾನ. ಅಲ್ಲಿ ಯೋಗ ಅನ್ನುವಂಥದ್ದಿದೆ. ಯೋಗಕ್ಕೆ ಮೊದಲನೆಯದಾಗಿ ಇರುವಂತಹದ್ದು ಯಮನಿವಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ರೂಪ ಸಮಾಧಿ ರೂಪ ಅಷ್ಟಾಂಗ ಯೋಗಗಳೇನಿದೆಯೋ ಇದು ಯೋಗದ ಪ್ರಥಮ ಸೋಪಾನ. ಇದನ್ನು ಸಿದ್ಧಿಸಿಕೊಂಡವನಿಗೆ ಮನಸ್ಸನ್ನು ನಿಯಂತ್ರಣಕ್ಕೆ ತರೋದು ಅಸಾಧ್ಯವೇನಲ್ಲ. ಮೊದಲನೆಯದಾಗಿ ಪ್ರಾಣಾಯಾಮ ಮಾಡಬೇಕು. ಓಂಕಾರೋಪಾಸನೆ ಮಾಡುವ ವಿಚಾರದಲ್ಲಿ ಯಾರೋ ಕೇಳಿದರು. ಓಂಕಾರವನ್ನು ಧ್ಯಾನ ಮಾಡಬೇಕಾದರೂ ಕೂಡ ಆ ಸಂದರ್ಭದಲ್ಲೇ ನಮ್ಮ ಮನಸ್ಸು ಹೊರಗಡೆ ಓಡುತ್ತೆ. ಮೊದಲು ಮನಸ್ಸನ್ನು ನಿಯಂತ್ರಣ ಮಾಡಬೇಕಾದ್ರೆ ಪ್ರಾಣಾಯಾಮ ಸಿದ್ಧಿಯನ್ನು ಮಾಡಿಕೊಳ್ಬೇಕು. ಪ್ರಾಣಾಯಾಮ ಅನ್ನುವಂಥದ್ದು ಪೂರಕ, ಕುಂಭಕ, ರೇಚಕ ರೂಪದಲ್ಲಿ ಯೋಗಶಾಸ್ತ್ರದಲ್ಲಿ ಪ್ರಾಣಾಯಾಮದ ಒಂದು ಪ್ರಕ್ರಿಯೆಯನ್ನು ವಿವರಣೆ ಮಾಡಿದ್ದಾರೆ. ಚಂದ್ರನಾಡಿ, ಸೂರ್ಯನಾಡಿ, ಸುಷುಮ್ನಾ ನಾಡಿ ಎನ್ನುವಂಥದ್ದು ಯೋಗಶಾಸ್ತ್ರದಲ್ಲಿ ಹೇಳಿರುವಂತಹ 3 ನಾಡಿಗಳು ನಮ್ಮ ದೇಹದಲ್ಲಿದ್ದಾವೆ. ಚಂದ್ರನಾಡಿ ಎನ್ನುವಂಥದ್ದು ಈ ಭಾಗದಲ್ಲಿಯೂ, ಸೂರ್ಯನಾಡಿ ಎನ್ನುವಂಥದ್ದು ಈ ಭಾಗದಲ್ಲಿಯೂ, ಮಧ್ಯಭಾಗದಲ್ಲಿರುವಂಥದ್ದು ಸುಷುಮ್ನಾ ನಾಡಿ, ಬ್ರಹ್ಮರಂಧ್ರ ಪರ್ಯಂತವಾಗಿ ಮೂಲಾಧಾರದಿಂದ ಬ್ರಹ್ಮರಂಧ್ರ ಪರ್ಯಂತವಾಗಿ ಇರುವಂತಹದ್ದು ಸುಷುಮ್ನಾ ನಾಡಿ. ಹಾಗೆ ನಮ್ಮಲ್ಲಿ ಯೋಗಶಾಸ್ತ್ರ ರೀತ್ಯ ಹೇಳಿರುವಂತಹದ್ದು ಮೂಲಾಧಾರಾದಿಗಳಿಂದ 6 ಚಕ್ರಗಳಿದ್ದಾವೆ. ಅದರಿಂದ ಕುಂಡಲಿನಿಯ ಶಕ್ತಿಯನ್ನು ಜಾಗೃತಗೊಳಿಸಿ ಮೇಲೆ ಹೋದಾಗ ವಿಶುದ್ಧಿ ಚಕ್ರದವರೆಗೆ ತೆಗೆದುಕೊಂಡು ಹೋದಾಗ ಅವನಿಗೆ ಅಣಿಮಾದ್ಯಷ್ಟೈಶ್ವರ್ಯ ಸಿದ್ಧಿಯಾಗತ್ತೆ ಅಂತ ಹೇಳುತ್ತಾರೆ. ಇದೆಲ್ಲ ಯೋಗಶಾಸ್ತ್ರದಲ್ಲಿ ಮತ್ತು ತಂತ್ರಶಾಸ್ತ್ರದಲ್ಲಿ ಶಕ್ತಿದೇವತೆಯ ಉಪಾಸನಾ ವಿಚಾರ ಬಂದಾಗ ಷಟ್ಚಕ್ರೋಪಾಸನ, ಷಟ್ಚಕ್ರೋಪರಿ ಸಂಸ್ಥಿತ ಅಂತ ಆ ಭಗವತಿಯನ್ನು ಹೇಳೋದಿಲ್ವೇ? ಷಟ್ಚಕ್ರಗಳನ್ನು ವಿಚಾರ ಮಾಡಿದ್ದಾರೆ. ಅದೆಲ್ಲ ಮಾಡಬೇಕಾದ್ರೆ ಮೊದಲನೇದಾಗಿರಬೇಕಾದ್ದು ನಮಗೆ ಪ್ರಾಣಾಯಾಮ. ಪ್ರಾಣಾಯಾಮದ ಸಿದ್ಧಿ ಆದಾಗ ಪ್ರಾಣಾಯಾಮ ದಿವಸಕ್ಕೆ 10 ಪ್ರಾಣಾಯಾಮನಾದರೂ ಮಾಡ್ತಾ ಬಂದರೆ ಯಾವತ್ತೋ ಒಂದು ದಿವಸದಲ್ಲಿ ನಮ್ಮ ಮನಸ್ಸಿನ ಚಾಂಚಲ್ಯ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗುತ್ತೆ. ಕಮ್ಮಿ ಆಗುವುದು ನಮ್ಮ ಅನುಭವಕ್ಕೆ ಬರುತ್ತೆ. ಪ್ರಾಣಾಯಾಮ ಮಾಡ್ತಿರೋರ ಅನುಭವಕ್ಕೆ ಬರುತ್ತೆ. ನಾನು ಎಷ್ಟೋ ಸಾರಿ ಒಂದು ಪುಸ್ತಕ ಓದ್ತಾ ಇದ್ದರೆ ತಕ್ಷಣ ನೆನಪಾಗಿ ಇನ್ನೊಂದು ಪುಸ್ತಕಕ್ಕೆ ಹೋಗೋಣ ಅನ್ನುವಂಥದ್ದು ಇಲ್ಲ. ಹಿಡ್ಕೊಂಡ ನಂತರ ಇದನ್ನು ಓದಿಬಿಡಬೇಕು. ಆ ರೀತಿಯಾದಂಥ ಅನುಭವ ಪ್ರತಿಯೊಬ್ಬರಿಗೂ ಬರುತ್ತೆ. ಆ ಚಾಂಚಲ್ಯ ಅನ್ನುವಂಥದ್ದು ಕಮ್ಮಿ ಆಗುತ್ತಾ ಬರುತ್ತೆ, ನಮ್ಮ ಅನುಭವಕ್ಕೆ ಬರುತ್ತೆ. ಇದಕ್ಕೆ ಯಾರೂ ಪ್ರಮಾಣ ಹೇಳಬೇಕಾಗಿಲ್ಲ, ಇನ್ನೊಬ್ಬರು ಹೇಳಿ ಒಪ್ಪಿಸಬೇಕಾಗಿಲ್ಲ. ಪ್ರಾಣಾಯಾಮದ ಅನುಷ್ಠಾನವನ್ನು ಮಾಡ್ತಾ ಬಂದಾಗ ಅದು ಮನಸ್ಸನ್ನು ಹಿಡಿಯುತ್ತೆ. ಅದು ಯುಕ್ತವಾದ ಮನಸ್ಸು. ಆ ರೀತಿಯಾಗಿ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ ಅಂತ ಹೇಳಿದರೆ ವಿಷಯಗಳಿಂದ ಮನಸ್ಸನ್ನು ವಾಪಸ್ ಎಳೆದುಕೊಳ್ಳೋದು, ಆ ರೀತಿಯಾಗಿ ಮಾಡುವುದು. ಆಮೇಲೆ ಧಾರಣ, ಒಂದು ಕಡೆಯಲ್ಲಿ ನಿಲ್ಲಿಸುವುದು. ನಿಲ್ಲಿಸಿದ ನಂತರ ಆ ಸಾಮರ್ಥ್ಯ ಮನಸ್ಸಿಗೆ ಬಂತು ಅಂದ ಮೇಲೆ ಧ್ಯಾನ, ಆಮೇಲೆ ಧ್ಯಾನ ಮಾಡೋದು. ಧ್ಯಾನ ಇರೋದು 7ನೇದು. ಧ್ಯಾನ ಮಾಡಲಿಕ್ಕೆ ಶುರು ಮಾಡಿದರೆ ಅಲ್ಲಿಗೆ ಮುಗಿಲಿಲ್ಲ. ಧ್ಯಾನ ಮಾಡಿದ್ದು ನೈರಂತರ್ಯವನ್ನು ನಾವು ಕಾಪಾಡಿಕೊಳ್ಬೇಕು. ಸಂತದ ತೈಲಧಾರೆ ಹೇಗೆ ಅವಿಚ್ಛಿನ್ನವಾಗಿ ನಿರಂತರವಾಗಿ ಒಂದು 5 ನಿಮಿಷ ಬೀಳ್ತಾ ಇದ್ರೆ ಹೇಗೋ ನಮ್ಮ ಮನಸ್ಸು ನಿರಂತರವಾಗಿ ಧ್ಯೇಯ ವಸ್ತುವಿನಲ್ಲಿ ಒಂದು 5 ನಿಮಿಷದವರೆಗೆ ನಾವು ನಿಲ್ಲಿಸಿದರೆ ಅದು ಧ್ಯಾನವಾಗುತ್ತೆ. ಅದರ ದೀರ್ಘೀಕರಣ ಹಲವು ಕಾಲದವರೆಗೆ ಮಾಡಿದಾಗ ಅದು ಸಮಾಧಿ.
ಈ ರೀತಿಯಾಗಿ ಹೇಳಿರುವಂಥ ಮನಸ್ಸು ಅದನ್ನು ಯುಕ್ತವಾದ ಮನಸ್ಸು. ಯಸ್ತು ವಿಜ್ಞಾನವಾನ್ ಭವತಿ ಯುಕ್ತೇನ ಮನಸಾ ಸದಾ ತಸ್ಯೇಂದ್ರಿಯಾಣಿ ವಶ್ಯಾನಿ ಸದಶ್ವ ಇವ. ಒಳ್ಳೆ ಕುದುರೆಗಳು ಹೇಗೆ ಸಾರಥಿಯ ನಿಯಂತ್ರಣದಲ್ಲಿದ್ದವು, ಗಮ್ಯ ಪ್ರದೇಶಕ್ಕೆ ಎಳೆದುಕೊಂಡು ಹೋಗ್ತಾವೆ, ಎಲ್ಲೋ ಹಳ್ಳಕ್ಕಾಗಲಿ ಹೊಂಡಕ್ಕಾಗಲಿ ಹಾಕೋದಿಲ್ವೋ, ಹಾಗೇ ಈ ಒಂದು ನಮ್ಮ ಇಂದ್ರಿಯಗಳೆಲ್ಲ ಯುಕ್ತವಾದ ನಿಯಂತ್ರಿತವಾದ ಮನಸ್ಸಿಗೆ ಒಳಪಟ್ಟಾಗ ಅಂತಹ ಮನಸ್ಸು ಅಂತಹ ಇಂದ್ರಿಯಗಳಿಂದ ಕೂಡಿದಂತಹ ಜೀವ ಸಾಧನೆ ಮಾಡಿದಾಗ ಅವನ ಗಮ್ಯವನ್ನು ಸೇರುತ್ತಾನೆ ಅನ್ನುವಂಥದ್ದು ಇದರ ಅರ್ಥ. ಇದರ ಮುಂದಿನ ಭಾಗವನ್ನು ನಾಳೆ ನೋಡೋಣ.